ಹಲೋ ಆ್ಯಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್. ನಾನು ನಿಮ್ಮ ಪ್ರೇಮ್. ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಗುಡ್ ಮಾರ್ನಿಂಗ್. ಎಲ್ಲರೂ ಕೂಡ ರಿವಿಷನ್ ಮಾಡ್ತಾ ಇದ್ದೀರಾ ಅನ್ಕೋತೀನಿ. ಅಯ್ಯಪ್ಪ ಸರ್ ವೆರಿ ಗುಡ್ ಮಾರ್ನಿಂಗ್. ಪ್ರೇಮ್ ಸರ್ ಗುಡ್ ಮಾರ್ನಿಂಗ್. ಅಶ್ವಿನಿ ಮ್ಯಾಮ್ ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಜಾಯ್ನ್ ಆಗ್ತಿದ್ದೀರಿ. ಭುವನ ಮ್ಯಾಮ್ ಗುಡ್ ಮಾರ್ನಿಂಗ್. ಓಕೆ, ಕೇಳಿಸ್ತಾ ಇದೆಯಲ್ವಾ? ಶ್ರುತಿ ಮ್ಯಾಮ್ ವೆರಿ ಗುಡ್ ಮಾರ್ನಿಂಗ್. ಕೇಳಿಸ್ತಾ ಇದೆಯಲ್ವಾ? ನನ್ನ ಫ್ರೆಂಡ್ ಒಬ್ಬಿದ್ದಾನೆ ಕ್ಲಾಸಲ್ಲಿ. ಅವನು ಲಾಸ್ಟ್ ಬ್ಯಾಚ್ ಇಂದ ನನ್ನ ಮೇಲೆ ಇದೇ ಕಂಪ್ಲೇಂಟು. ಏನ್ ಕಂಪ್ಲೇಂಟು ಅಂದ್ರೆ, ಬರೀ ಹೆಣ್ಮಕ್ಳೇ ನಿಮ್ ಕ್ವಶನ್ ಆನ್ಸರ್ ಮಾಡ್ತಾರೆ. ಯೂಟ್ಯೂಬ್ ಲೈವ್ ಅಲ್ಲೂ ಅಷ್ಟೇ, ಇದ್ರಲ್ಲೂ ಅಷ್ಟೇ. ಅಂಡ್ ನೀವು ಕೂಡ ಅವ್ರಿಗೆ ಮಾತ್ರ ಗುಡ್ ಮಾರ್ನಿಂಗ್ ಹೇಳ್ತೀರಿ. ಹುಡುಗರು ಮೆಸೇಜೇ ಕಾಣಿಸಲ್ವ ಅಂತ. ರಾಜು ಚೌಹಾಣ್ ಸರ್ ವೆರಿ ಗುಡ್ ಮಾರ್ನಿಂಗ್. ಏನ್ ಮಾಡೋದು, ನನ್ಗೆ ಒಂದು 4,500 ಜನ ಸ್ಟೂಡೆಂಟ್ಸ್ ಇದ್ರಲ್ವಾ ಮೆಂಟರ್ಶಿಪ್ ಇದರಲ್ಲಿ. ಅದರಲ್ಲಿ ಸುಮಾರು ಒಂದು 60% ಹೆಣ್ಮಕ್ಳೇ ಇರ್ತಾರೆ. ಓಕೆ ಡನ್, ಶುರು ಮಾಡೋಣವೇ? ಓಕೆ, ಇವತ್ತು ನಾವು ಬಜೆಟ್ನ ಪ್ರೊಸೀಜರ್ ಅನ್ನ ಮಾಡ್ತಾ ಹೋಗೋಣ. ಬಜೆಟ್ ಸ್ಟಾರ್ಟ್ ಆಗಿದೆಯಾ? ಎಸ್ ವೆರಿ ಗುಡ್ ರಾಜು ಚೌಹಾಣ್ ಸರ್. ಮಾಡೋಣ. ನಿಮ್ಗೆ ಮಾರ್ಚ್ ಎಂಡಿಂಗ್ ಅಲ್ಲಿ ಅಥವಾ ಏಪ್ರಿಲ್ ಫಸ್ಟ್ ವೀಕ್ ಅಲ್ಲಿ ಬಜೆಟ್ ಶುರು ಮಾಡ್ಕೋಣ. ಈಗ ಇವ್ರದ್ದು ಮುಗಿಲಿ ಕರ್ನಾಟಕ ಸರ್ಕಾರದ. ಓಕೆ, ಬಜೆಟ್ ಒಂದಷ್ಟು ತರಗತಿಗಳನ್ನ, ಒಂದಷ್ಟು ಕಾನ್ಸೆಪ್ಟ್ ಅನ್ನ ಕಳೆದ ತರಗತಿಯಲ್ಲಿ ನೋಡಿದ್ವಿ. ಸೊ ಈ ಒಂದು ತರಗತಿಯಲ್ಲಿ ಬಜೆಟ್ ನ ಮುಂದುವರೆದ ಭಾಗ ಮತ್ತೆ ಇವತ್ತು ಬಜೆಟ್ ಅನ್ನ ಕಂಪ್ಲೀಟ್ ಮಾಡೋಣ. ಸೊ ಬಜೆಟ್ ಪ್ರೊಸೀಜರ್ ಅನ್ನ ಇಲ್ಲಿ ಹೇಳ್ಕೊಡ್ತೀನಿ. ಅಂಡ್ ನಿಮ್ಗೆ ಇದೇ ಬಜೆಟ್ ಪ್ರೊಸೀಜರ್ ಅನ್ನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೂಡ ಹೇಳ್ಕೊಡ್ತೀನಿ. ಈಗ ಬಜೆಟ್ ಪ್ರೊಸೀಜರ್ ಅನ್ನ ನೋಡ್ಲಿಕ್ಕಿಂತ ಮುಂಚೆ, ಇದರಲ್ಲೂ ಹೆಣ್ಣು ಮಕ್ಕಳೇ ಮೇಲುಗೈ, ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಹೋಗರು. ಆಯ್ತು ಬಿಡ್ರಿ, ಹೆಣ್ಮಕ್ಳೇ ಸ್ಟ್ರಾಂಗು. ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಂದಾಗಿಂದ ಏನ್ ಮಾಡಕ್ಕಾಗಲ್ಲ. ಓಕೆ ಗುಡ್. ಬಜೆಟ್ ಪ್ರೊಸೀಜರ್, ಈ ಪ್ರೊಸೀಜರ್ ಏನಿದೆ ಅದು ಇಂಪಾರ್ಟೆಂಟ್. ಸೊ ಈ ಬಜೆಟ್ ಪ್ರೊಸೀಜರ್ ಅನ್ನ ನಮ್ಮ ಮನೆಯಲ್ಲಿ ಯಾವ ರೀತಿ ಆಗುತ್ತೆ ಅದನ್ನ ನೋಡೋಣ. ನಾನು ಆಫ್ಲೈನ್ ಕ್ಲಾಸಲ್ಲೂ ಇದೇ ಹೇಳ್ತಾ ಇರ್ತೀನಿ, ಅಂಡ್ ಕಳೆದ ಆನ್ಲೈನ್ ಕ್ಲಾಸಲ್ಲೂ ಇದೇ ಎಕ್ಸಾಂಪಲ್ ಕೊಟ್ಟಿದ್ದೆ. ಅಂಡ್ ಇವಾಗ ಆ ಎಕ್ಸಾಂಪಲ್ ಅನ್ನ ಚೇಂಜ್ ಮಾಡ್ಲಿಕ್ಕೂ ಮನ್ಸಿಲ್ಲ. ಎಲ್ಲ ಚೇಂಜ್ ಮಾಡ್ತಾ ಇದೀನಿ, ಅದನ್ನ ಚೇಂಜ್ ಮಾಡ್ಲಿಕ್ಕೆ ಮನ್ಸಿಲ್ಲ. ಚೆನ್ನಾಗಿದೆ. ಸೊ ಯೂಶಲಿ ಹುಡುಗರಿಗೆ ಏನ್ ಇಷ್ಟ ಹೇಳಿ, ಏನ್ ಇಷ್ಟ ತಮಗೆ ಹೇಳಿದ್ರೆ ಅದೇ ಎಕ್ಸಾಂಪಲ್ ಅನ್ನ ತೆಗೆದುಕೊಳ್ತೀನಿ. ಹುಡುಗರಿಗೆ ಏನ್ ಇಷ್ಟ? ಆಯ್ತು, ಗಲಾಟಿ ಬೇಡ. ಹೆಣ್ಮಕ್ಳ ಸ್ಟ್ರಾಂಗು. ರ್ಯಾಂಕ್ ಲಿಸ್ಟ್ ಅಲ್ಲಿ ಹುಡುಗರು ಇರ್ತಾರೆ. ರ್ಯಾಂಕ್ ಲಿಸ್ಟ್ ಅಲ್ಲಿ ಇರ್ತಕ್ಕಂತಹ ಹುಡುಗರ್ನ ಎತ್ತಂತಹ ತಾಯಿ ಒಂದು ಹೆಣ್ಣು. ಹುಡುಗರ್ಗೆ ಏನಿಷ್ಟ ಹೇಳಿ? ಯೂಶಲಿ ತಮಗೆ ಏನ್ ಇಷ್ಟ? ಜಾಮೂನ್ ಇಷ್ಟನಾ? ಓಕೆ, ಆಮೇಲೆ ಯಾರಾದ್ರೂ ಒಂದು ಎಕ್ಸಾಂಪಲ್ ಇಡ್ರಿ. ಹುಡುಗರ್ಗೆ ಏನ್ ಇಷ್ಟ ಅಥವಾ ಹುಡುಗಿಯರ್ಗೆ ಏನ್ ಇಷ್ಟ ಹೇಳ್ರಿ. ಬಿರಿಯಾನಿ, ಬೈಕ್ಸ್. ಆರ್ಯನ್ ಸರ್ ವೆರಿ ಗುಡ್ ಮಾರ್ನಿಂಗ್. ಪಾನಿಪುರಿ, ಬಿರಿಯಾನಿ, ಚಾಕೊಲೇಟ್, ಸ್ಪೋರ್ಟ್ಸ್ ಇಷ್ಟ ಹುಡುಗಿಯರಿಗೆ. ಓಕೆ, ಬೈಕ್ ಇಷ್ಟ ಅನ್ನೋದಲ್ವಾ, ಬೈಕೆ ತೆಗೆದುಕೋಣ. ಅದರಲ್ಲೂ ಇತ್ತೀಚಿನ ಹುಡುಗರಿಗೆ ಯಾವ ತರ ಬೈಕ್ ಇಷ್ಟ ಅಂದ್ರೆ, ಆ ಸೀಟ್ ಹಿಂದೆದು ಬಹಳ ಎತ್ತರ ಇರಬೇಕು, ಮುಂದೆ ಸೀಟ್ ಕಡಿಮೆ ಇರಬೇಕು. ನಮ್ಗೆ ಕಾಂತಮಣಿ ಅಂತ ಹೇಳಿ ಒಬ್ರು ಟೀಚರ್ ಇದ್ರು. ಅವ್ರು ಯಾವಾಗ್ಲೂ ಹೇಳ್ತಾ ಇರೋರು, ಅವಾಗ KTM ಹೊಸ್ದಾಗ್ ಬಂದಿತ್ತು, ನಾವು PUC ಟೈಮಲ್ಲಿ. ಆಗ ಈ ಬೈಕ್ ಯಾರು ಕಂಡುಹಿಡಿದ್ರು, ಇದ್ರಲ್ಲಂತೂ
ವಯಸ್ಸಾಗಿರತಕ್ಕಂಥವ್ರು ಕೂತ್ಕೊಳಕ್ಕಾಗಲ್ಲ ಅಂತ. ಅಟ್ ಎ ಸೇಮ್ ಟೈಮ್ ನಾನು ನಾನು ಕೂತ್ಕೊಂಡು ನೋಡಿದೀನಲ್ವಾ, ಹಿಂದೆ ಅಂತೂ ಹುಡುಗರು ಕೂರಕ್ಕಾಗಲ್ಲ. ಹಿಂದೆ ಸೀಟ್ ಮೇ ಬಿ ಹುಡುಗಿಯರ್ ಕೂತ್ಕೊಳ್ಳಿ ಅಂತಾನೆ ಮಾಡಿದಾರೋ ಏನೋ ಗೊತ್ತಿಲ್ಲ. ಸೊ ನಮ್ ಜಗ್ಗೇಶ್ ಅವರು ಕೂಡ ಅದನ್ನ ಹೇಳ್ತಾ ಇದ್ರು, ಹಿಂಗಿರೋ ಬೈಕ್ ಬೇಕು ಅಂತ ಹೇಳಿ. ಸೊ ಆ ಬೈಕ್ ಬೇಕು ಅನ್ಕೋಣ. ಈಗ ಫಾರ್ ಎಕ್ಸಾಂಪಲ್ ಯಾರ್ದೋ ಒಂದ್ ಹೆಸರು, ಯಾರು ಲಾಸ್ಟ್ ಅಲ್ಲಿ ಯಾರಿದ್ದಾರೆ ಹುಡುಗ, ಅಯ್ಯಪ್ಪ ಏನ್ ಮಾಡ್ತಾರೆ, ಮನೇಲಿ ಹೋಗಿ ಕೇಳ್ತಾರೆ, ಅಮ್ಮ ನಾನು ಕಾಲೇಜ್ಗೆ ಹೋಗ್ಬೇಕು, ಬೈಕ್ ಕೊಡ್ಸಮ್ಮ ಅಂತ ಹೇಳಿ. ಬೈಕ್ ಏನಕ್ ಬೇಕೋ ಅಂತ ಅಮ್ಮ ಕೇಳ್ತಾರೆ. ಆವಾಗ ಅಯ್ಯಪ್ಪ ಅವ್ರು ಹೇಳ್ತಾರೆ, ಅಮ್ಮ ಕೋಚಿಂಗ್ ಕ್ಲಾಸಿಗೆ ಬರ್ತಾರಲ್ವಾ, ಎಲ್ರು ಬೈಕಲ್ಲೇ ಬರ್ತಾರಮ್ಮ, ಒಂದಷ್ಟು ಜನ ಕಾರಲ್ಲಿ ಬರ್ತಾರಮ್ಮ, ನಾನು ಒಬ್ನೇ BMTC ಬಸ್ಸಲ್ಲಿ ಹೋಗೋದು, ಬಿಸಿಲು ಬೇರೆ ಇದೆ, ನನಗ್ ಬೈಕ್ ಬೇಕಮ್ಮ ಕೋಚಿಂಗ್ ಹೋಗಕ್ಕೆ ಅಂತ ಹೇಳಿ ಕೇಳ್ತಾರೆ. ಆಗಮ್ಮ ಅದು ಇದು ನೋಡಿ, ಆಯ್ತಪ್ಪ ಬೈಕ್ ಅಲ್ವಾ, ನೋಡೋಣ ಇವತ್ ನಿಮ್ಮ ಅಪ್ಪನ್ ಕೇಳ್ತೀನಿ ಅಂತ ಹೇಳ್ತಾರೆ. ಹೇಳಿದ ನಂತರ ಇನ್ನೇನ್ ಅಪ್ಪ ಬರ್ಬೇಕು. ಅವಾಗ ಒಂದ್ಸತಿ ಅಯ್ಯಪ್ಪ ಅವ್ರ ಅಮ್ಮನ ಕಡೆ ತಿರುಗಿ, ಅಮ್ಮ ನನ್ಗೆ ಹಿಂಗಿರೋ ಬೈಕ್ ಬೇಕಮ್ಮ ಅಂತಾರೆ. ಆಯ್ತಪ್ಪ ನಿನ್ಗೆ ಹಂಗಿರೋ ಬೈಕೆ ಕೊಡಿಸ್ತೀನಿ, ಅಪ್ಪಗೆ ಹೇಳ್ತೀನಿ ಬಂದ್ರಲ್ವಾ ಕೆಲ್ಸದಿಂದ ಅಂತ ಹೇಳಿ ಎಲ್ರು ಊಟ ಮಾಡ್ತಾರೆ. ನೈಟು ಊಟ ಮಾಡಿದ ನಂತರ ಇನ್ನೇನು ಮಲ್ಗ್ಲಿಕ್ಕೆ ರೆಡಿ ಆಗ್ಬೇಕು. ಆಗ ಅಮ್ಮ ಒಂದು ಅಪ್ಲಿಕೇಶನ್ ಹಾಕ್ತಾರೆ ಅಪ್ಪಗೆ, ಏನಂತಂದ್ರೆ, ನೋಡ್ರಿ ನಮ್ಮ ಮಗುಗೆ ಬೈಕ್ ಅಂತ ಕೊಡ್ಸಿ, ಕೋಚಿಂಗಿಗೆ ಎಲ್ಲ ಬೈಕಲ್ಲಿ ಬರ್ತಾವ್ರಂತೆ, ಕಾರಲ್ಲಿ ಬರ್ತಾವ್ರಂತೆ, ಕೊಡ್ಸಿ ಅವನಿಗೆ ಬೈಕನ್ನ ಅಂತ ಹೇಳಿ ಹೇಳ್ತಾರೆ. ಅವಾಗ ಅಪ್ಪ ಏನ್ ಹೇಳ್ತಾರೆ ಅಂದ್ರೆ, ಹೆಣ್ಮಕ್ಳನ್ನ ಎದುರ ಕಳ್ಲಿಕ್ಕೆ ಆಗಲ್ಲ, ಸುಮ್ನೆ ಯಾಕೆ ಮನೇಲಿ ಗಲಾಟಿ, ಆಯ್ತು ನೋಡೋಣ ಮಲ್ಕೋ ಕೊಡ್ಸೋಣ ಅಂತಾರೆ. ಜಸ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಬೈಕ್ ಬೇಕು ಅಂತೇಳಿ ಅಮ್ಮ ಪ್ರಸ್ತಾಪ ಮಾತ್ರ ಮಾಡ್ತಾರೆ. ಜಸ್ಟ್ ಒಂದು ಜನರಲ್ ಡಿಸ್ಕಷನ್ ಆಗುತ್ತೆ ಬೈಕ್ ಬಗ್ಗೆ, ಜಸ್ಟ್ ಜನರಲ್ ಡಿಸ್ಕಷನ್ ಆಗುತ್ತೆ. ಯಾವ್ದ್ರ ಬಗ್ಗೆ? ಬೈಕ್ ಬಗ್ಗೆ. ಸೊ ನೆಕ್ಸ್ಟ್ ಏನ್ ಮಾಡ್ತಾರೆ, ಅವತ್ ನೈಟ್ ಆಯ್ತು, ಬೆಳಗ್ಗೆ ಎದ್ದು ಹೇಳ್ತಾರೆ. ಎದ್ದ ನಂತರ, ರೀ ನಮ್ಮ ಪಾಪುಗೆ, ನಮ್ಮ ಅಯ್ಯಪ್ಪಗೆ ಬೈಕ್ ಬೇಕು, ಪಾಪ ಕೋಚಿಂಗ್ ಹೋಗ್ಬೇಕಲ್ಲ, ನೆನ್ನೆ ರಾತ್ರಿ ಹೇಳಿದ್ನಲ್ವಾ. ಹೌದಾ, ಬೈಕ್ ಹೇಳ್ದ, ಹೌದಾ ಸರಿ ಆಯ್ತು ನೋಡೋಣ ಬಿಡು. ಇಲ್ಲೂ ಏನೂ ಆಗಲ್ಲ, ಇಲ್ಲೂ ಜಸ್ಟ್ ಜನರಲ್ ಡಿಸ್ಕಷನ್. ಫಸ್ಟ್ ದಿನ ಏನ್ ಹೇಳಿದ್ರು, ನಮಗೆ ಬೈಕ್ ಬೇಕು ಅಂತೇಳಿ ಒಂದು ಅಪ್ಲಿಕೇಶನ್ ಹಾಕಿದ್ರು ಅಷ್ಟೇ ಅಮ್ಮ. ಅವತ್ತಿನ ನೈಟ್ ಮಲ್ಕೊಂಡ್ರು, ಬೆಳಗ್ಗೆ ಎದ್ದಳು, ಬೆಳಗಾಯ್ತು. ಬೆಳಗಾದ ತಕ್ಷಣ ನಮ್ಮ ಪಾಪಗ್ ಬೈಕ್ ಬೇಕ್ರಿ ಅಂತೇಳಿ ಒಂದ್ಸತಿ ನೆನ್ಪು ಮಾಡಿದ್ರು. ಜಸ್ಟ್ ಅವಾಗ ಏನಾಯ್ತು ಅಂದ್ರೆ, ಹೌದಾ ಬೈಕಾ, ಯಾವ್ದು ಬೈಕ್ ಬೇಕಂದ್ರೆ, ಅದೇ ರೀ ಹಿಂಗಿರೋ ಬೈಕ್ ಬೇಕಂತೆ. ಅದಾ ಸರಿ ಆಯ್ತು, ಜನರಲ್ ಡಿಸ್ಕಷನ್ ಅಷ್ಟೇ, ಬೇರೆ ಏನೂ ಆಗ್ಲಿಲ್ಲ ಅವತ್ತಿನ ಬೆಳಗ್ಗೆ. ಏನೂ ಆಗ್ಲಿಲ್ಲ, ಬೇರೆ ಏನು ಡಿಸ್ಕಷನ್ ಆಗ್ಲಿಲ್ಲ, ಜಸ್ಟ್ ಜನರಲ್ ಆಯ್ತು. ನೆಕ್ಸ್ಟ್ 15 days ಆದ್ರೂ ಮಾತೇ ಇಲ್ಲ, ಬೈಕ್ ಬಗ್ಗೆ ಮಾತೇ ಇಲ್ಲ. ಅಪ್ಪ ಬರ್ತಾರೆ, ಮನೆ ಆಫೀಸಿಂದ ಊಟ ಮಾಡ್ತಾರೆ, ಅಮ್ಮನೂ ಊಟ ಮಾಡ್ತಾರೆ, ಅಯ್ಯಪ್ಪನೂ ಊಟ ಮಾಡ್ತಾರೆ, ಎಲ್ಲ ಮಲ್ಕೊಂಡ್ಬಿಡ್ತಾರೆ. ಬೈಕಿನ ಮಾತೇ ಇಲ್ಲ. ಅಯ್ಯಪ್ಪಗೆ ಭಯ, KPSC ನೋಡಿದ್ರೆ ಎಕ್ಸಾಮ್ ಬೇರೆ ಟೈಮ್ ಮಾಡ್ತಾ ಇಲ್ಲ, ನೆಕ್ಸ್ಟ್ PSI ಕಾಲ್ ಆಗುತ್ತಂತೆ, ಅಷ್ಟ್ರೊಳಗಾದ್ರೂ ನನ್ಗೆ ಹಿಂಗಿರೋ ಬೈಕ್ ಕೊಡಿಸ್ತಾರ ಅಂತೇಳಿ ಅಯ್ಯಪ್ಪ ಅವ್ರು ವೈಟ್ ಮಾಡ್ತಿರ್ತಾರೆ. ಸೊ 15 days ಏನು ಇಲ್ಲ, 15 days ಆ ಬೈಕಿನ ಬಗ್ಗೆ ಮಾತೇ ಇಲ್ಲ. ಆಫ್ಟರ್ 15 days ಮತ್ತೆ ಅಯ್ಯಪ್ಪ ಹೋಗಿ, ಅಮ್ಮ ಎಷ್ಟ್ ದಿನ ಆಯ್ತಮ್ಮ ಹೇಳಿ, ನೀವೇನಮ್ಮ ಏನು ಕೇಳ್ತಾನೆ ಇಲ್ವಲ್ಲಮ್ಮ. ಹೌದಲ್ವಾ ಅಯ್ಯಪ್ಪ, ಬೈಕ್ ಕೇಳಿದಲ್ವಾ, ಅಯ್ಯೋ ಆಯ್ತು ಒಂದ್ಸರ ಅಂತ ಹೇಳಿ ಅಪ್ಪಂಗ್ ಕೇಳ್ತಾರೆ. ಅಪ್ಪಂಗ್ ಕೇಳ್ಬಿಟ್ಟು, ನೋಡ್ರಿ ನಮ್ಮ ಅಯ್ಯಪ್ಪಗ್ ನಾನು ಹೇಳಿದ್ನಲ್ವಾ, ಅದೇನೋ ಹಿಂಗಿರೋ ಬೈಕ್ ಬೇಕಂತೆ, ಕೊಡ್ಸ್ಬಿಡಿ. ಹೌದಾ, ಎಷ್ಟ್ ಲಕ್ಷ ಆಗುತ್ತಂತದ್ದು? 3 ಲಕ್ಷ ಆಗುತ್ತಂತೆ. ಅಯ್ಯಯ್ಯಪ್ಪ ಏನಪ್ಪ ಇಂಥ ಬೈಕ್ ಕೇಳ್ತಿದ್ಯಾ ನೀನು ಅಂತ ಹೇಳಿ ಅಪ್ಪ ಹೇಳ್ತಾರೆ. ಆಯ್ತಪ್ಪ ಆಯ್ತು ನೋಡ, ಎಲ್ಲೆಲ್ಲಿ ದುಡ್ಡು ಉಣ್ಸಕ್ಕಾಗುತ್ತೆ, ಕ್ರೆಡಿಟ್ ಕಾರ್ಡ್ ಎಲ್ಲಿದೆ, ಆಫೀಸಲ್ಲಿ ದುಡ್ಡು ಕೊಡ್ತಾರೆ, ಇದೆಲ್ಲವನ್ನು ಕೂಡ ಡೀಟೇಲ್ಡ್ ಆಗಿ ಡಿಸ್ಕಷನ್ ಅನ್ನ ಮಾಡ್ತಾರೆ. ಏನ್ ಮಾಡ್ತಾರೆ? ಡೀಟೇಲ್ಡ್ ಆಗಿ ಡಿಸ್ಕಷನ್ ಮಾಡಿ ಆಫೀಸಲ್ಲಿ ಅವ್ರ ಬಾಸ್ ಹತ್ರ, ನೋಡಿ ಸರ್ ನನ್ನ ಮಗಗೇನೋ ಅದೇನೋ ಹಿಂಗಿರೋ ಬೈಕ್ ಬೇಕಂತೆ, ಸೊ ನಮಗೆ ಏನಾದ್ರು ಒಂದು ಮಾಡಿ ಅಂತ ಹೇಳಿ 4ನೇ ಸ್ಟೇಜ್ ಅಲ್ಲಿ ಡೀಟೇಲ್ ಡಿಸ್ಕಷನ್ ಆಗುತ್ತೆ. ನೆಕ್ಸ್ಟ್ 5ನೇ ಸ್ಟೇಜ್ ಬರುತ್ತೆ. ಫೈನಲಿ ಅಪ್ರೂವ್ ಆಯ್ತು, ಲೋನ್ ಅನ್ನ ಮಾಡಿಸಿದ್ರು, ಇನ್ನೇನ್ ಬೈಕ್ ಬರಬೇಕು, ಲೋನ್ ಮಾಡಿಸಿದ್ದಾರೆ, ಲೋನ್ ಅಪ್ರೂವ್ ಆಯ್ತು. ನೆಕ್ಸ್ಟ್ ಒಂದು ಫೈನಲ್ ಡೇ ಬರುತ್ತೆ, ಅಯ್ಯಪ್ಪ ಅವ್ರಿಗೆ ಬೈಕ್ ಬಂತು. ಫೈನಲ್ ದಿನ ಬರುತ್ತೆ, ಅಯ್ಯಪ್ಪ ಅವ್ರಿಗೆ ಬೈಕ್ ಬಂತು. ಸೊ ಅಯ್ಯಪ್ಪ ಅವರ ಒಂದು ಬೈಕ್ ನ ಬಜೆಟ್ ಅನ್ನ ನೋಡ್ತಾ ಹೋದ್ರೆ, ಫಸ್ಟ್ ಅವ್ರ ಅಮ್ಮ ಏನ್ ಮಾಡಿದ್ರು, ನೋಡ್ರಿ ನನ್ನ ಮಗಗ್ ಬೇಕಂತೆ ಅಂತೇಳಿ ಒಂದ್ ನೈಟು ಅಪ್ಪಗೆ ಅಪ್ಲಿಕೇಶನ್ ಹಾಕಿದ್ರು. ಸೊ ಬಜೆಟ್ ಅನ್ನ ಪ್ರೆಸೆಂಟ್ ಮಾಡಿದ್ರು, ಬೈಕ್ ಬೇಕು ಅಂತೇಳಿ ಒಂದು ಪ್ರೆಸೆಂಟೇಶನ್ ಅನ್ನ ಕೊಟ್ರು. ಸೆಕೆಂಡ್ ಡೇ ಏನಾಯ್ತು,
ಜನರಲ್ ಡಿಸ್ಕಷನ್ ಆಯ್ತು ನೋಡ್ರಿ. ಅವತ್ ಬೆಳಿಗ್ಗೆ ಮಲ್ಕೊಂಡಿದ್ರಲ್ಲ, ಅವತ್ ಬೆಳಿಗ್ಗೆ ನೋಡ್ರಿ ಬೈಕ್ ಬೇಕಂತೆ, ಜಸ್ಟ್ ಜನರಲ್ ಡಿಸ್ಕಷನ್ ಆಯ್ತು. ಥರ್ಡ್ ಸ್ಟೇಜ್ ಅಲ್ಲಿ ಏನಾಯ್ತು, 15 ದಿನ ಮಾತುಕತೆನೇ ಇಲ್ಲ, 15 ದಿನ ಮಾತುಕತೆನೇ ಇಲ್ಲ. ಫೋರ್ತ್ ಸ್ಟೇಜ್ ಅಲ್ಲಿ ಏನಾಯ್ತು, ಎಷ್ಟೋದಪ್ಪ ಬೈಕು, ಎಷ್ಟು ಲಕ್ಷ ಆಗುತ್ತೆ, ಡೀಟೇಲ್ ಡಿಸ್ಕಷನ್ ಆಯ್ತು. ಫಿಫ್ತ್ ಸ್ಟೇಜ್ ಅಲ್ಲಿ ಕ್ರೆಡಿಟ್ ಕಾರ್ಡ್ ಅದು ಇದು ಹೊಂದಿಸ್ಬಿಟ್ಟು ದುಡ್ಡ ಹೊಂದಿಸಿದ್ರು. ಸಿಕ್ಸ್ತ್ ಸ್ಟೇಜ್ ಅಲ್ಲಿ ಫೈನಲಿ ಬೈಕ್ ಬಂತು. ಇದು ಅಯ್ಯಪ್ಪ ಅವರ ಬಜೆಟ್ ಪಾಸ್ ಆಗಿದ್ದು ಹೇಗೆ ಅಂತ. ಇದೇ ಸ್ಟ್ರಾಟಜಿಯನ್ನ, ಇದೇ ಒಂದು ಇದನ್ನ ನಮ್ಮ ದೇಶದ ಬಜೆಟ್ಗೆ ಅಪ್ಲೈ ಮಾಡೋಣ. ಸೊ ಅಮ್ಮ ಏನು ಬೈಕ್ ಬೇಕು ಅಂತ ಕೇಳಿದ್ರಲ್ವಾ, ಅದನ್ನೇನಂತ ಹೇಳಿ ಕರಿತೀವಿ ಅಂದ್ರೆ ಬಜೆಟ್ ಪ್ರೆಸೆಂಟೇಷನ್. ಬಜೆಟ್ ಪ್ರೆಸೆಂಟೇಷನ್, ಕನ್ನಡದಲ್ಲಿ ಬಜೆಟ್ನ ಮಂಡನೆ. ಬಜೆಟ್ ಮಂಡನೆ. ಸೆಕೆಂಡ್ ದಿನ ಏನಾಯ್ತು ಅಂದ್ರೆ ಜಸ್ಟ್ ಬೈಕ್ ಅಂತೀರಿ ಅಂತ ಅವತ್ ಬೆಳಗ್ಗೆ ಡಿಸ್ಕಷನ್ ಆಯ್ತು. ಬಜೆಟ್ ಮಂಡನೆ ಆಗುತ್ತಲ್ಲ, ಅವತ್ ಬೆಳಗ್ಗೆ ಏನಾಯ್ತು, ಜಸ್ಟ್ ಜನರಲ್ ಡಿಸ್ಕಷನ್ ಆಯ್ತು. ಸಾಮಾನ್ಯ ಚರ್ಚೆ, ಸಾಮಾನ್ಯ ಸಭೆ, ಜನರಲ್ ಡಿಸ್ಕಷನ್ ಆಗುತ್ತೆ. ನೆಕ್ಸ್ಟ್ 15 ದಿನ ಮನೇಲಿ ಮಾತೇ ಇಲ್ಲ. ಜನರಲ್ ಡಿಸ್ಕಷನ್ ಆದ ನಂತರ 15 ಡೇಸ್ ಸೆಷನ್ ಅನ್ನ ಅಡ್ಜೋರ್ನ್ ಮಾಡ್ತಾರೆ. ಅಡ್ಜೋರ್ನ್ಮೆಂಟ್ ಆಫ್ ಸೆಷನ್. ಒಂದು 15 ದಿನಕ್ಕೆ ಸದನವನ್ನ ಮುಂದೂಡ್ತಾರೆ. 15 ದಿನ ಸದನವನ್ನ ಮುಂದೂಡ್ತಾರೆ. ನೆಕ್ಸ್ಟ್ 15 ದಿನ ಆದ್ಮೇಲೆ ಬರ್ತಾರೆ ಎಲ್ಲ MLA MP ಗಳು. ಅದೇ ರೀತಿ 15 ದಿನ ಆದ್ಮೇಲೆ ಡೀಟೇಲ್ ಡಿಸ್ಕಷನ್ ಮಾಡಿದ್ರು ಅಮ್ಮ ಅಪ್ಪ, ದುಡ್ಡು ಎಷ್ಟಾಗುತ್ತೆ ಏನು ಎತ್ತ ಅಂತ. ಹಂಗೆ 15 ದಿನ ಆದ ನಂತರ 15 ಡೇಸ್ ಆದ ನಂತರ ಇಲ್ಲಿ ಡಿಮಾಂಡ್ ಫಾರ್ ಗ್ರಾಂಟ್ಸ್, ಅನುದಾನಗಳ ಬೇಡಿಕೆಗೆ ಡಿಟೇಲ್ಡ್ ಡಿಸ್ಕಷನ್ ಆಗುತ್ತೆ. ಡಿಟೇಲ್ಡ್ ಡಿಸ್ಕಷನ್ ಆಗಿ ಅಂದ್ರೆ ಒಂದೊಂದು ಇದಕ್ಕೆ ಇಷ್ಟೆಷ್ಟು ಬೇಕು, ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಇಷ್ಟಿಷ್ಟು ಬೇಕು ಅಂತೇಳಿ ದುಡ್ಡು ಡಿಟೇಲ್ ಡಿಸ್ಕಷನ್ ಆಗುತ್ತೆ. ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಅಪ್ರೋಪ್ರಿಯೇಷನ್ ಬಿಲ್. ಅಪ್ಪ ಏನ್ ದುಡ್ಡು ಹೊಂದಿಸ್ತಾರಲ್ವಾ ಕ್ರೆಡಿಟ್ ಕಾರ್ಡ್ ಅಲ್ಲಿ ಇಲ್ಲಿ, ಅದೇ ರೀತಿ ಅಪ್ರೋಪ್ರಿಯೇಷನ್ ಬಿಲ್ಸ್ ಏನಾಗುತ್ತೆ, ಫೈನಲ್ ಆಗಿ ಬೈಕ್ ಯಾವತ್ತು ಬರುತ್ತಲ್ವಾ ಅವತ್ತು ಫಿನಾನ್ಸ್ ಬಿಲ್, ಹಣಕಾಸು ಮಸೂದೆ ಪಾಸ್ ಆಗ್ತಾ ಹೋಗುತ್ತೆ. ಸೊ ಇಷ್ಟು ಹಂತಗಳಲ್ಲಿ, ಈ 6 ಹಂತಗಳಲ್ಲಿ ಬಜೆಟ್ ಪಾಸ್ ಆಗ್ತಾ ಹೋಗುತ್ತೆ. ಈಗ ಅದೇ 6 ಹಂತಗಳನ್ನ ಡೀಟೇಲ್ಡ್ ಆಗಿ ನೋಡೋಣ. ಫಸ್ಟ್ ನಮ್ಮ ಫಿನಾನ್ಸ್ ಮಿನಿಸ್ಟರ್ ಯಾರಿರ್ತಾರೆ, ಹಣಕಾಸು ಸಚಿವರು ಯಾರಿರ್ತಾರೆ, ಅವರು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ತಮಗೆ ಗೊತ್ತು, ಬಜೆಟ್ ಅಂತಕ್ಕಂಥದ್ದು ಗೌರ್ನಮೆಂಟ್ ಬಿಲ್, ಮನಿ ಬಿಲ್ ಯಾವಾಗ್ಲೂ ಕೂಡ ಏನಾಗಿರ್ತವೆ, ಗೌರ್ನಮೆಂಟ್ ಬಿಲ್, ಸರ್ಕಾರದ ಮಸೂದೆಗಳಾಗಿರ್ತವೆ, ಪ್ರೆಸೆಂಟ್ ಮಾಡ್ತಾರೆ. ಸೊ ಬಜೆಟ್ ಪ್ರೆಸೆಂಟೇಷನ್ ಏನಾಗುತ್ತಲ್ಲ, ಫಿನಾನ್ಸ್ ಮಿನಿಸ್ಟರು ಅವತ್ತು ಬಜೆಟ್ ಸ್ಪೀಚ್ ಅನ್ನ ಕೊಡ್ತಾರೆ. ಜಸ್ಟ್ ಬಜೆಟ್ ಅಲ್ಲಿ ಏನೇನಿದೆ ಅಂತೇಳಿ ಫಿನಾನ್ಸ್ ಮಿನಿಸ್ಟರ್ ಹೇಳ್ತಾರೆ. ಯಾರು ಕೂಡ ಡೀಟೇಲ್ ಡಿಸ್ಕಷನ್ ಮಾಡಲ್ಲ. ತಮಗೆ ಸ್ಟೇಟ್ಮೆಂಟ್ ವೈಸ್ ಕೇಳಿದಾಗ ಇಲ್ಲಿ ಡೀಟೇಲ್ ಡಿಸ್ಕಷನ್ ಆಯ್ತಾ ಅಂತ ಕೇಳ್ತಾರೆ. ನೋ, ಏನು ಡಿಸ್ಕಷನ್ ಆಗಲ್ಲ. ಜಸ್ಟ್ ಬಜೆಟ್ ಅನ್ನ ಪ್ರೆಸೆಂಟ್ ಮಾಡ್ತಾರೆ, ಫಸ್ಟ್ ಸ್ಟೇಜ್. ಸೆಕೆಂಡ್ ಸ್ಟೇಜ್ ಅಲ್ಲಿ ಸಾಮಾನ್ಯ ಚರ್ಚೆ, ಜನರಲ್ ಡಿಸ್ಕಷನ್ ಆಗತ್ತೆ. ಅಮ್ಮ ಅಪ್ಪ ಏನ್ ಮಾಡಿದ್ರಲ್ಲ ಅಲ್ವಿ ಅವತ್ ಬೆಳಿಗ್ಗೆ, ಅದೇ ರೀತಿ ಬಜೆಟ್ ಸ್ಪೀಚ್ ಅನ್ನ ಎಂತ ಕೊಟ್ಟಿರ್ತಾರಲ್ವಾ ಫಿನಾನ್ಸ್ ಮಿನಿಸ್ಟರು, ಅವತ್ತಿನ ಮಾರನೇ ದಿನ, ಯೂಶಲಿ ಅವತ್ತೇನು ಡಿಸ್ಕಷನ್ ಆಗಲ್ಲ, ಅವತ್ತು ಮಾರನೇ ದಿನ ಜನರಲ್ ಡಿಸ್ಕಷನ್ ಆಗುತ್ತೆ, ಸಾಮಾನ್ಯ ಚರ್ಚೆ. ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಕೊಟ್ಟಿದ್ದೀರಾ, ಜಸ್ಟ್ ಸಾಮಾನ್ಯ ಚರ್ಚೆ ಅಷ್ಟೇ ಆಗುತ್ತೆ ಅವತ್ತಿನ ಬೆಳಿಗ್ಗೆ. ಅದಾಗಿ 15 ಡೇಸ್ ರಜೆ ಇರುತ್ತೆ. 15 ಡೇಸ್ ಸೆಷನ್ ಅನ್ನ ಅಡ್ಜರ್ನ್ ಮಾಡ್ತಾರೆ, ಸಭೆಯನ್ನ ಮುಂದೂಡ್ತಾರೆ. ನಿಮ್ಗೆ ಅಡ್ಜರ್ಮೆಂಟ್ ಆಫ್ ಸೆಷನ್, ಅಡ್ಜರ್ಮೆಂಟ್ ಸೀನಿಯರ್ ಡೇ ಅದೆಲ್ಲ ಇಲ್ಲಿ ಬೇಡ, ಪೊಲಿಟಿಲಿ ಹೇಳ್ಕೊಡ್ತೀನಿ. ಬಟ್ ಹೀಗೆ ತಿಳ್ಕೊಂಡಿರ್ತೀರಿ ಅಂದ್ರೆ 15 ದಿನ ಸಭೆಯನ್ನ ಮುಂದೂಡ್ತಾರೆ. 15 ಡೇಸ್ ಏನ್ 15 ದಿನ ಮುಂದೂಡ್ತಾರಲ್ಲ, ಆ ಟೈಮಲ್ಲಿ 24 ಸ್ಟ್ಯಾಂಡಿಂಗ್ ಕಮಿಟೀಸ್ ಬರ್ತವೆ. ಎಷ್ಟು? 24 ಸ್ಟ್ಯಾಂಡಿಂಗ್ ಕಮಿಟೀಸ್, ಸ್ಥಾಯಿ ಸಮಿತಿಗಳು ಬರ್ತವೆ 24. ಆ ಎಲ್ಲಾ ಕಮಿಟೀಸ್ ಏನಿದಾವೆ ಅವು ಬಜೆಟ್ ಅಲ್ಲಿ ಏನಿದೆ, ಯಾವ್ಯಾವ ಸಚಿವಾಲಯಕ್ಕೆ, ಯಾವ್ಯಾವ ಸಚಿವರಿಗೆ
ಯಾವ್ಯಾವ ಕೆಲಸಕ್ಕೆ ಎಷ್ಟೆಷ್ಟು ಡಿಮಾಂಡ್ ಫಾರ್ ಗ್ರಾಂಟ್ಸ್, ಅನುದಾನವನ್ನ ಕೇಳಿದರೆ, ಅನುದಾನಗಳ ಬೇಡಿಕೆಯನ್ನ ಇಟ್ಟಿದ್ದಾರೆ, ಇದೆಲ್ಲವನ್ನು ಕೂಡ ಡೀಟೇಲ್ಡ್ ಆಗಿ ನೋಡ್ತಾರೆ. ಯಾರು? 24 ಸ್ಟ್ಯಾಂಡಿಂಗ್ ಕಮಿಟೀಸ್. ಯಾವಾಗ? ರಜೆ ಏನಿರುತ್ತಲ್ವಾ ಆವಾಗ. ನೆಕ್ಸ್ಟ್ ಯೂಶಲಿ 15 ದಿನ ರಜಾ ಆದ ನಂತರ ಬರ್ತಾರೆ. ಬಂದು ಅವಾಗ ಬಜೆಟ್ ನ ಅಸೀಲಿ ಆಟ ಶುರು. ಬಜೆಟ್ ಬಗ್ಗೆ ಅಪೋಸಿಷನ್ ಪಾರ್ಟಿ ಅವರೊಂದು ಇವರೊಂದು ಡೀಟೇಲ್ಡ್ ಆಗಿ ಡಿಸ್ಕಷನ್ ಆಗುತ್ತೆ. ಡೀಟೇಲ್ಡ್ ಡಿಸ್ಕಷನ್ ಆಗೋದು ಯಾವ ಸ್ಟೇಜ್ ಅಲ್ಲಿ ಅಂದ್ರೆ ಇದೇ ಸ್ಟೇಜ್ ಅಲ್ಲಿ, 4ನೇ ಸ್ಟೇಜ್ ಅಲ್ಲಿ. ಇಲ್ಲಿ ಡಿಮಾಂಡ್ ಫಾರ್ ಗ್ರಾಂಟ್ಸ್ ಏನಿರುತ್ತಲ್ವಾ, ಏನೇನ್ ಡಿಮಾಂಡ್ ಕೇಳಿರ್ತಾರಲ್ವಾ ಅದ್ರ ಬಗ್ಗೆ ಲೋಕಸಭೆ ಫುಲ್ಲು ಡಿಸ್ಕಷನ್ ಆಗುತ್ತೆ, ಡೀಟೇಲ್ಡ್ ಆಗಿ ಡಿಸ್ಕಷನ್ ಆಗುತ್ತೆ. ಅನುದಾನಗಳ ಬೇಡಿಕೆ ಏನಿರುತ್ತಲ್ಲ ಅದ್ರ ಮೇಲೆ ಡಿಸ್ಕಷನ್ ಆಗಿ ಆ ಡಿಮಾಂಡ್ ಫಾರ್ ಗ್ರಾಂಟ್ಸ್ಗೆ ವೋಟ್ ಮಾಡ್ತಾರೆ. ಇಲ್ಲೇ ಕಟ್ ಮೋಷನ್ಸ್ ಅವೆಲ್ಲ ಮಾಡ್ತಕ್ಕಂಥದ್ದು. ವೋಟ್ ಮಾಡಿ ಆ ಡಿಮಾಂಡ್ ಫಾರ್ ಗ್ರಾಂಟ್ಸ್ ಎಷ್ಟೆಷ್ಟು ಯಾರ್ಯಾರಿಗೆ ಕೊಡ್ಬೇಕು ಅಂತ ವೋಟ್ ಮಾಡ್ತಾರೆ, ಅದನ್ನ ಪಾಸ್ ಮಾಡ್ತಾರೆ ಫಸ್ಟ್. ನೆಕ್ಸ್ಟ್ ಅಪ್ರೋಪ್ರಿಯೇಷನ್ ಬಿಲ್, ವಿನಿಯೋಗ ಮಸೂದೆಯನ್ನ ಫಸ್ಟ್ ಪಾಸ್ ಮಾಡ್ತಾರೆ. ಯಾಕೆ ವಿನಿಯೋಗ ಮಸೂದೆಯನ್ನ ಫಸ್ಟ್ ಪಾಸ್ ಮಾಡ್ತಾರೆ? ಈ ಅಪ್ರೋಪ್ರಿಯೇಷನ್ ಬಿಲ್ ಏನಿರುತ್ತಲ್ವಾ ಇದು ಎಕ್ಸ್ಪೆಂಡಿಚರ್ ಸೈಡ್ ಇರುತ್ತೆ. ನಿಮ್ಗೆ ಹೇಳ್ಕೊಟ್ನಲ್ವಾ, ಒಂದ್ ಸೈಡ್ ದುಡ್ಡು ಬರ್ತಾ ಇರುತ್ತೆ, ಇನ್ನೊಂದ್ ಸೈಡ್ ಎಕ್ಸ್ಪೆಂಡಿಚರ್ ಆಗ್ತಾ ಇರುತ್ತೆ. ದುಡ್ಡು ಬರ್ಬೇಕು ಅಂದ್ರೆ ಟ್ಯಾಕ್ಸ್ ಫೈನ್ ಎಲ್ಲ ಕಲೆಕ್ಟ್ ಮಾಡ್ಬೇಕು ಅಂದ್ರೆ ಒಂದ್ ಬಿಲ್ ಪಾಸ್ ಮಾಡ್ಬೇಕು, ಅದು ಫೈನಾನ್ಸ್ ಬಿಲ್. ಇನ್ನ ನಾವು ಅದನ್ನ ಪಾಸ್ ಮಾಡಿಲ್ಲ, ಕಲೆಕ್ಟ್ ಮಾಡೋಂಗಿಲ್ಲ. ಬಟ್ ಅಪ್ರೋಪ್ರಿಯೇಷನ್ ಬಿಲ್ ಪಾಸ್ ಮಾಡ್ತೀವಿ ಈಗ ಫಸ್ಟ್, ಅಂದ್ರೆ ಖರ್ಚು ಎಷ್ಟಾಗುತ್ತೋ ಅದ್ರ ಬಿಲ್ ಪಾಸ್ ಮಾಡ್ತೀವಿ ಫಸ್ಟ್, ವಿನಿಯೋಗ ಮಸೂದೆ. ನೆಕ್ಸ್ಟ್ ಪಾಸಿಂಗ್ ಆಫ್ ಫಿನಾನ್ಸ್ ಬಿಲ್, ಲಾಸ್ಟಿಗೆ ಹಣಕಾಸು ಮಸೂದೆಯನ್ನ ಪಾಸ್ ಮಾಡ್ತೀವಿ. ಇದು 6ನೇ ಸ್ಟೇಜ್. ಈ ಸ್ಟೇಜ್ ಅಲ್ಲಿ ಕಂಪ್ಲೀಟ್ ಬಜೆಟ್ ಆಗತ್ತೆ. 1 ನಿಮಿಷ, ಇದು ಬಹಳ ಇಂಪಾರ್ಟೆಂಟ್ ಈ ಪ್ರೊಸೀಜರು. 1 ಮಿನಿಟ್ ಟೈಮ್ ಕೊಡ್ತೀನಿ ನಾನು. ಆ 1 ಮಿನಿಟ್ ಅಲ್ಲಿ ನಾನು ಈಗ ಏನ್ ಹೇಳಿದ್ನಲ್ವಾ ಅದನ್ನ ರೀಕಾಲ್ ಮಾಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಇದು, ತುಂಬಾ ಪ್ರಶ್ನೆಗಳಾಗಿದ್ದಾವೆ. ಓಕೆ, ಈಗ 6 ಪ್ರೊಸೀಜರ್ ಏನಿದೆಯಲ್ಲೋ ಅದನ್ನ ನಾನು ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ನಾನು ಪ್ರಿಪ್ರೇಷನ್ ಮಾಡ್ತಿದ್ನಲ್ವಾ ಆ ಟೈಮಲ್ಲಿ ನಾನು ನೋಟ್ಸ್ ಮಾಡಿದ್ದೆ. ಐ ಥಿಂಕ್ ತಮಗೆ ಕಾಣಿಸಲ್ಲ ಅನ್ಸುತ್ತೆ ಇದು ನನ್ನ ನೋಟ್ಸ್ ಇದು. ಸೊ ನಾನು ಯಾವ ರೀತಿ ಮಾಡಿದ್ದೀನಿ ಅಂತೇಳಿ ಅದನ್ನ ಒಂದ್ಸರ್ತಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಬಜೆಟ್ ಪಾಸೇಜ್ ಇಷ್ಟೊತ್ತು ಹೇಳಿದ್ದನ್ನ ನಾನು ಜಸ್ಟ್ 1 ಪೇಜಲ್ಲಿ ಮಾಡಿದ್ದೀನಿ ಆ ಟೈಮಲ್ಲಿ. ನೋಡಿ, ಬಜೆಟ್ ಪಾಸೇಜ್ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಪ್ರಿಯರ್ ರೆಕಮೆಂಡೇಶನ್ ಆಫ್ ಪ್ರೆಸಿಡೆಂಟ್ನ ಪೂರ್ವ ಅನುಮತಿಯ ಮೇರೆಗೆ. ನಾನು ಕನ್ನಡದಲ್ಲಿ ಮಾಡಿಲ್ಲ ಇದು ನೋಟ್ಸ್, ಓಕೆನಾ, ಕೇಳಿಸ್ಕೊಳ್ಳಿ. ಪ್ರೆಸಿಡೆಂಟ್ನ ಪೂರ್ವ ಅನುಮತಿ ಮೇರೆಗೆ ಬಜೆಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಪ್ರೆಸಿಡೆಂಟ್ ಪ್ರಿಯರ್ ಪರ್ಮಿಷನ್ ಬೇಕೇ ಬೇಕು, ಮುಂಚೆನೆ ಅವ್ರ ಹತ್ರ ಪರ್ಮಿಷನ್ ತೆಗೆದುಕೋಬೇಕು. ಲೋಕಸಭೆಲೆ ಬಜೆಟ್ ಇಂಟ್ರೊಡ್ಯೂಸ್ ಆಗೋದು. ಬಜೆಟ್ ಲೈಡ್ ಬಿಫೋರ್ ಲೋಕಸಭೆಲೆ ಬಜೆಟ್, ಅದರಲ್ಲೂ ಫೈನಾನ್ಸ್ ಮಿನಿಸ್ಟರ್ ಅಥವಾ ಇತರ ಮಿನಿಸ್ಟರ್ ಯಾರು ಬೇಕಾದ್ರೂ ಮಾಡಬಹುದು. ಯೂಶಲಿ ಫೈನಾನ್ಸ್ ಮಿನಿಸ್ಟರ್ ಮಾಡ್ತಾರೆ, ಬಟ್ ಮಿನಿಸ್ಟರೇ ಮಾಡಬೇಕು, ಯಾಕಂದ್ರೆ ಇದು ಗೌರ್ನಮೆಂಟ್ ಬಿಲ್. ನೆಕ್ಸ್ಟ್ ಲೋಕಸಭಾ ಮುಂದೆ ಏನು ಬಜೆಟ್ ಇಡ್ತಾರಲ್ವಾ, ಜಸ್ಟ್ ಲೋಕಸಭೆ ಮುಂದೆ ಬಜೆಟ್ ಇಟ್ಟ ನಂತರ 1 ಕಾಪಿ ಅವತ್ತೇ ರಾಜ್ಯಸಭೆಗೆ ಹೋಗುತ್ತೆ. 1 ಕಾಪಿ ಅವತ್ತೇ ಏನಾಗುತ್ತೆ ಅಂದ್ರೆ
ಬಜೆಟ್ ಲೈಡ್ ಬಿಫೋರ್ ರಾಜ್ಯಸಭೆಗೆ ಒಂದು ಕಾಪಿ ಹೋಗುತ್ತೆ. ನೆಕ್ಸ್ಟ್ ಲೋಕಸಭೆಯಲ್ಲಿ ಏನ್ ಬಜೆಟ್ ಅನ್ನ ಮಂಡನೆ ಮಾಡಿರ್ತಾರಲ್ವಾ, ಫಸ್ಟ್ ಏನಾಗುತ್ತೆ ಅಂದ್ರೆ ಜನರಲ್ ಡಿಸ್ಕಷನ್. ಏನಾಗುತ್ತೆ? ಜನರಲ್ ಡಿಸ್ಕಷನ್, ಸಾಮಾನ್ಯ ಚರ್ಚೆ ಆಗುತ್ತೆ. ತಮಗೆ ಇಲ್ಲಿ ಒಂದು ಗೊತ್ತಿರಲಿ, ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಯನ್ನ ಕೇಳ್ತಾನೆ. ಜನರಲ್ ಡಿಸ್ಕಷನ್ ಟೈಮಲ್ಲಿ ಕಟ್ ಮೋಷನ್ಸ್ ನಾಟ್ ಅಲೌಡ್. ನಿಮ್ಗೆ ಕಟ್ ಮೋಷನ್ಸ್ ಅಂತ ಹೇಳ್ಕೊಟ್ನಲ್ವಾ ನಾನು, ಪಾಲಿಸಿ ಕಟ್ಟು, ಎಕನಾಮಿಕ್ ಕಟ್ಟು, ಆರ್ಥಿಕ ಕಡಿತ ಅವೆಲ್ಲ ಹೇಳ್ಕೊಟ್ನಲ್ವಾ, ಟೋಕನ್ ಕಟ್ಟು ಅವೆಲ್ಲ. ಅದು ಕಟ್ ಮೋಷನ್ಸ್ ಇಲ್ಲಿ ಇಂಟ್ರೊಡ್ಯೂಸ್ ಆಗಲ್ಲ. ತಮಗೆ ನೆನಪರ್ಲಿರ್ಲಿ, ಜಸ್ಟ್ ಬಜೆಟ್ ಇಂಟ್ರೊಡ್ಯೂಸ್ ಆಗಿ ಜನರಲ್ ಡಿಸ್ಕಷನ್ ಆಗುತ್ತೆ. ಸೊ ಈ ಸ್ಟೇಜ್ ಅಲ್ಲಿ ಡಿಮಾಂಡ್ ಫಾರ್ ಗ್ರಾಂಟ್ಸ್, ಅನುದಾನಗಳ ಬೇಡಿಕೆಯನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ ಸ್ಟೇಟ್ಮೆಂಟ್ ಅಲ್ಲಿ. ನೋ, ಈ ಸ್ಟೇಜ್ ಅಲ್ಲಿ ಡಿಮಾಂಡ್ ಫಾರ್ ಗ್ರಾಂಟ್ ಆಗಲ್ಲ, ಜಸ್ಟ್ ಸಾಮಾನ್ಯ ಸಭೆ ಆಗುತ್ತೆ. ನೋಡಿ, ನಾನು ಇಲ್ಲಿ ಅದನ್ನು ಬರ್ಕೊಂಡಿದ್ದೀನಿ, ಡಿಮಾಂಡ್ ಫಾರ್ ಗ್ರಾಂಟ್ಸ್ ನಾಟ್ ಅಲೌಡ್. ಯಾಕೆ ಇದನ್ನ ಬರ್ಕೊಂಡಿರ್ತೀನಿ ಅಂದ್ರೆ, ನಾನು ಅವಾಗ ಟೆಸ್ಟ್ ಸೀರೀಸ್ ಏನಾದ್ರು ಸಾಲ್ವ್ ಮಾಡಿದಾಗ, ಎಲ್ಲಾದ್ರೂ ನೋಡಿದಾಗ ಈ ಕ್ವಶನ್ ಬಂದಿರುತ್ತೆ, ನಾನು ತಪ್ಪು ಗಿಪ್ ಮಾಡಿರ್ತೀನಿ. ಅದಕ್ಕೆ ಆ ಸ್ಟೇಟ್ಮೆಂಟ್ ವೈಸ್ ಬಂದಾಗ ತಪ್ಪು ಮಾಡಿದಾಗ ನಾನು ಅಲ್ಲೇ ಬರ್ಕೊಂಡ್ಬಿಡ್ತೀನಿ. ಕಟ್ ಮೋಷನ್ಸ್ ನಾಟ್ ಅಲೌಡ್ ಮತ್ತೆ ಡಿಮಾಂಡ್ ಫಾರ್ ಗ್ರಾಂಟ್ಸ್ ನಾಟ್ ಅಲೌಡ್. ಅನುದಾನಗಳ ಬೇಡಿಕೆನೂ ಕೂಡ ಜನರಲ್ ಡಿಸ್ಕಷನ್ ಟೈಮಲ್ಲಿ ಅಲೋ ಇಲ್ಲ. ನೆಕ್ಸ್ಟ್, ಡಿಮಾಂಡ್ ಫಾರ್ ಗ್ರಾಂಟ್ಸ್ ಕನ್ಸಿಡರ್ಡ್ ಬೈ ಸ್ಟ್ಯಾಂಡಿಂಗ್ ಕಮಿಟೀಸ್. 15 ದಿನ ಏನು ನಾವು ಸೆಷನ್ ಅನ್ನು ಅಡ್ಜರ್ನ್ ಮಾಡ್ತೀವಲ್ವಾ, ಸಭೆನ ಮುಂದೂಡ್ತೀವಲ್ವಾ, ಆ ಟೈಮಲ್ಲಿ ಡಿಮಾಂಡ್ ಫಾರ್ ಗ್ರಾಂಟ್ಸ್ ಏನಿರ್ತದೆ, ಅನುದಾನಗಳ ಬೇಡಿಕೆ ಏನ್ ಮಾಡಿರ್ತಾರಲ್ವಾ, ಏನು ಪ್ರತಿ ಮಿನಿಸ್ಟರ್ಸ್ ಕೂಡ ತಮ್ಮ ಇಲಾಖೆಗೆ ಇಷ್ಟಿಷ್ಟು ಬೇಕು ಅಂತ ಮಾಡಿರ್ತಾರಲ್ವಾ, ಅದರ ಡೀಟೇಲ್ಡ್ ಆಗಿ ನೋಡ್ತಾ ಹೋಗ್ತಾರೆ, ವೆರಿಫೈ ಮಾಡ್ತಾ ಹೋಗ್ತಾರೆ ಸ್ಟ್ಯಾಂಡಿಂಗ್ ಕಮಿಟೀಸ್ ಅವರು. ಎಷ್ಟು ಸ್ಟ್ಯಾಂಡಿಂಗ್ ಕಮಿಟೀಸ್ ಇದಾವೆ ನಾನು ಅವಾಗ ಬರ್ಕೊಂಡಿದ್ದೀನಿ, 24 ಸ್ಟ್ಯಾಂಡಿಂಗ್ ಕಮಿಟೀಸ್. 24 ಸ್ಟ್ಯಾಂಡಿಂಗ್ ಕಮಿಟೀಸ್ ಇದಾವೆ. ಅಷ್ಟು ಸ್ಟ್ಯಾಂಡಿಂಗ್ ಕಮಿಟೀಸ್ ಅಲ್ಲೂ ಕೂಡ ಟೋಟಲ್ 31 ಜನ ಸದಸ್ಯರಿರ್ತಾರೆ. ಎಷ್ಟು ಜನ ಇರ್ತಾರೆ? 31 ಮೆಂಬರ್ಸ್. ಯಾಕೆಂದ್ರೆ ಮೊನ್ನೆ ರೀಸೆಂಟ್ ಆಗಿ ಈ ವರ್ಷ ನಡೆದಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಂದಷ್ಟು ಕಮಿಟೀಸ್ ನ ಇದನ್ನ ಕೇಳಿದ್ರು, ಸದಸ್ಯರ ಸಂಖ್ಯೆಯನ್ನ. ನಿಮಗೆ ಪೊಲಿಟಿಲಿ ಹೇಳ್ಕೊಡ್ತೀನಿ ಅದು. ಸೊ 24 ಸ್ಟ್ಯಾಂಡಿಂಗ್ ಕಮಿಟೀಸ್ ಇಲ್ಲಿ 31, ಒಂದೊಂದು ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಕೂಡ 31 ಮೆಂಬರ್ಸ್ ಇರ್ತಾರೆ, 31 ಸದಸ್ಯರು ಇರ್ತಾರೆ. ಆ 31 ಸದಸ್ಯರು ಏನಿರ್ತಾರೆ, ಅವರು 21 ಜನ ಲೋಕಸಭೆಯಿಂದ ಬಂದಿರ್ತಾರೆ. 21 ಸದಸ್ಯರು ಲೋಕಸಭೆಯಿಂದ. ನೆಕ್ಸ್ಟ್ 10 ಸದಸ್ಯರು ರಾಜ್ಯಸಭೆಯಿಂದ. ಲೋಕಸಭೆ ಸದಸ್ಯರು ಯಾರು, ರಾಜ್ಯಸಭೆಯ ಸದಸ್ಯರು ಯಾರು, ಯಾವ ರೀತಿ ಎಲೆಕ್ಷನ್ ನಡೆಯುತ್ತೆ ಪೊಲಿಟಿಲ್ ನೋಡ, ಎಕನಾಮಿನಲ್ ಬೇಡ. ಸೊ 24 ಸ್ಟ್ಯಾಂಡಿಂಗ್ ಕಮಿಟೀಸ್, ಟೋಟಲ್ 31 ಮೆಂಬರ್ಸ್. ಅದರಲ್ಲಿ 21 ಲೋಕಸಭಾ, 10 ರಾಜ್ಯಸಭಾ. ಸೊ ಇಷ್ಟು ಡಿಮಾಂಡ್ ಫಾರ್ ಗ್ರಾಂಟ್ಸ್ ನ ಸ್ಟ್ಯಾಂಡಿಂಗ್ ಕಮಿಟೀಸ್ ವೆರಿಫೈ ಮಾಡಿದ ನಂತರ ನೆಕ್ಸ್ಟ್ ಸ್ಟೇಜ್ ಅಲ್ಲಿ 15 ದಿನ ಆದ್ಮೇಲೆ ಸೆಷನ್ ಓಪನ್ ಆಗುತ್ತೆ. ಆಗ ಬರ್ತಾರೆ ಎಲ್ಲ ಮಿನಿಸ್ಟರ್ಸ್, ಎಲ್ಲರೂ ಬಂದ್ರು. ಡಿಸ್ಕಷನ್ ಅಂಡ್ ವೋಟಿಂಗ್ ಡಿಮಾಂಡ್ ಫಾರ್ ಗ್ರಾಂಟ್ಸ್ ಬೈ ಹೌಸ್. ಅವಾಗ ಏನಾಗುತ್ತೆ, 15 ದಿನ ಆದ್ಮೇಲೆ ಬರ್ತಾರಲ್ಲ, ಡಿಮಾಂಡ್ ಫಾರ್ ಗ್ರಾಂಟ್ಸ್ ಏನಿರ್ತಾವಲ್ಲ, ಅನುದಾನಗಳ ಬೇಡಿಕೆ ಏನಿರ್ತಾವಲ್ಲ, ಆ ಅನುದಾನಗಳ ಬೇಡಿಕೆಗೆ ಡಿಸ್ಕಷನ್ ಮಾಡಿ, ಡೀಟೇಲ್ ಡಿಸ್ಕಷನ್ ಮಾಡಿ, ವೋಟಿಂಗು ಅವಾಗ ನಡೆಯುತ್ತೆ. ಕಟ್ ಮೋಷನ್ ಇಲ್ಲೇ ಇಂಟ್ರೊಡ್ಯೂಸ್ ಆಗೋದು ನೋಡಿ, ಕಟ್ ಮೋಷನ್ಸ್ ಅಂತ ಬರ್ಕೊಂಡಿದ್ದೀನಿ ಅಲ್ಲಿ ಸೈಡ್ ಅಲ್ಲಿ. ಕಟ್ ಮೋಷನ್ ಇಂಟ್ರೊಡಕ್ಷನ್ ಆಗೋದು, ಇಂಟ್ರೊಡ್ಯೂಸ್ ಆಗದೆ ಈ ಸ್ಟೇಜ್ ಅಲ್ಲಿ. ಯಾವಾಗ 15 ದಿನ ರಜೆ ಆದ್ಮೇಲೆ ನೆಕ್ಸ್ಟ್ ಬರ್ತಾರಲ್ಲ ಆ ಸ್ಟೇಜ್ ಅಲ್ಲಿ. ಡೀಟೇಲ್ ಡಿಸ್ಕಷನ್ ಯಾವ ಹಂತದಲ್ಲಿ ಆಗುತ್ತದೆ? ಸಾಮಾನ್ಯ ಚರ್ಚೆಯಲ್ಲಿ ಡೀಟೇಲ್ ಡಿಸ್ಕಷನ್ ಆಗುತ್ತಾ? ನೋ. ಯಾವ ಹಂತದಲ್ಲಿ ಆಗುತ್ತೆ ಅಂದ್ರೆ 15 ದಿನ ರಜೆ ಆದ್ಮೇಲೆ ಬರ್ತಾರಲ್ಲ ಈ ಹಂತದಲ್ಲಿ ಆಗೋದು ಡೀಟೈಲ್ಡ್ ಡಿಸ್ಕಷನ್. ನೆಕ್ಸ್ಟ್ ಇಷ್ಟೆಲ್ಲ ಆದ್ಮೇಲೆ ಗವರ್ನಮೆಂಟ್ ಇಂಟ್ರೊಡ್ಯೂಸ್ಡ್ ಅಪ್ರೋಪ್ರಿಯೇಷನ್ ಬಿಲ್. ಗವರ್ನಮೆಂಟ್ ಏನ್ ಮಾಡುತ್ತೆ? ಅಪ್ರೋಪ್ರಿಯೇಷನ್ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಅಪ್ರೋಪ್ರಿಯೇಷನ್ ಬಿಲ್ ಅಂದ್ರೆ ಯಾವ್ದು ಹೇಳಿ? ವಿನಿಯೋಗ ಮಸೂದೆ. ವಿನಿಯೋಗ ಮಸೂದೆ ಏನನ್ನ ಒಳಗೊಂಡಿರುತ್ತೆ? ಸರ್ಕಾರದ ಖರ್ಚುಗಳನ್ನ. ₹1 ತೆಗೆದುಕೋಬೇಕು ಅಂದ್ರೆ ಅಪ್ರೋಪ್ರಿಯೇಷನ್ ಬಿಲ್ ಪಾಸ್ ಆಗಿರ್ಲೇಬೇಕು. ಫಸ್ಟ್ ಅಪ್ರೋಪ್ರಿಯೇಷನ್ ಬಿಲ್ ಆಗುತ್ತೆ. ಸೆಕೆಂಡ್ ಒನ್ ನೆಕ್ಸ್ಟ್ ಆಗೋದೇನೆ ಫಿನಾನ್ಸ್ ಬಿಲ್. ಫಿನಾನ್ಸ್ ಬಿಲ್ ಟೇಕನ್ ಅಪ್ ಫಾರ್ ಕನ್ಸಿಡರೇಷನ್ ಅಂಡ್ ವೋಟಿಂಗ್. ಫಿನಾನ್ಸ್ ಬಿಲ್ ಏನು ಈ ಟೋಟಲ್ ಬಜೆಟ್ ಇರುತ್ತಲ್ವಾ, ಹಣಕಾಸು ಮಸೂದೆ, ಇದು ಪಾಸ್ ಆಗುತ್ತೆ. ಅಲ್ಲಿಗೆ ಬಜೆಟ್ ಪಾಸ್ ಆಗುತ್ತೆ. ರೀಸೆಂಟ್ ಎಕ್ಸಾಮ್ ಅಲ್ಲಿ ಈ ಪ್ರೊಸೀಜರ್ ಅನ್ನ ಆರ್ಡರ್ ವೈಸ್ ಕೇಳಿದ್ದಾರೆ. ನನಗೇನು ಆರ್ಡರ್ ವೈಸ್ ಅಲ್ಲಿ ಹೇಳ್ಕೊಡ್ನಲ್ಲ, ಇದೇ ಆರ್ಡರ್ ವೈಸ್ ಅಲ್ಲಿ ಬರಬೇಕಾಗತ್ತೆ. ಅರ್ಥ ಆಯ್ತಾ?
ಅರ್ಥ ಆಯ್ತೇನ್ರಿ? ಎಸ್ ಚೈತ್ರ, ವೆರಿ ಗುಡ್. ಎಸ್, ಒಂದ್ಸತಿ ಇವತ್ತೋಗಿ ರಿವಿಷನ್ ಮಾಡಿ ಅದು. ನೆಕ್ಸ್ಟ್ ಬಜೆಟ್ ಕ್ಲಾಸಿಫಿಕೇಶನ್, ಇದು ಇಂಪಾರ್ಟೆಂಟು. ಬಜೆಟ್ ಕ್ಲಾಸಿಫಿಕೇಶನ್, ವೆರಿ ಗುಡ್ ಮಾಲಿಂಗಯ್ಯ ಸರ್. ಬಜೆಟ್ ಕ್ಲಾಸಿಫಿಕೇಶನ್ಸ್ ಏನಿರುತ್ತೆ, ಅಡ್ಜರ್ಮೆಂಟ್ ಹೇಳ್ರಿ, ಥರ್ಡ್ ಸ್ಟೇಜ್ ಅಲ್ಲಿ ಬರುತ್ತಲ್ರಿ, ಸೆಷನ್ ಅನ್ನ ಅಡ್ಜರ್ನ ಮಾಡ್ತಾರಲ್ಲ, ಅಪ್ಪ ಅಮ್ಮ 15 ದಿನ ಮಾತಾಡಲ್ಲ ಅಂತ ಹೇಳ್ತೀನಲ್ಲ, ಅದೇ ಅಡ್ಜರ್ನಮೆಂಟ್. ಸೆಷನ್ ಇರಲ್ಲ ನೋಡಿ. ಮತ್ತೆ ಇನ್ನೊಂದು, ನಾನೇನಾದ್ರು ಕಾನ್ಸೆಪ್ಟ್ ಹೇಳ್ಕೊಡ್ಬೇಕಾದ್ರೆ, ಯಾವ್ದಾದ್ರು ಕತೆ ಹೇಳ್ಬೇಕಾದ್ರೆ ಪಿನ್ ಟು ಪಾಯಿಂಟ್ ನೋಡ್ಕೊಳ್ಳಿ. ಯಾಕೆಂದ್ರೆ 1 ಸೆಕೆಂಡ್ ಅಥವಾ 30 ಸೆಕೆಂಡ್ ಕಾನ್ಸಂಟ್ರೇಷನ್ ಲ್ಯಾಪ್ಸ್ ಆದ್ರೆ ನೆಕ್ಸ್ಟ್ ನಾನು ಹೇಳ್ಕೊಡ್ತಕ್ಕಂಥದ್ದು ಅರ್ಥ ಆಗಲ್ಲ. ಸೊ ಟೋಟಲಿ ಕ್ಲಾಸ್ ಕೊಲಾಪ್ಸ್ ಆಗುತ್ತೆ. ಅಂಡ್ ಯಾವ್ದಾದ್ರು ವಾಟ್ಸಪ್ ಮೆಸೇಜ್ ಬಂತು, ಈಗ ಆನ್ಲೈನ್ ಕ್ಲಾಸಸ್ ನಾವು ಅಷ್ಟು ಇಂಟ್ರಾಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಯಾವ್ದಾದ್ರು ವಾಟ್ಸಪ್ ಮೆಸೇಜ್ ಬಂತು ಅಂತ ಹೇಳಿ ಅಲ್ಲಿ ಹೋಗಿದ್ದೀರಾ ಅಂದ್ರೆ, ಅಥವಾ ಕಾನ್ಸಂಟ್ರೇಷನ್ ಬೇರೆ ಕಡೆ ಕೂಟಿದ್ದೀರಾ ಅಂದ್ರೆ ಅರ್ಥ ಆಗಲ್ಲ. ನೆಕ್ಸ್ಟ್ ಬಜೆಟ್ ಕ್ಲಾಸಿಫಿಕೇಶನ್, ಬಜೆಟ್ನ ವರ್ಗೀಕರಣವನ್ನು ಮಾಡಿದ್ರೆ ನಮ್ಗದ್ರಲ್ಲಿ ಒಂದ್ ತಿಳ್ಕೊಳ್ಳಿ. ಒಂದು, ಈ ಬಜೆಟ್ ಕ್ಲಾಸಿಫಿಕೇಶನ್ ಓದ್ಕಿಂತ ಮುಂಚೆ ನಾವು ಫಸ್ಟ್ ಆಫ್ ಆಲ್ ರೆವಿನ್ಯೂ ಅಂದ್ರೇನು ಮತ್ತೆ ಕ್ಯಾಪಿಟಲ್ ಅಂದ್ರೇನು, ಈ 2 ಪದಗಳನ್ನ ನಾವು ತಿಳ್ಕೊಬೇಕು. ಇದೆರಡು ಪದಗಳು ನಿಮಗೆ ಏನಾನ ಅರ್ಥ ಆಗಿದೆ ಅಂದ್ರೆ ಇನ್ ಮುಂದೆ ಈಸಿ ಆಗುತ್ತೆ ನೋಡಿ. ಮುಂದೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ, ಸೊ ಕಾನ್ಸಂಟ್ರೇಷನ್ ಇರ್ಲಿ. ಅಂಡ್ ಈ ಕಂದಾಯ ರೆವಿನ್ಯೂ ಅನ್ನೋದೇನು ಅಂತೇಳಿ ಸ್ಟ್ಯಾಂಡರ್ಡ್ ಯಾವುದೇ ಬುಕ್ಕಲ್ಲೂ ಕೂಡ ಒಂದು ಎಲ್ಲವನ್ನು ಕವರ್ ಆಗಿರ್ತಕ್ಕಂತಹ ಡೆಫಿನೇಷನ್ ಇಲ್ಲ. ಸೊ ಅದಕ್ಕೋಸ್ಕರ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದು ಕೂಡ ಒಂದು ಚಾಲೆಂಜಿಂಗ್ ಕೆಲಸ, ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಚಾಲೆಂಜಿಂಗ್ ಕೆಲಸ. ಒಂದ್ಸತಿ ಅರ್ಥ ಆಗಿದೆ ಅಂದ್ರೆ ನೆಕ್ಸ್ಟ್ ನಿಮ್ಗೆ ಈಸಿ ಆಗುತ್ತೆ. ಇದೆರಡು ಇಂಪಾರ್ಟೆಂಟ್. ಅರ್ಥ ಈಗ ಮಾಡ್ಕೊಳ್ಳಿಲ್ಲ ನಾನು ಲಾಸ್ಟ್ ಹೇಳ್ಕೊಡಲ್ಲ. ಮತ್ತೆ ನೋಡಿ, ರೆವಿನ್ಯೂ ರಾಜಸ್ವ ಅಂತಾನು ಕೂಡ ಇತ್ತೀಚಿನ ಕರ್ನಾಟಕದ ಬಜೆಟ್ ನಲ್ಲಿ ನಾವು ರಾಜಸ್ವ ಅಂತಾನು ಕೂಡ ಯೂಸ್ ಮಾಡ್ತೀವಿ. ಇದನ್ನ ಬಜೆಟ್ ಅರ್ಥ ಆಗ್ಬೇಕು ಅಂದ್ರೆ ಇದು ಅರ್ಥ ಆಗ್ಬೇಕು. ರೆವಿನ್ಯೂ ಅಂದ್ರೆ ಕಂದಾಯ ಅಥವಾ ಆದಾಯ, ಅಥವಾ ಗೌರ್ನಮೆಂಟ್ ಡಾಕ್ಯುಮೆಂಟ್ ಅಲ್ಲಿ ಏನಿದೆ ಅಂದ್ರೆ ರಾಜಸ್ವ ಅಂತ ಇದೆ ರೆವಿನ್ಯೂ ಅಂದ್ರೆ. ಸೊ ರೆವಿನ್ಯೂ ಅಂದ್ರೆ ಏನು, ಕ್ಯಾಪಿಟಲ್ ಅಂದ್ರೆ ಏನು ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ನಂದು ಈ ಚಂದ್ರ ಲೇಔಟ್ ಅಲ್ಲಿ ಒಂದು ಬಿಲ್ಡಿಂಗ್ ಇದೆ ಅನ್ಕೊಳ್ಳಿ. ಬಿಲ್ಡಿಂಗ್ ಇದ್ರೆ ಇಷ್ಟೊಂದು ಕಷ್ಟಪಟ್ಟು ನಿಮ್ ಮುಂದೆ ಕ್ಲಾಸ್ ಮಾಡ್ಬೇಕಿತ್ತು, ಅದ್ ಬೇರೆ ವಿಚಾರ. ಇತ್ತು ಅನ್ಕೊಳ್ಳಿ, ಒಂದ್ ಬಿಲ್ಡಿಂಗ್ ಇದೆ ಚಂದ್ರ ಲೇಔಟ್ ಅಲ್ಲಿ. ನಾನು ಯೋಚನೆ ಮಾಡ್ತಾ ಇದ್ದೀನಿ, PG ಓಪನ್ ಮಾಡ್ಲೋ ಅಥವಾ ಕೋಚಿಂಗ್ ಸೆಂಟರ್ಗೆ ಯಾರಿಗಾದ್ರು ಬಾಡಿಗೆ ಕೊಡ್ಲೋ, ಅಥವಾ ಯಾರಾದ್ರೂ ಫ್ಯಾಮಿಲಿಗೆ ಬಾಡಿಗೆ ಕೊಡ್ಲೋ ಅಂತ. ಫ್ಯಾಮಿಲಿಗೆ ಬಾಡಿಗೆ ಕೊಟ್ರೆ ಬಾಡಿಗೆ ಕಮ್ಮಿ ಬರುತ್ತೆ, ಕೋಚಿಂಗ್ ಸೆಂಟರ್ ಕೊಟ್ರೆ ಬೆಟರ್, ಒಳ್ಳೆ ಬಾಡಿಗೆ ಸಿಗುತ್ತೆ. ನಾನೇ ಏನಾದ್ರು ಲೈಬ್ರರಿ ಓಪನ್ ಮಾಡಿದ್ರೆ ಕೆಲವು ಸರ್ತಿ ಹುಡುಗರು ಬರ್ತಾರೆ, ಎಕ್ಸಾಮ್ ಇಲ್ಲಾಂದ್ರೆ ಬರಲ್ಲ, ಲಾಸ್ ಆಗ್ಬೋದು. ಯಾಕೆ ಬೇಕು ರಿಸ್ಕ್ ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಯೋಚನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಒಂದು ವೈರಲ್ ಆಗುತ್ತೆ. ಏನು ವೈರಲ್ ಆಗುತ್ತೆ ಅಂದ್ರೆ, ನಮ್ಮ ಇಂಡಿಯಾದವರೇ CEO ಓಯೋ ಏನಿತ್ತಲ್ವಾ, ಆ ಓಯೋದಲ್ಲಿ ಅನ್ಮ್ಯಾರಿಡ್ ಕಪಲ್ನ ಎಂಟ್ರಿ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ನನ್ನ ಕಿವಿಗೆ ಬಿತ್ತು. ನಾನು ಒಂದಷ್ಟು ರಿಸರ್ಚ್ ಮಾಡಿದೆ. ಅನ್ಮ್ಯಾರಿಡ್ ಕಪಲ್ನ ಅಲೋ ಮಾಡ್ಲಿಲ್ಲ ಅಂದ್ರೆ ಮ್ಯಾರಿಡ್ ಕಪಲ್ ಅಲ್ಗೇನ್ ಕೂಗ್ತಾರೆ ಅಲ್ವೇ. ಸೊ ಅದಕ್ಕೆ ನಂದೊಂದು ಬಿಲ್ಡಿಂಗ್ ಏನಿತ್ತಲ್ವಾ, ಈ ಬಿಲ್ಡಿಂಗ್ ಅನ್ನ ಅದ್ರ ಪಕ್ಕ ಇನ್ನೊಂದು ಬಿಲ್ಡಿಂಗ್ ಇತ್ತು, ಅದನ್ನು ಕೂಡ ಪರ್ಚೇಸ್ ಮಾಡಿದೆ. ಸೊ ಆ 2 ಬಿಲ್ಡಿಂಗ್ ಅನ್ನ ಸೇರಿ ಏನ್ ಮಾಡ್ತೀನಿ ಅಂದ್ರೆ ಒಂದು ಪ್ರೇಮ್ಸ್ ಹೋಟೆಲ್ ಅಂತ ಮಾಡ್ತೀನಿ. ಪ್ರೇಮ್ಸ್ ಲಾಡ್ಜ್ ಅಥವಾ ಪ್ರೇಮ್ಸ್ ಹೋಟೆಲ್ 2 ಬಿಲ್ಡಿಂಗ್ ಅಲ್ಲೂ ಓಪನ್ ಮಾಡಿದೆ ನಾನು. ಸೊ
ಇದರಿಂದ ನನಗೇನಾಗ್ತಾ ಇದೆ ಅಂದ್ರೆ ಡೈಲಿ ಕಸ್ಟಮರ್ಸ್ ಬರ್ತಾ ಇದಾರೆ, ಚೆನ್ನಾಗಿ ಬಿಸ್ನೆಸ್ ನಡೀತಾ ಇದೆ. ಒಂದು 24 ಅವರ್ಸ್ಗೆ ಯೂಶಲಿ ಬೆಂಗಳೂರಲ್ಲಿ ಎಷ್ಟಿದೆ ಹೋಟೆಲ್ ರೂಮ್ 24 ಅವರ್ಸ್ಗೆ ಎಷ್ಟಿದೆ? ಯಾರಿಗಾದ್ರೂ ಗೊತ್ತಿದ್ಯಾ? ಓಕೆ, ಓಪನ್ ಮಾಡಿದೆ. ಏನ್ ಮಾಡ್ತೀನಿ ಇಲ್ಲಿ ಅಂದ್ರೆ ಒಂದು ದಿನಕ್ಕೆ ಅಂದ್ರೆ 24 ಅವರ್ಸ್ಗೆ ಒಂದು 2,500 ಇಡ್ತೀನಿ ಅನ್ಕೋಣ. ಫ್ರೇಮ್ಸ್ ಹೋಟೆಲ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಸರ್ವಿಸ್ ಚೆನ್ನಾಗಿದೆ. ಸೊ 2,500 ರೂಪಾಯಿ ಇಡ್ತೀನಿ. ಪ್ರತಿದಿನ ನೂರಾರು ಜನ ಬರ್ತಾ ಇರ್ತಾರೆ ನನ್ನ ಹೋಟೆಲ್ಗೆ, ಚೆಕ್ ಇನ್ ಆಗ್ತಾರೆ, ನೆಕ್ಸ್ಟ್ ಚೆಕ್ಔಟ್ ಆಗ್ಬೇಕಾದ್ರೆ ನಾನು ದುಡ್ಡು ಇಸ್ಕೋತೀನಿ. ಸೊ ಅವಾಗ ಏನ್ ಮಾಡ್ತೀನಿ, ಪ್ರತಿದಿನನೂ ಕೂಡ ಒಂದೊಂದು ರೂಮ್ಗೆ 2,500 ಬಾಡಿಗೆ ಬರ್ತಾ ಇರುತ್ತೆ ನನಗೆ. ಸೊ ಇಲ್ಲಿ ನಾನು ಬಿಲ್ಡಿಂಗ್ ಅನ್ನ ಏನ್ ಪರ್ಚೇಸ್ ಮಾಡಿದ್ನಲ್ವಾ, ಆ ಬಿಲ್ಡಿಂಗ್ ಮೇಲೆ ಏನು ಇನ್ವೆಸ್ಟ್ ಮಾಡಿದ್ನಲ್ವಾ, ಬಿಲ್ಡಿಂಗ್ ಏನ್ ನನಗೆ ಸಿಗ್ತಲ್ವಾ, ಇದು ಅಸೆಟ್, ಇದು ಕ್ಯಾಪಿಟಲ್. ನಂದು ಕ್ಯಾಪಿಟಲ್, ಬಂಡವಾಳ. ಪ್ರತಿದಿನ ಆ ಬಿಲ್ಡಿಂಗ್ ಇಂದ ಏನ್ ನನಗೆ ರೆಂಟ್ ಬಾಡಿಗೆ ಸಿಗ್ತಾ ಇದೆಯಲ್ವಾ, ಪ್ರತಿದಿನ 2,500 ಒಂದೊಂದು ರೂಮ್ ಇಂದ. ಸೊ ಇದು ನನಗೆ ರೆವಿನ್ಯೂ, ಆದಾಯ, ಕಂದಾಯ ಅಥವಾ ರಾಜಸ್ವ. ಇಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿ, ಇದು ತಮ್ಗೆ ಇಂಪಾರ್ಟೆಂಟು. ಈ ಕ್ಯಾಪಿಟಲ್ ಅಥವಾ ಬಂಡವಾಳ ಏನಿದೆಯಲ್ವಾ, ಪದೇ ಪದೇ ಹಾಕ್ತೀನಿ ನಾನು. ಒಂದ್ಸತಿ ಇನ್ವೆಸ್ಟ್ಮೆಂಟ್ ಅಷ್ಟೇ, ರಿಪೀಟೆಡ್ ಆಗಿ ನಾನು ಹಾಕಕ್ ಹೋಗಲ್ಲ. ಈ ವರ್ಡ್ ನೆನಪಲ್ಲಿ ಇಟ್ಕೊಳ್ಳಿ. ರಿಪೀಟೆಡ್ ಆಗಿ ನಾನು ಪದೇ ಪದೇ ಫ್ರೀಕ್ವೆಂಟ್ ಆಗಿ ಆಗ್ತಾ ಇರಲ್ಲ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಕ್ಯಾಪಿಟಲ್ ನೆಕ್ಸ್ಟ್ ಲಾಂಗ್ ಟರ್ಮ್ ನಾನು ಇನ್ವೆಸ್ಟ್ ಮಾಡಿದ್ದೀನಲ್ವಾ, ತುಂಬಾ ದೀರ್ಘಾವಧಿವರೆಗೆ ನಾನು ಇನ್ವೆಸ್ಟ್ ಮಾಡಿದ್ದೀನಿ. ಮತ್ತೆ ಇದನ್ನ ನಾನು ಯಾವತ್ ಮಾರಾಟ ಮಾಡ್ತೀನಲ್ಲ ಅವತ್ ನನಗೆ ಆ ಕ್ಯಾಪಿಟಲ್ ಗೇನ್ ಸಿಗ್ತಾ ಹೋಗುತ್ತೆ. ಯಾವತ್ ಮಾರಾಟ ಮಾಡ್ತೀನಲ್ಲ ಸೈಟ್ ರೇಟ್ ಅಥವಾ ಇದ್ರ ರೇಟ್ ಜಾಸ್ತಿ ಆಗಿದ್ರೆ ನನ್ಗೆ ಅವತ್ ಸಿಗ್ತಾ ಹೋಗುತ್ತೆ, ರೆಗ್ಯುಲರ್ ಆಗಿ ಸಿಗಲ್ಲ. ಕ್ಯಾಪಿಟಲ್ ನನಗೆ ಪ್ರತಿದಿನ ರೆವಿನ್ಯೂ ಸಿಗ್ತಾ ಇರುತ್ತೆ, ಸೊ ಪ್ರತಿದಿನ, ಪ್ರತಿ ತಿಂಗಳು, ಫ್ರೀಕ್ವೆಂಟ್ ಆಗಿ, ರಿಪೀಟೆಡ್ಲಿ, ಪುನರಾವರ್ತಿತರಾಗಿ, ಪದೇ ಪದೇ ಏನಾದ್ರೂ ಬರ್ತಾ ಇದೆಯಾ. ಅಂಡ್ ಶಾರ್ಟ್ ಟರ್ಮ್ ಇರುತ್ತೆ, ಯೂಶಲಿ ಪ್ರತಿ ತಿಂಗಳು ಅಥವಾ ಪ್ರತಿದಿನ ಈ ತರ. ಸೊ ಶಾರ್ಟ್ ಟರ್ಮ್ ಆಗಿ ನನಗೆ ಕಡಿಮೆ ಅವಧಿಗೆ ಪುನರಾವರ್ತಿತವಾಗಿ ಪದೇ ಪದೇ ಬರ್ತಾ ಇದ್ರೆ ಅದು ರೆವಿನ್ಯೂ. ಲಾಂಗ್ ಟರ್ಮ್ ಅಲ್ಲಿ ಮತ್ತೆ ತುಂಬಾ ಜಾಸ್ತಿ ದುಡ್ಡು ಇರುತ್ತೆ ಯೂಶಲಿ, ಕಂಪೇರ್ ಟು ರೆವಿನ್ಯೂ ಕಂಪೇರ್ ಮಾಡಿದ್ರೆ ಕ್ಯಾಪಿಟಲ್ ತುಂಬಾ ಲಾರ್ಜ್, ದುಡ್ಡು ಜಾಸ್ತಿ ಇರುತ್ತೆ. ಸೊ ಇದನ್ನ ಕ್ಯಾಪಿಟಲ್ ಅಥವಾ ಬಂಡವಾಳ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಈಗ ಮತ್ತೆ ರೆವಿನ್ಯೂ ಅಂತ ಬಂದಾಗ ಪದೇ ಪದೇ ಬರ್ತಾ ಇರುತ್ತೆ, ಸ್ಮಾಲ್ ಅಮೌಂಟ್ ಆಗಿರುತ್ತೆ, ಲಾಂಗ್ ಟರ್ಮ್ ಇರಲ್ಲ, ಶಾರ್ಟ್ ಟರ್ಮ್ ಅಲ್ಲಿ ಇರುತ್ತೆ. ಇದು ಗೊತ್ತಾಯ್ತು. ಕ್ಯಾಪಿಟಲ್ ಅಂತ ಬಂದಾಗ, ಬಂಡವಾಳ ಅಂತ ಬಂದಾಗ ಯೂಸ್ ಅಮೌಂಟ್ ಪದೇ ಪದೇ ಇರಲ್ಲ, ಯಾವಾಗಲೂ ಒಂದು ಟೈಮ್ ಹಾಕ್ತಿವಿ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ತಮಗೆ ಗೊತ್ತಾಯ್ತು. ಇನ್ನ ಒಂದು ಸ್ವಲ್ಪ ಟೆಕ್ನಿಕಲ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ, ನಿಮ್ಗೆ ರೆವಿನ್ಯೂ ಅಂದ್ರೆ ಯೂಶಲಿ ಗೌರ್ನಮೆಂಟ್ ನ ಡ್ಯೂಟಿ, ಗೌರ್ನಮೆಂಟ್ ನ ಕರ್ತವ್ಯಕ್ಕೋಸ್ಕರ, ಗೌರ್ನಮೆಂಟ್ ನ ಕರ್ತವ್ಯ ಒಂದಷ್ಟು ಇರ್ತವೆ, ಗೌರ್ನಮೆಂಟ್ ನ ರೈಟ್ಸ್ ಒಂದಷ್ಟು ಇರ್ತವೆ. ರೈಟ್ಸ್ ಅಂದ್ರೆ ಹಕ್ಕುಗಳು. ಗೌರ್ನಮೆಂಟ್ ನ ಕರ್ತವ್ಯ ಏನು ಅಂದ್ರೆ ನಮ್ಮ ಜನಗಳನ್ನೆಲ್ಲ ನೋಡ್ಕೊಳ್ಳೋದು ಗೌರ್ನಮೆಂಟ್ ನ ಕರ್ತವ್ಯ. ಲಾ ಅಂಡ್ ಆರ್ಡರ್, ಪೊಲೀಸ್ ವ್ಯವಸ್ಥೆ ನೋಡ್ಕೊಳ್ಳೋದು ಜನರ ಕರ್ತವ್ಯ, ಗೌರ್ನಮೆಂಟ್ ನ ಕರ್ತವ್ಯ. ನಮಗೆ ನಿರುದ್ಯೋಗ ಇದ್ದಾಗ ನಿರುದ್ಯೋಗ ಭತ್ಯೆ ಕೊಡೋದು ಗೌರ್ನಮೆಂಟ್ ನ ಕರ್ತವ್ಯ.
ಜನಗಳಿಗೆ ಪೆನ್ಷನ್ ಕೊಡೋದು ಗೌರ್ಮೆಂಟ್ನ ಕರ್ತವ್ಯ. ಜನಗಳ ಆರೋಗ್ಯವನ್ನು ಸುಧಾರಿಸೋದು ಗೌರ್ಮೆಂಟ್ನ ಕರ್ತವ್ಯ. ಗೌರ್ಮೆಂಟು ಈ ಕರ್ತವ್ಯಗಳಿಗಾಗಿ ಏನನ್ನ ಖರ್ಚು ಮಾಡುತ್ತಲ್ವೇ ಅದೇ ರೆವಿನ್ಯೂ ಎಕ್ಸ್ಪೆಂಡಿಚರ್, ರಾಜಸ್ವ ವೆಚ್ಚ ಕನ್ನಡದಲ್ಲಿ. ಕಂದಾಯ ವೆಚ್ಚ, ಕೆಲವು ಬುಕ್ಕಲ್ಲಿ ಕಂದಾಯ ವೆಚ್ಚ ಅಂತ ಕೊಟ್ಟಿರ್ತಾರೆ. ರಾಜಸ್ವ ವೆಚ್ಚ ಅಂದ್ರೂ ಒಂದೇ, ಕಂದಾಯ ವೆಚ್ಚ ಅಂದ್ರೂ ಒಂದೇ. ಸೊ ಅದು ರೆವಿನ್ಯೂ ಎಕ್ಸ್ಪೆಂಡಿಚರ್. ಗೌರ್ಮೆಂಟ್ ತನ್ನ ಡ್ಯೂಟಿಗೋಸ್ಕರ, ಅದು ಕರ್ತವ್ಯ ನಿರ್ವಹಿಸೋಸ್ಕರ ಖರ್ಚು ಮಾಡಿದ್ರೆ ರೆವಿನ್ಯೂ ಎಕ್ಸ್ಪೆಂಡಿಚರ್. ಗೌರ್ಮೆಂಟ್ಗೆ ಒಂದಷ್ಟು ರೈಟ್ಸ್ ಇರ್ತವೆ, ಹಕ್ಕುಗಳಿರ್ತವೆ. ಯಾವ ರೈಟ್ಸ್ ಗೌರ್ಮೆಂಟ್ಗೆ ಇರೋದು? ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಕ್ಕಂಥದ್ದು ಗೌರ್ಮೆಂಟ್ ರೈಟ್ಸ್. ನೀನು ಪಬ್ಲಿಕ್ ಅಲ್ಲಿ ಏನು ಟ್ರಾಫಿಕ್ ಇರುತ್ತಲ್ಲ, ಟ್ರಾಫಿಕ್ ಅನ್ನು ಜಂಪ್ ಮಾಡಿದ್ರೆ ನಿನಗೆ ಫೈನ್ ಆಗ್ತಕ್ಕಂಥದ್ದು ಗೌರ್ಮೆಂಟ್ನ ಹಕ್ಕು. ನೀನ್ ಯಾರು ನನಗೆ ಫೈನ್ ಹಾಕೋಕೆ ಕೇಳೋಂಗಿಲ್ಲ. ಸೊ ಈ ರೀತಿ ಫೀಸು, ಫೈನು, ಟ್ಯಾಕ್ಸು ಇದೆಲ್ಲವನ್ನ ಕಲೆಕ್ಟ್ ಮಾಡ್ತಕ್ಕಂಥದ್ದು ಗೌರ್ಮೆಂಟ್ನ ಹಕ್ಕು, ಗೌರ್ಮೆಂಟ್ನ ರೈಟ್ಸ್ ಅದು. ಈ ರೀತಿ ಗೌರ್ಮೆಂಟ್ನ ರೈಟ್ಸ್ ಇಂದ ಏನಾದ್ರು ದುಡ್ಡು ಬಂದ್ರೆ ಅದೇ ರೆವಿನ್ಯೂ ರೆಸಿಟ್ಸ್. ರೆವಿನ್ಯೂ ರೆಸಿಟ್ಸ್, ರಾಜಸ್ವ ಸ್ವೀಕೃತಿ. ರಾಜಸ್ವ ಸ್ವೀಕೃತಿ. ಸೊ ನಿಮಗೆ ನಾನು ಫಸ್ಟ್ ಟೈಮ್ ಹೇಳ್ಕೊಟ್ನಲ್ಲ, ಆ ರೀತಿನಾದ್ರೂ ನೆನ್ಪಿಟ್ಕೊಳ್ಳಿ. ಈ ರೀತಿ ಟೆಕ್ನಿಕಲ್ ಆದ್ರೂ ನೆನ್ಪಿಟ್ಕೊಳ್ಳಿ. ರೆವಿನ್ಯೂ ಅಂದ್ರೆ ಕ್ಯಾಪಿಟಲ್ ಅಂದ್ರೆ ತಮಗೆ ಗೊತ್ತಿದೆ, ಗೌರ್ಮೆಂಟ್ ಯಾವ್ದಾದ್ರು ಬಿಲ್ಡಿಂಗ್ ಅನ್ನ ಪರ್ಚೇಸ್ ಮಾಡಿದ್ರೆ, ಯಾವ್ದಾದ್ರು ಸೈಟ್ ಅನ್ನ ಪರ್ಚೇಸ್ ಮಾಡಿದ್ರೆ ಎಲ್ಲವೂ ಕೂಡ ಕ್ಯಾಪಿಟಲ್ ಆಗ್ತಾ ಹೋಗುತ್ತೆ. ನಾನು ನಿಮ್ಗೆ ಹೇಳ್ಕೊಡ್ತೇನೆ, ಡೋಂಟ್ ವರಿ. ಬಟ್ ಈಗ ಜಸ್ಟ್ ಕ್ಯಾಪಿಟಲ್ ಅಂದ್ರೆ ಏನು, ರೆವಿನ್ಯೂ ಅಂದ್ರೆ ಏನು, ಇದೆರಡರ ಡಿಫ್ರೆನ್ಸ್ ನಮಗೆ ಗೊತ್ತಿರಲಿ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಹೋಟೆಲ್. ಅದ್ರ ಮೇಲೆ ಏನು ಬಿಲ್ಡಿಂಗ್ ಅದೆಲ್ಲ ಇನ್ವೆಸ್ಟ್ ಮಾಡ್ತೀವಲ್ಲ, ಅದು ಕ್ಯಾಪಿಟಲ್. ಅದರಿಂದ ಪ್ರತಿದಿನ ಏನು ಕಪಲ್ಸ್ ಬರ್ತಾ ಇರ್ತಾರೆ, ಪ್ರತಿದಿನ ನಮ್ಗೇನು ದುಡ್ಡು ಕೊಡ್ತಾ ಇರ್ತಾರಲ್ಲ, ಫ್ರೀಕ್ವೆಂಟ್ ಆಗಿ ಬರ್ತಾ ಇರ್ತಲ್ಲ, ಅದು ಆದಾಯ, ರೆವಿನ್ಯೂ, ರಾಜಸ್ವ. ಎಸ್ ಹೌದು, ಮಷೀನು, ಟೆಕ್ನಾಲಜಿ, ಬಿಲ್ಡಿಂಗ್, ರೋಡ್ ಎಲ್ಲ ಒಂದು ಕ್ಯಾಪಿಟಲ್. ಈಗ ಇದೆರಡು ಗೊತ್ತಾಗಿದೆ ಅಂದ್ರೆ ಬಜೆಟ್ ಕ್ಲಾಸಿಫಿಕೇಶನ್ ತುಂಬಾ ಈಸಿ ಆಗುತ್ತೆ. ಕ್ಯಾಪಿಟಲ್ ರೆಸಿಟ್ಸ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ರೆವಿನ್ಯೂ ರೆಸಿಟ್, ರೆವಿನ್ಯೂ ಎಕ್ಸ್ಪೆಂಡಿಚರ್. ನೋಡಿ, ತಮಗೆ ಈಗ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದೆ ಬಜೆಟ್. ಇದರಲ್ಲಿ ಎರಡು ಸೈಡ್ ಬರ್ತಾ ಹೋಗುತ್ತೆ. ನಿಮ್ಗೆ ಆ ಒಂದು ಪದಗಳ ಪರಿಚಯ ಇದೆ. ಅದ್ಯಾವುದು ಅಂದ್ರೆ ಒಂದು ರೆವಿನ್ಯೂ, ಒಂದು ರೆವಿನ್ಯೂ. ನೋಡಿ, ಇದನ್ನ ಯೂಶಲಿ ಇಷ್ಟು ದಿನ ಎಲ್ಲರೂ ಬಯಟ್ ಮಾಡ್ತಾ ಇದ್ರಿ, ಬಯಟ್ ಮಾಡಬೇಡಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ರೆವಿನ್ಯೂ ಸೈಡ್, ಕನ್ನಡದಲ್ಲಿ ಕಂದಾಯ ಅಥವಾ ರಾಜಸ್ವ ಅಥವಾ ಆದಾಯ, ರೆವಿನ್ಯೂ. ಬಜೆಟ್ ಅಲ್ಲಿ ಇನ್ನೊಂದು ಸೈಡ್ ಇರುತ್ತೆ, ಕ್ಯಾಪಿಟಲ್. ಬಂಡವಾಳ, ಕ್ಯಾಪಿಟಲ್ ಸೈಡ್ ಇರುತ್ತೆ. ಸೊ ಈ ರೆವಿನ್ಯೂ ಸೈಡ್ ಅಲ್ಲಿ ಕೂಡ ಮತ್ತೆ ಗೌರ್ಮೆಂಟ್ಗೆ ಒಂದಷ್ಟು ರೆವಿನ್ಯೂ ಎಕ್ಸ್ಪೆಂಡಿಚರು ಆಗ್ತಿರ್ತವೆ. ಈಗ ಫಾರ್ ಎಕ್ಸಾಂಪಲ್, ನಾನು ನನ್ನ ರೆವಿನ್ಯೂನ ನೋಡಿದ್ರೆ ನನಗೆ ಇಲ್ಲೊಂದು ಬಿಲ್ಡಿಂಗ್ ಇದೆ ಅನ್ಕೊಳ್ಳಿ, ಚಂದ್ರ ಲೇಔಟ್ ಅಲ್ಲಿ. ಅದರಿಂದ ಬಾಡಿಗೆ ಬರ್ತಾ ಇದೆ, ನನಗೆ ರೆಂಟ್ ರಿಸೀವ್ ಮಾಡ್ತಾ ಇದ್ದೀನಿ. ನನಗೇನಾಯ್ತು, ರೆಂಟ್ ರಿಸೀವ್ ಮಾಡ್ತಾ ಇದ್ದೀನಿ, ರೆವಿನ್ಯೂ. ಮತ್ತೆ ಅಲ್ಲೊಂದು ಹೋಟ್ಲ್ ಇದೆ ನಂದು, ಅದರಿಂದ ಪ್ರತಿದಿನ ರೆಂಟ್ ಬರ್ತಾ ಇದೆ, ಅದು ನನಗೆ ರೆವಿನ್ಯೂ, ರಿಸೀವ್ ಮಾಡ್ತಾ ಇದ್ದೀನಿ. ಅಟ್ ಎ ಸೇಮ್ ಟೈಮ್ ನನಗೆ ಕಾರಿಗೆ ಖರ್ಚಾಗ್ತಾ ಇದೆ, ಬೈಕಿಗೆ ಖರ್ಚಾಗ್ತಾ ಇದೆ, ಊಟಕ್ಕೆ ಖರ್ಚಾಗ್ತಾ ಇದೆ, ಇಡ್ಲಿ ತಿನ್ಕೊಂಬಂದೆ. ಸೊ ಮತ್ತೆ ಆ ಬಿಲ್ಡಿಂಗಿಗೆ ಸ್ವಲ್ಪ ಏನೋ ಪೇಂಟ್ ಹೊಡಿಸ್ತಾ ಇದ್ದೀನಿ, ಇದೆಲ್ಲ ಖರ್ಚಾಗ್ತಾ ಇದೆಯಲ್ವಾ, ಇದು ರೆವಿನ್ಯೂ ಎಕ್ಸ್ಪೆಂಡಿಚರ್. ಸೊ ರೆವಿನ್ಯೂ ಸೈಡ್ ಅಲ್ಲಿ ನನಗೆ ಖರ್ಚು ಆಗ್ತಾ ಇದೆ, ರೆವಿನ್ಯೂನ ಒಂದ್ ಕಡೆ ಇಸ್ಕೋತಾ ಇದ್ದೀನಿ, ರೆವಿನ್ಯೂನ ಸ್ವೀಕಾರ ಮಾಡ್ತಾ ಇದ್ದೀನಿ. ಸೊ ಅದನ್ನ ರೆವಿನ್ಯೂ ರೆಸಿಟ್ಸ್. ರಾಜಸ್ವ ಸ್ವೀಕೃತಿ.
ಸ್ವೀಕೃತಿ ಅಥವಾ ಕಂದಾಯ ಸ್ವೀಕೃತಿ. ದಯವಿಟ್ಟು ಇದು ನೋಟ್ಸ್ ಅಲ್ಲಿ ಇಲ್ಲ, ಇದು ಬರ್ಕೋಬೇಕು. ಸ್ವೀಕೃತಿ. ಸೊ ನಾನು ರೆವಿನ್ಯೂನ ರಿಸೀವ್ ಮಾಡ್ತಾ ಇದ್ದೀನಿ, ಹೇಳಿದ್ನಲ್ಲ ಅಲ್ಲಿ ರೆಂಟ್ ಬರ್ತಾ ಇದೆ, ಸ್ಯಾಲ್ರಿ ಬರ್ತಾ ಇದೆ, ಇದೆಲ್ಲ ನಾನು ರೆವಿನ್ಯೂ ರಿಸೀವ್ ಮಾಡ್ತಾ ಇದ್ದೀನಿ. ಸೊ ಅದನ್ನ ರೆವಿನ್ಯೂ ರಿಸಿಪ್ಟ್ ಅಂತ ಹೇಳಿದೆ. ಕನ್ನಡದಲ್ಲಿ ರಾಜಸ್ವ ಸ್ವೀಕೃತಿ, ಕಂದಾಯ ಸ್ವೀಕೃತಿ. ಅಟ್ ಎ ಸೇಮ್ ಟೈಮ್ ನಾನೇನ್ ಸ್ವೀಕಾರ ಮಾಡಿರ್ತೀನಲ್ವೇ, ಇದನ್ನ ನಾನು ಹೇಳಿದ್ನಲ್ವ, ಪೆಟ್ರೋಲಿಗೆ ಖರ್ಚಾಗ್ತಾ ಇದೆ, ಅಲ್ಲಿ ಖರ್ಚಾಗ್ತಾ, ಇಲ್ಲಿ ಖರ್ಚು ಕೊಡ್ತಾ ಇದ್ದೀನಿ. ಇಟ್ ಮೀನ್ಸ್ ಎಕ್ಸ್ಪೆಂಡಿಚರ್. ಏನ್ ಎಕ್ಸ್ಪೆಂಡಿಚರ್ ಆಗ್ತಿರೋದು? ರೆವಿನ್ಯೂ ಎಕ್ಸ್ಪೆಂಡಿಚರ್. ಪದೇ ಪದೇ ನನಗೆ ರೆವಿನ್ಯೂ ಏನ್ ಹೇಳಿ, ಪದೇ ಪದೇ ನಾನು ಕಾರ್ ಪೆಟ್ರೋಲ್ ಹಾಕಿಸ್ಲೇಬೇಕು. ಒಂದಿನ ಪೆಟ್ರೋಲ್ ಹಾಕ್ಸೆ ಇನ್ನ 100 ದಿನ ಓಡೋಣ ಅನ್ನಂಗೆ ಆಗಕ್ಕಾಗಲ್ಲ. ಪದೇ ಪದೇ ಬಿಲ್ಡಿಂಗ್ ಬಣ್ಣ ಓಡಿಸ್ಲೇಬೇಕು. ಸೊ ಎಲ್ಲವೂ ಕೂಡ ರೆವಿನ್ಯೂ ಎಕ್ಸ್ಪೆಂಡಿಚರ್. ರೆವಿನ್ಯೂ ಎಕ್ಸ್ಪೆಂಡಿಚರ್, ರಾಜಸ್ವ ವೆಚ್ಚ ಅಥವಾ ಕಂದಾಯ ವೆಚ್ಚ. ಸೊ ರೆವಿನ್ಯೂ ಸೈಡ್ ರೆಸಿಟ್ಸ್, ರೆವಿನ್ಯೂ ಎಕ್ಸ್ಪೆಂಡಿಚರ್. ದೆನ್ ಕ್ಯಾಪಿಟಲ್ ಸೈಡ್. ಮತ್ತೆ ಕ್ಯಾಪಿಟಲ್ ಸೈಡ್ ನಮ್ಮಮ್ಮ ನನಗೆ ಒಂದು 5-6 ಮನೆಯನ್ನ ಕೊಡ್ತಾ ಇದ್ದಾರೆ. ಸೊ ನಾನೇನ್ ಮಾಡಿದೆ, ಕ್ಯಾಪಿಟಲ್ ಅನ್ನ ರಿಸೀವ್ ಮಾಡ್ತಾ ಇದ್ದೀನಿ. ಸೊ ಇಟ್ ಮೀನ್ಸ್ ಕ್ಯಾಪಿಟಲ್ ರೆಸಿಟ್ಸ್. ಬಂಡವಾಳ ಸ್ವೀಕೃತಿ. ನಾನೀಗ ಒಂದಷ್ಟು ದುಡ್ಡನ್ನ ಖರ್ಚು ಮಾಡ್ತಿದ್ದೀನಿ. ಏನಕ್ಕೆ? ಒಂದು ಸೈಟ್ ತಗೋತಾ ಇದ್ದೀನಿ. ಸೈಟ್ ತಗೊಂಡು ಹೋಗ್ತಿದ್ದೀನಿ ಅಂದ್ರೆ ನಂಗೇನಾಗುತ್ತೆ, ಎಕ್ಸ್ಪೆಂಡಿಚರ್ ಆಯ್ತು, ದುಡ್ಡನ್ನ ಕೊಟ್ಟೆ. ಅಥವಾ ಇನ್ನೊಂದು ಯಾವ್ದೋ ಬಿಲ್ಡಿಂಗ್ ತಗೋತಾ ಇದ್ದೀನಿ, ಏನ್ ಮಾಡಿದೆ, ಅದ್ರ ಮೇಲೆ ಇನ್ವೆಸ್ಟ್ ಮಾಡಿದೆ. ನನ್ನಿಂದ ಏನೋ ಹೋಗ್ತಾ ಇದೆ, ದುಡ್ಡು ಹೋಗ್ತಾ ಇದೆ. ಏನಾಗ್ತಾ ಇದೆ? ಎಕ್ಸ್ಪೆಂಡಿಚರ್ ಆಗ್ತಾ ಇದೆ. ಬಟ್ ಯಾವ ಎಕ್ಸ್ಪೆಂಡಿಚರು? ಕ್ಯಾಪಿಟಲ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಬಂಡವಾಳ ವೆಚ್ಚ. ಸೊ ಈಗ ತಮಗೆ ಗೊತ್ತಾಯ್ತು, ಬಜೆಟ್ ಅಲ್ಲಿ 2 ಸೈಡ್ ಬರ್ತವೆ. ಒಂದು ರೆವೆನ್ಯೂ ಸೈಡ್, ರಾಜಸ್ವ, ಕಂದಾಯ, ಆದಾಯ. ಅದರ್ ಒನ್ ಈಸ್ ಕ್ಯಾಪಿಟಲ್ ಸೈಡ್. ನಿಮಗೆ ರೆವಿನ್ಯೂ ಅಂದ್ರೆ ಏನು ಅಂತ ಗೊತ್ತು, ಪದೇ ಪದೇ ಫ್ರೀಕ್ವೆಂಟ್ ಆಗಿ ಯೂಶಲಿ ಸ್ಮಾಲ್ ಅಮೌಂಟ್ ಬರ್ತಾ ಇರುತ್ತೆ. ಕ್ಯಾಪಿಟಲ್ ಅಂದ್ರೆ ಗೊತ್ತು, ಯೂಸ್ ಅಮೌಂಟ್, ಒನ್ ಟೈಮ್, ಲಾಂಗ್ ಟರ್ಮ್ ಅಂತ ತಮಗೆ ಗೊತ್ತು, ಬಂಡವಾಳ. ಸೊ ಆ ಒಂದು ರೆವಿನ್ಯೂ 2 ಟೈಪ್ಸ್. ಒಂದು ರೆವಿನ್ಯೂ ರಿಸೀವ್ ಮಾಡ್ತಾ ಇರ್ತೀವಿ, ನಮಗೆ ರೆವಿನ್ಯೂ ಬರ್ತಾ ಇರುತ್ತೆ. ನನಗೆ ಸ್ಯಾಲ್ರಿ ಬರ್ತಾ ಇದೆ, ಬಾಡಿಗೆ ಬರ್ತಾ ಇದೆ, ರೆಂಟು, ಒಂದಿಷ್ಟು ನನಗೆ ಇನ್ಕಮ್ ಇದೆ, ಅವೆಲ್ಲವೂ ಕೂಡ ರೆವಿನ್ಯೂ ರೆಸಿಟ್ಸ್ ರಿಸೀವ್ ಮಾಡ್ತಾ ಇದ್ದೀನಿ. ಅಟ್ ಎ ಸೇಮ್ ಟೈಮ್ ಏನ್ ರೆವಿನ್ಯೂ ರೆಸಿಟ್ಸ್ ಅನ್ನ ರಿಸೀವ್ ಮಾಡ್ತಾ ಇದ್ನಲ್ವಾ, ಆದಾಯವನ್ನ ಸ್ವೀಕಾರ ಮಾಡ್ತಾ ಇದ್ನಲ್ವಾ, ರಾಜಸ್ವವನ್ನು ಸ್ವೀಕಾರ ಮಾಡ್ತಿದ್ನಲ್ವಾ, ಇದ್ರಲ್ಲಿ ನಾನು ಒಂದಷ್ಟು ಹುಡುಗಿಗೆ ಕರ್ಕೊಂಡೋಗಿ ಸಿನಿಮಾ ತೋರಿಸ್ತೀನಿ, ಇಲ್ಲ ಎಲ್ಲೋ ಒಂದು ಟ್ರಿಪ್ ಅನ್ನ ಕರ್ಕೊಂಡು ಹೋಗ್ತೀನಿ. ಸೊ ಹುಡುಗಿ ಖರ್ಚು ಮಾಡ್ತಾ ಇದ್ದೀನಿ. ಇದೇನಿಡಿ ರೆವಿನ್ಯೂ ಎಕ್ಸ್ಪೆಂಡಿಚರ್. ಹುಡುಗಿ ಖರ್ಚು ಮಾಡಿದ್ದು ಯಾವತ್ತೂ ವಾಪಸ್ ಬರಲ್ಲ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಮಾಡಿದ್ದು ಯಾವತ್ತೂ ಬರಲ್ಲ. ಸೊ ಈ ರೀತಿ ರೆವಿನ್ಯೂ ಎಕ್ಸ್ಪೆಂಡಿಚರ್ ಮತ್ತೆ ರಿಟರ್ನ್ ಬರಲ್ಲ. ಈಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಬರೋಣ. ನನಗೆ 1 ಲಕ್ಷ ಸ್ಯಾಲ್ರಿ ಬರ್ತಾ ಇದೆ. ಸ್ಯಾಲ್ರಿ ರೆವಿನ್ಯೂ ರಿಸಿಟ್ಸ್ ರಿಸೀವ್ ಮಾಡಿದೆ. ಆ 1 ಲಕ್ಷ ಸ್ಯಾಲ್ರಿಯಲ್ಲಿ 30,000ವನ್ನ ಹುಡುಗಿಗೋಸ್ಕರ ಖರ್ಚು ಮಾಡ್ತಾ ಇದ್ದೇನೆ. ಇಟ್ ಮೀನ್ಸ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದೀನಿ. ಇದು ಯಾವತ್ತೂ ರಿಟರ್ನ್ ಬರಲ್ಲ. ಇನ್ನಿರ್ತಕ್ಕಂತಹ 70,000ವನ್ನ ಒಂದು ಸೈಟ್ ಮೇಲೆ ಹಾಕ್ತಾ ಇದ್ದೀನಿ, ಒಂದು ಮನೆ ಮೇಲೆ ಹಾಕ್ತಾ ಇದ್ದೀನಿ, ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಯಾಕೆ ಮಾಡ್ತೀನಿ? ಫ್ಯೂಚರ್ ಅಲ್ಲಿ ನನಗೆ ಬೆನಿಫಿಟ್ ಆಗುತ್ತೆ. ಸೈಟ್ ಇವತ್ತು ತೆಗೆದುಕೊಂಡಿದ್ದು ಫ್ಯೂಚರ್ ಅಲ್ಲಿ ನನಗೆ ಬೆನಿಫಿಟ್ ಆಗುತ್ತೆ. ಇವತ್ತು ಹುಡುಗಿ ಖರ್ಚು ಮಾಡಿದ್ ಮತ್ತೆ ಬರಲ್ಲ. ಸೊ ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸೊ ಈಗ ತಮ್ಗೆ ಇದ್ರಲ್ಲಿ ಏನೇನ್ ಬರುತ್ತೆ ಸರ್ಕಾರದ, ಅದೆಲ್ಲ ಬೇಡ, ಅದ್ ನಾನು ನೆಕ್ಸ್ಟ್ ಹೇಳ್ಕೊಡ್ತೇನೆ. ಜಸ್ಟ್ ತಮಗೇನ್ ಗೊತ್ತಿರ್ಲಿ ಅಂದ್ರೆ ಇದು ಗೊತ್ತಿರಲಿ. ರೆವೆನ್ಯೂ ಸೈಡ್, ಕ್ಯಾಪಿಟಲ್ ಸೈಡ್, ರೆವೆನ್ಯೂ ರೆಸಿಟ್ಸ್, ಕ್ಯಾಪಿಟಲ್ ರೆಸಿಟ್ಸ್, ರೆವೆನ್ಯೂ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸೊ ಇಷ್ಟು ಗೊತ್ತಾದ್ಮೇಲೆ, ಬಟ್ ಆಕ್ಚುಲಿ ನಮ್ಮ ಬಜೆಟ್ ಅಲ್ಲಿ ಇದೆಯಾ ಅಂದ್ರೆ ಆಕ್ಚುಲಿ ಕ್ಯಾಪಿಟಲ್ ಅಂತಕ್ಕಂಥದ್ದು ಇಲ್ಲ, ರೆವಿನ್ಯೂ ಅನ್ನೋದು ಇದೆ. ಬಟ್ ಇಲ್ಲಿ ಕ್ಯಾಪಿಟಲ್ ಅನ್ನೋ ಬದಲು ಅದರ್ ಅಂತ ಕೊಟ್ಟಿದ್ದಾರೆ. ಅದರ್ ರೆಸಿಟ್ಸ್,
ಅದರ್ ಎಕ್ಸ್ಪೆಂಡಿಚರ್ ಅಂತ ಕೊಡ್ತಾರೆ. ಯೂಶಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ರೆಸಿಟ್ಸ್ ಅಂತ ಇಲ್ಲ, ಬಟ್ ನಾವಿಲ್ಲಿ ಅದರ್ ಅನ್ನೋದನ್ನ ಕ್ಯಾಪಿಟಲ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಅವಾಗ ಅದರ್ ರೆಸಿಟ್ಸ್ ಅಂದ್ರೆ ಕ್ಯಾಪಿಟಲ್ ರೆಸಿಟ್ಸ್, ಅದರ್ ಎಕ್ಸ್ಪೆಂಡಿಚರ್ ಅಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಇದು ರಿಯಲ್ ಆಗಿರೋದು. ಬಟ್ ನಿಮಗೆ ರಿಯಾಲಿಟಿ ಬೇಡ, ಬುಕ್ಸ್ ಅಥವಾ ಎಕ್ಸಾಮ್ಗೆ ಕ್ಯಾಪಿಟಲ್ ಅಂತ ಇಟ್ಕೊಳ್ಳಿ. ಅರ್ಥ ಆಯ್ತಾ? ಇದು ಅರ್ಥ ಆಯ್ತಾ? ಎಸ್, ವೆರಿ ಗುಡ್. ಈಗ ಬನ್ನಿ ನೋಡಿ, ಗೌರ್ನಮೆಂಟ್ ಬಜೆಟ್, ಅದರಲ್ಲಿ ರೆವಿನ್ಯೂ ಸೈಡ್ ರಾಜಸ್ವ ಸೈಡು, ಕ್ಯಾಪಿಟಲ್ ಸೈಡ್ ಬಂಡವಾಳ. ಅದರಲ್ಲಿ ಅಗೈನ್ ರೆವಿನ್ಯೂನಲ್ಲಿ ರೆವಿನ್ಯೂ ರೆಸಿಟ್ಸ್, ರಾಜಸ್ವ ಸ್ವೀಕೃತಿ. ನೆಕ್ಸ್ಟ್ ರೆಸಿಪ್ಟ್ ಇದ್ಮೇಲೆ ಎಕ್ಸ್ಪೆಂಡಿಚರ್ ಇರುತ್ತೆ, ರೆವಿನ್ಯೂ ಎಕ್ಸ್ಪೆಂಡಿಚರ್, ರಾಜಸ್ವ ವೆಚ್ಚ. ಸೊ ರೆವಿನ್ಯೂ ರೆಸಿಟ್ಸ್, ರೆವಿನ್ಯೂ ಎಕ್ಸ್ಪೆಂಡಿಚರ್. ಅದೇ ರೀತಿ ಕ್ಯಾಪಿಟಲ್ ಅಲ್ಲೂ ಕೂಡ ಕ್ಯಾಪಿಟಲ್ ರೆಸಿಟ್ಸ್, ಬಂಡವಾಳ ವೆಚ್ಚ, ಬಂಡವಾಳ ಸ್ವೀಕೃತಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಬಂಡವಾಳ ವೆಚ್ಚ. ಈಗ ನಾವು ನಾನ್ ರೆವಿನ್ಯೂ ರಿಸೀವ್ ಮಾಡೋದು ತಮಗೆ ಗೊತ್ತಾಯ್ತು, ನನಗೆ ಬಾಡಿಗೆ ಬರ್ತಾ ಇದೆ, ಸ್ಯಾಲರಿ ಬರ್ತಾ ಇದೆ. ಬಟ್ ಗೌರ್ಮೆಂಟ್ ಹೆಂಗ್ ರೆವಿನ್ಯೂ ರಿಸೀವ್ ಮಾಡುತ್ತೆ? ಹೆಂಗೆ ಅಂದ್ರೆ, ಒಂದು ಟ್ಯಾಕ್ಸ್ ಕಲೆಕ್ಟ್ ಮಾಡುತ್ತೆ ಗೌರ್ಮೆಂಟ್, ಇಲ್ಲ ಫೀಸು, ಫೈನು, ಲೇಟ್ ಫೀಸು, ಫೈನು, ಈ ಸಿಗ್ನಲ್ ಅಲ್ಲಿ ಜಂಪ್ ಮಾಡಿದ್ದಕ್ಕೆ ಅದಕ್ಕೆ ಇದಕ್ಕೆಲ್ಲ ಫೈನು ಮತ್ತೆ ಫೀಸ್, ದಂಡಗಳು ಮತ್ತೆ ಇದನ್ನೆಲ್ಲ ಕಲೆಕ್ಟ್ ಮಾಡುತ್ತಲ್ವಾ, ಶುಲ್ಕ, ದಂಡ ಅಂತ ಹೇಳಿ, ಇವೆಲ್ಲವೂ ಕೂಡ ರೆವಿನ್ಯೂ ರೆಸಿಟ್ಸ್. ಅದರಲ್ಲಿ ನಾವು ಈ ಎರಡು ಬ್ಯಾಡ್ ಕ್ಯಾಟಗರಿಯನ್ನ ಮಾಡ್ತೀವಿ. ಒಂದು ಟ್ಯಾಕ್ಸ್ ರೆವಿನ್ಯೂ, ತೆರಿಗೆ ಆದಾಯ, ತೆರಿಗೆ ರಾಜಸ್ವ, ತೆರಿಗೆ ಆದಾಯ. ಇನ್ನೊಂದು ತೆರಿಗೆಯೇತರ ಆದಾಯ, ನಾನ್ ಟ್ಯಾಕ್ಸ್ ರೆವಿನ್ಯೂ, ತೆರಿಗೆಯೇತರ ಆದಾಯ, ಟ್ಯಾಕ್ಸ್ ರೆವಿನ್ಯೂ, ನಾನ್ ಟ್ಯಾಕ್ಸ್ ರೆವಿನ್ಯೂ. ಟ್ಯಾಕ್ಸ್ ಯಾವ್ಯಾವ ಟ್ಯಾಕ್ಸಸ್ ಬರ್ತವೆ? ಅದರಲ್ಲಿ ಡೈರೆಕ್ಟ್ ಟ್ಯಾಕ್ಸು, ಇಂಡೈರೆಕ್ಟ್ ಟ್ಯಾಕ್ಸ್, ಪ್ರತ್ಯಕ್ಷ ತೆರಿಗೆ, ಪರೋಕ್ಷ ತೆರಿಗೆ. ಇದನ್ನ ಟ್ಯಾಕ್ಸೇಷನ್ ಅಲ್ಲಿ ಹೇಳ್ಕೊಡ್ತೀನಿ, ತಲೆ ಕೆಡಿಸ್ಕೋಬೇಡಿ. ಸೊ ಈ ರೀತಿ ರೆವಿನ್ಯೂ ರೆಸಿಪ್ಟ್ಸ್ ಅನ್ನ ಟ್ಯಾಕ್ಸ್ ರೆವಿನ್ಯೂ, ನಾನ್ ಟ್ಯಾಕ್ಸ್ ರೆವಿನ್ಯೂ, ತೆರಿಗೆ ಆದಾಯ, ತೆರಿಗೆಯೇತರ ಆದಾಯ. ಆ ಟ್ಯಾಕ್ಸ್ ರೆವಿನ್ಯೂನಲ್ಲಿ ಡೈರೆಕ್ಟ್, ಇಂಡೈರೆಕ್ಟ್ ಟ್ಯಾಕ್ಸ್. ಸೊ ಇದು ಬಜೆಟ್ ನ ಕ್ಲಾಸಿಫಿಕೇಶನ್ಸ್. ಸೊ ಇದಿಷ್ಟು ಅರ್ಥ ಆಗಿದ್ರೆ ನಿಮ್ಗೆ ಯೂಶಲಿ ಏನ್ ಕೇಳ್ತಾರೆ ಅಂದ್ರೆ, ರೆವಿನ್ಯೂ ರೆಸಿಟ್ಸ್ ಏನು, ಯಾವ್ಯಾವ್ದು ಇನ್ಕ್ಲೂಡ್ ಆಗುತ್ತೆ, ಕ್ಯಾಪಿಟಲ್ ರೆಸಿಟ್ಸ್ ಅಲ್ಲಿ ಯಾವ್ದಾವ್ದು ಇನ್ಕ್ಲೂಡ್ ಆಗುತ್ತೆ, ಇದೆಲ್ಲವನ್ನ ಕೇಳ್ತಾ ಹೋಗ್ತಾನೆ. ಸೊ ಕೇರ್ಫುಲ್ ಆಗಿ ಗಮನಿಸ್ತಾ ಬನ್ನಿ. ಫಸ್ಟ್ ಒನ್, ರೆವಿನ್ಯೂ ರೆಸಿಟ್ಸ್, ಕಂದಾಯ ಸ್ವೀಕೃತಿ ಅಥವಾ ರಾಜಸ್ವ ಸ್ವೀಕೃತಿ. ಈ ಸತಿ ಗೌರ್ಮೆಂಟ್ ಡಾಕ್ಯುಮೆಂಟ್ ಅಲ್ಲಿ ಇರ್ತಕ್ಕಂಥದ್ದು ರಾಜಸ್ವ ಸ್ವೀಕೃತಿ ಅಂತ ಇದೆ. ಸೊ ನಿಮಗೆ ಗೊತ್ತಾಯ್ತು, those receipts of the government which neither creates liability or nor reduces the assets of the government is called revenue receipts. ಸರ್ಕಾರಕ್ಕೆ ಯಾವುದೇ ಹೊಣೆಗಾರಿಕೆಯನ್ನು ಸೃಷ್ಟಿಸದ, ಸರ್ಕಾರಕ್ಕೆ ಯಾವುದೇ ಆಸ್ತಿಯನ್ನ ಕಡಿಮೆ ಮಾಡದ ರಶೀದಿಯನ್ನ, ಸ್ವೀಕಾರವನ್ನ ಕಂದಾಯ ರಶೀದಿ ಅಥವಾ ಕ್ಯಾಪಿಟಲ್ ಸ್ವೀಕೃತಿ, ಕಂದಾಯ ಸ್ವೀಕೃತಿ ಅಥವಾ ರಾಜಸ್ವ ಸ್ವೀಕೃತಿ ಅಂತ ಹೇಳಿ ಕರಿತಾ ಹೋಗ್ತೀವಿ. ಅಂದ್ರೆ ನೋಡಿ, ಒಂದನ್ನು ನೆನ್ಪಿಟ್ಕೊಳ್ಳಿ, ಕ್ಯಾಪಿಟಲ್ ಅಂಡ್ ರೆವಿನ್ಯೂ ಅಂತ ಹೇಳ್ಕೊಟ್ನಲ್ವಾ, ಬಂಡವಾಳ ಮತ್ತೆ ರಾಜಸ್ವ ಅಂತ ಹೇಳಿ. ಇಲ್ಲಿ ಕ್ಯಾಪಿಟಲ್ ಅನ್ನ ಐಡೆಂಟಿಫೈ ಮಾಡೋದು ಈಸಿ. ಹೇಗೆ ಅಂದ್ರೆ, ಕ್ಯಾಪಿಟಲ್ ಈಸ್ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ಅಸೆಟ್ಸ್ ಅಂಡ್ ಲಯಬಿಲಿಟಿ. ಬಂಡವಾಳ ಅಂತಕ್ಕಂಥದ್ದು ಯಾವಾಗ್ಲೂ ಕೂಡ ಅಸೆಟ್ ಅನ್ನ ಮತ್ತೆ ಲಯಬಿಲಿಟಿಯನ್ನ ಒಳಗೊಂಡಿರುತ್ತೆ. ಅಸೆಟ್ ಅಂದ್ರೆ ಕನ್ನಡದಲ್ಲಿ ಸ್ವತ್ತು, ಲಯಬಿಲಿಟಿ ಅಂದ್ರೆ ಋಣಭಾರ. ಅಂದ್ರೆ ಈಗ ಒಂದು ಬಿಲ್ಡಿಂಗ್, ಒಂದು ಮಷೀನರಿ, ಇದೊಂದು ಕ್ಯಾಮ್ರಾ, ನನಗೆ ಇದೆಲ್ಲ ಕ್ಯಾಪಿಟಲ್. ಈ ಬೋರ್ಡು, ಇದೆಲ್ಲವೂ ಕೂಡ ನನಗೇನು ಕ್ಯಾಪಿಟಲ್, ಸ್ವತ್ತು, ಅಸೆಟ್ ನಂದಿದು. ಲಯಬಿಲಿಟಿ ಅಂದ್ರೆ ಇಷ್ಟೆಲ್ಲ ತೆಗೆದುಕೊಳ್ಳಿಕ್ಕೆ ನಾನು ಸಾಲ ಮಾಡಿದ್ದೀನಿ, ಆ ಸಾಲನೇ ಲಯಬಿಲಿಟಿ, ಋಣಭಾರ. ನಾನೇನೇನು ರಿಟರ್ನ್ ಕೊಡ್ಬೇಕಲ್ಲ ಅದೆಲ್ಲವೂ ಕೂಡ ಋಣಭಾರ. ಸೊ ಯಾವಾಗಾದ್ರೂ ಸಾಲ ಅಥವಾ ಅಸೆಟ್, ಇಲ್ಲ ಬಿಲ್ಡಿಂಗ್ ನಾನು ಕೊಂಡ್ಕೊಂಡೆ ಅಥವಾ ನಾನು ಸಾಲ ಮಾಡಿದೆ ಅಂದ್ರೆ ಅದು ಯಾವಾಗ್ಲೂ ಕೂಡ ಕ್ಯಾಪಿಟಲ್ ಸೈಡೇ ಬರುತ್ತೆ.
ತಿಳ್ಕೊಂಬಿಡಿ. ಕ್ಯಾಪಿಟಲ್ ಸೈಡೇ ಬರುತ್ತೆ, ಯಾಕಂದ್ರೆ ಕ್ಯಾಪಿಟಲ್ ಇಸ್ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ಅಸೆಟ್ ಅಂಡ್ ಲಯಬಿಲಿಟೀಸ್. ಈ ರೀತಿ ಈ ಅಸೆಟ್ ಸ್ವತ್ತನ್ನ ಕೂಡ ಸೃಷ್ಟಿ ಮಾಡದ, ಅಸೆಟ್ ಅನ್ನ ಕ್ರಿಯೇಟ್ ಮಾಡಲ್ಲ, ಲಯಬಿಲಿಟಿನೂ ಕ್ರಿಯೇಟ್ ಮಾಡಲ್ಲ. ಸ್ವತ್ತು ಮತ್ತೆ ಋಣಭಾರ ಎರಡನ್ನು ಕೂಡ ಚೇಂಜ್ ಮಾಡದೆ ಒಂದಷ್ಟು ರಶೀದಿಯನ್ನ ಗೌರ್ಮೆಂಟ್, ಒಂದಷ್ಟು ಸ್ವೀಕೃತಿನ, ಒಂದಷ್ಟು ಆದಾಯನ ಗೌರ್ಮೆಂಟ್ ರಿಸೀವ್ ಮಾಡಿದ್ರೆ ಅದೇ ರೆವಿನ್ಯೂ ರೆಸಿಟ್ಸ್. ಗೌರ್ಮೆಂಟ್ ಒಂದಷ್ಟು ರೆವಿನ್ಯೂ ಅನ್ನ ರಿಸೀವ್ ಮಾಡುತ್ತೆ, ಅದೇನೇ ರೆವಿನ್ಯೂ ರೆಸಿಟ್ಸ್. ತಲೆಗಿಡಿಸ್ಕೊಬೇಡಿ ಡೆಫಿನೇಷನ್ ಬಗ್ಗೆ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ನಿನಗೆ ಡೆಫಿನೇಷನ್ ಕೇಳಲ್ಲ, ಬಟ್ ರೆವಿನ್ಯೂ ರೆಸಿಟ್ಸ್ ಅಲ್ಲಿ ಏನೇನು ಬರುತ್ತೆ ಅಂತ ಕೇಳ್ತಾರೆ. ಸೊ ರೆವಿನ್ಯೂ ರೆಸಿಟ್ಸ್ ಅಲ್ಲಿ ಒಂದು ಟ್ಯಾಕ್ಸ್ ರೆವಿನ್ಯೂ, ತೆರಿಗೆ ಆದಾಯ, ಇನ್ನೊಂದು ತೆರಿಗೆಯೇತರ ಆದಾಯ, ನಾನ್ ಟ್ಯಾಕ್ಸ್ ರೆವಿನ್ಯೂ. ಇದೆರಡನ್ನು ಕೂಡ ನಾವು ರಿಸೀವ್ ಮಾಡ್ತಾ ಹೋಗ್ತೀವಿ. ನೋಡಿ, ಫಸ್ಟ್ ಟ್ಯಾಕ್ಸ್ ರೆವಿನ್ಯೂ ನೋಡೋಣ. ಯಾವ್ದ್ರಲ್ಲಿ ನಾವು ನೋಡ್ತಿರೋದು? ರೆವಿನ್ಯೂ ರೆಸಿಟ್ಸ್ ಅಲ್ಲಿ ಟ್ಯಾಕ್ಸ್ ರೆವಿನ್ಯೂ, ತೆರಿಗೆ ಮೂಲದಿಂದ ಬರ್ತಕ್ಕಂಥ ಆದಾಯ, ತೆರಿಗೆ ಮೂಲದಿಂದ ಬರ್ತಕ್ಕಂಥ ರಾಜಸ್ವ ಸ್ವೀಕೃತಿ. ಸೊ ತಮಗೆ ಗೊತ್ತು, ಟ್ಯಾಕ್ಸ್ ಅಂದ್ರೆ ಡೈರೆಕ್ಟ್ ಟ್ಯಾಕ್ಸ್, ನೇರ ತೆರಿಗೆ. ನೋಡಿ ಸಿಂಪಲ್, ನಿಮ್ಗೆ ಟೆಕ್ನಿಕಲಿ ನಾನು ಟ್ಯಾಕ್ಸ್ ಅಲ್ಲಿ ಹೇಳ್ಕೊಡ್ತೀನಿ, ಬಟ್ ಇಲ್ಲಿ 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 ಏನ್ ಅರ್ಥ ಮಾಡ್ಕೋತೀರಾ ಅಂದ್ರೆ, ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಪ್ರೇಮ್, ನನಗೆ 1,000 ಸ್ಯಾಲ್ರಿ ಬರುತ್ತೆ, 1,000 ರೆಂಟ್ ಬರುತ್ತೆ, ನನಗೆ 1,000 ಇತರೆ ಮೂಲದಿಂದ 1,000 ಬರುತ್ತೆ. ಸೊ ಟೋಟಲ್ ನನ್ನೆಲ್ಲ ಆದಾಯ ಮೂಲಗಳನ್ನ ಟೋಟ್ಲು ಮಾಡಿ 3,000 ಆಯ್ತು. ಆಮೇಲೆ ಟ್ಯಾಕ್ಸು ಡಿಡಕ್ಷನ್ ಅದೆಲ್ಲ ಇರುತ್ತೆ, ಅದು ಬೇಡ, ಇಲ್ಲಿ ಏನು ಬೇಡ. ಸೊ ಈ 3,000 ಆಯ್ತು. ಈ 3,000 ಮೇಲೆ ಟ್ಯಾಕ್ಸ್ ಹಾಕ್ತಾರೆ ಗೌರ್ಮೆಂಟ್ ಅವ್ರು 20% ಅಂತ, ನಾನೇ ಡೈರೆಕ್ಟ್ ಆಗಿ ಗೌರ್ಮೆಂಟಿಗೆ ಕಟ್ತೀನಿ. ಪ್ರೇಮು ಡೈರೆಕ್ಟ್ ಆಗಿ ಗೌರ್ಮೆಂಟ್ಗೆ, ಸರ್ಕಾರಕ್ಕೆ ನಾನೇ ಟ್ಯಾಕ್ಸ್ ಕಟ್ಟಿದ್ರೆ ಡೈರೆಕ್ಟ್ ಟ್ಯಾಕ್ಸ್. ಪ್ರತ್ಯಕ್ಷ ತೆರಿಗೆ, ನೇರ ತೆರಿಗೆ. ಫಾರ್ ಎಕ್ಸಾಂಪಲ್ ಇದಕ್ಕೆ ಇನ್ಕಮ್ ಟ್ಯಾಕ್ಸ್. ನನ್ನ ಒಟ್ಟು ಇನ್ಕಮ್ ಅನ್ನ ಟೋಟಲ್ ಮಾಡಿ, ಇದನ್ನ ನೀವು ಟ್ಯಾಕ್ಸೇಷನ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ, ಹೆಂಗೆ ಟೋಟಲ್ ಮಾಡ್ತಾರೆ, ಆ ಡಿಡಕ್ಷನ್ ಹೆಂಗೆ ಲೆಸ್ ಮಾಡ್ತಾರೆ, ಅಂಡರ್ 80C ಅಲ್ಲಿ ಏನ್ ಮಾಡ್ತಾರೆ, 88 ಅಲ್ಲಿ ಏನ್ ಮಾಡ್ತಾರೆ, ಡಿಡಕ್ಷನ್ ತೆಗೆದ್ರೆ ಏನಂತ ಹೇಳಿ ಕರಿತೀವಿ, ಟ್ಯಾಕ್ಸೇಷನ್ ಆಕ್ಚುಲ್ ಆಗಿ ಹೆಂಗ್ ವರ್ಕ್ ಆಗುತ್ತೆ ಅದೆಲ್ಲ ಅಲ್ಲಿ ನೋಡೋಣ. ಬಟ್ ಪ್ರೇಮು ಡೈರೆಕ್ಟ್ ಆಗಿ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ತಾ ಇನ್ಕಮ್ ಟ್ಯಾಕ್ಸ್ ನ, ಸೊ ಡೈರೆಕ್ಟ್ ಟ್ಯಾಕ್ಸ್. ಅದೇ ನಾನು ಈಗ ಹೋಗಿ ಅಂಗಡಿಲಿ ಗುಲಾಬ್ ಜಾಮೂನ್ ತೆಗೆದುಕೋತೀನಿ, ಪ್ರೇಮ್ ಗುಲಾಬ್ ಜಾಮೂನ್ ತೆಗೆದುಕೊಡ್ತೀನಿ ಅಂದ್ರೆ ಅದ್ರ ಮೇಲೆ ಇರ್ತಕ್ಕಂಥ ಟ್ಯಾಕ್ಸ್ ನಾನು ಏನ್ ಮಾಡ್ತೀನಿ, ಆ ರಿಟೇಲ್ ಶಾಪ್ ಏನಿರುತ್ತಲ್ವಾ, ಆ ರಿಟೇಲ್ ಶಾಪ್ನವ್ರಿಗೆ 5 ರೂಪಾಯಿ ಟ್ಯಾಕ್ಸ್ ಇರುತ್ತೆ, ಕೊಡ್ತೀನಿ. 5 ರೂಪಾಯಿ ಟ್ಯಾಕ್ಸ್ ಕೊಡ್ತೀನಿ ಗುಲಾಬ್ ಜಾಮೂನ್ ಮೇಲೆ. ಆ ರಿಟೇಲ್ ಶಾಪ್ ಅವ್ನು ಏನ್ ಮಾಡ್ತಾನೆ, ಹೋಲ್ಸೇಲರಿಗೆ ಕೊಡ್ತಾನೆ ಆ ಟ್ಯಾಕ್ಸ್ ಅನ್ನ 5 ರೂಪಾಯಿನ. ಆ ಹೋಲ್ಸೇಲರ್ ಏನ್ ಮಾಡ್ತಾನೆ, ಪ್ರೊಡ್ಯೂಸರಿಗೆ ಕೊಡ್ತಾನೆ. ಪ್ರೊಡ್ಯೂಸರ್ ಯಾರು? ಉತ್ಪಾದಕ. ಸೊ ಅವನೇನ್ ಮಾಡ್ತಾನೆ, ಅವನು ನಮ್ಮ ಪರವಾಗಿ ಟ್ಯಾಕ್ಸ್ ಅನ್ನ ಗೌರ್ಮೆಂಟ್ಗೆ ಕಟ್ತಾನೆ. ಇದೇ ಇಂಡೈರೆಕ್ಟ್ ಟ್ಯಾಕ್ಸ್. ನೋಡಿ, ನಾನು ರಿಟೇಲರಿಗೆ ಕೊಟ್ಟೆ, ಚಿಲ್ಲರೆ ವ್ಯಾಪಾರಿ ಹೋಲ್ಸೇಲರ್ ಸಗಟು ವ್ಯಾಪಾರಿ ಕೊಟ್ಟ, ಅವನು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ತಾನೆ, ಇವನಿಗೆ ಕೊಡ್ತಾನೆ ಉತ್ಪಾದಕನಿಗೆ. ಆ ಪ್ರಾಡಕ್ಟ್ ಯಾರು ಜಾಮೂನ್ ಮಾಡಿದ್ನಲ್ಲ ಅವನಿಗೆ, ಅವನು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ತಾನೆ. ಸೊ ಇದು GST, ಇಂಡೈರೆಕ್ಟ್ ಟ್ಯಾಕ್ಸ್. ಬಹುತೇಕ ಇವತ್ತು ನೀವು ಏನೇನು ತೆಗೆದುಕೊತೀರಲ್ವಾ ಅವೆಲ್ಲವೂ ಕೂಡ ಇಂಡೈರೆಕ್ಟ್ ಟ್ಯಾಕ್ಸ್. ಸೊ ಈ ರೀತಿ ಡೈರೆಕ್ಟ್ ಟ್ಯಾಕ್ಸ್ ಮತ್ತೆ ಇಂಡೈರೆಕ್ಟ್ ಟ್ಯಾಕ್ಸ್, ಪರೋಕ್ಷ ತೆರಿಗೆ ಮತ್ತೆ ಪ್ರತ್ಯಕ್ಷ ತೆರಿಗೆಗಳಿಂದ ಏನ್ ಹಣವನ್ನ ಸಂಗ್ರಹ ಮಾಡ್ತಾರಲ್ವಾ, ಇದು ಯಾವ ಸೈಡ್ ಬರುತ್ತೆ? ರೆವಿನ್ಯೂ ಸೈಡ್. ಅದರಲ್ಲೂ ರೆವಿನ್ಯೂ ರೆಸಿಟ್ಸ್, ಇವೆಲ್ಲವನ್ನು ಕೂಡ ಟ್ಯಾಕ್ಸ್ ಅನ್ನ ರಿಸೀವ್ ಮಾಡ್ತಾರೆ ಗೌರ್ಮೆಂಟ್ ಅವರು. ಸೊ ಈ ಟ್ಯಾಕ್ಸ್ ಅಂತಕ್ಕಂಥದ್ದೇನು? ರೆವಿನ್ಯೂ. ಸೊ ಅವಾಗ ಏನಾಗುತ್ತೆ? ರೆವಿನ್ಯೂ ರೆಸಿಟ್ಸ್. ರೆವಿನ್ಯೂ ರೆಸಿಟ್ಸ್ ಅಲ್ಲಿ ಟ್ಯಾಕ್ಸ್ ರೆವಿನ್ಯೂ ನಲ್ಲಿ ಬರ್ತಾ ಹೋಗುತ್ತೆ ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್. ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಇನ್ಕಮ್ ಟ್ಯಾಕ್ಸು, ಆದಾಯ ತೆರಿಗೆ, ಕಾರ್ಪೊರೇಟ್ ಟ್ಯಾಕ್ಸು, ಕಂಪನಿಗಳ ಮೇಲಿನ ತೆರಿಗೆ, ವೆಲ್ತ್ ಟ್ಯಾಕ್ಸು, ಸಂಪತ್ತಿನ ತೆರಿಗೆ, ಗಿಫ್ಟ್ ಟ್ಯಾಕ್ಸು, ಇದೆಲ್ಲ ಬರ್ತಾ ಹೋಗುತ್ತೆ. ಟ್ಯಾಕ್ಸೇಷನ್ ಅಲ್ಲಿ ಹೇಳ್ಕೊಡ್ತೀನಿ. ಬಟ್ ನೀವು ಈಗ ತೆರಿಗೆ ಆದಾಯ, ಅದ್ರಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ಯಾವ್ಯಾವು? ಇಂಡೈರೆಕ್ಟ್ ಟ್ಯಾಕ್ಸ್, GST, ಕಸ್ಟಮ್ ಡ್ಯೂಟಿ, ಯೂನಿಯನ್ ಎಕ್ಸೈಸ್ ಡ್ಯೂಟಿ, ಸರ್ವಿಸ್ ಟ್ಯಾಕ್ಸ್, ಇವೆಲ್ಲ ಇಂಡೈರೆಕ್ಟ್ ಟ್ಯಾಕ್ಸ್. ಇವೆಲ್ಲದಿಂದ ಬರ್ತಕ್ಕಂತಹ ಆದಾಯವನ್ನ ಟ್ಯಾಕ್ಸ್ ರೆವಿನ್ಯೂ ಯಾವ ಅಡಿಯಲ್ಲಿ ಕಲೆಕ್ಟ್ ಮಾಡ್ಕೋತಾರೆ? ರೆವಿನ್ಯೂ ಸೈಡ್ ಅಲ್ಲಿ, ರೆವಿನ್ಯೂ ರೆಸಿಟ್ಸ್ ಅಲ್ಲಿ, ರಾಜಸ್ವ ಸ್ವೀಕೃತಿಯಲ್ಲಿ. ಇಷ್ಟು ತಮಗೆ ಗೊತ್ತಿರಲಿ. ಅರ್ಥ ಆಯ್ತಾ?
ಅರ್ಥ ಆಯ್ತೇನ್ರಿ? ಎಸ್. ಓಕೆ, ಈಗ ಬನ್ನಿ ಇಲ್ಲಿ. ಈಗ ನಾವ್ ಯಾವ್ಯಾವ್ದನ್ನ ನೋಡಿದ್ವಿ? ಈಗ ಯಾವ್ದು ನೋಡಿದ್ವಿ ಅಂದ್ರೆ ರೆವಿನ್ಯೂ ಬಜೆಟ್ ನೋಡ್ತಾ ಇದ್ದೀವಿ. ರೆವಿನ್ಯೂ ಸೈಡ್ ಅಲ್ಲಿ ರಾಜಸ್ವ ಸ್ವೀಕೃತಿ, ಅದರಲ್ಲಿ ರೆವಿನ್ಯೂ ರಿಸೀಟ್ಸ್ ಅನ್ನ ನೋಡಿದ್ವಿ, ರಾಜಸ್ವ ಸ್ವೀಕೃತಿಯನ್ನ. ಅದರಲ್ಲಿ ಟ್ಯಾಕ್ಸ್ ರೆವಿನ್ಯೂ ಬರುತ್ತೆ ಮತ್ತೆ ನಾನ್ ಟ್ಯಾಕ್ಸ್ ರೆವಿನ್ಯೂ ಬರುತ್ತೆ. ನಾವೀಗ ಯಾವ್ದು ನೋಡಿದ್ವಿ? ಈ ಟ್ಯಾಕ್ಸ್ ರೆವಿನ್ಯೂನಲ್ಲಿ ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್ ನೋಡಿದ್ವಿ. ಈಗ ಈ ನಾನ್ ಟ್ಯಾಕ್ಸ್ ರೆವಿನ್ಯೂನ ನೋಡೋಣ. ನಾನ್ ಟ್ಯಾಕ್ಸ್ ರೆವಿನ್ಯೂ ತೆರಿಗೆ ಮೂಲವನ್ನ ಹೊರತುಪಡಿಸಿ ಬೇರೆ ಮೂಲದಿಂದ ಬರ್ತಕ್ಕಂತಹ ತೆರಿಗೆಯನ್ನು ನಾನ್ ಟ್ಯಾಕ್ಸ್ ತೆರಿಗೆ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಗೌರ್ನಮೆಂಟ್ ಒಂದು 10,000 ಲೋನ್ ಕೊಟ್ಟಿರುತ್ತೆ. ಯಾರಿಗೋ ಲೋನ್ ಕೊಟ್ಟಿರುತ್ತೆ ಗೌರ್ನಮೆಂಟ್. ಲೋನ್ ಅಂತ ಬಂದಿದೆ ಅಂದ್ರೆ ಯಾವ ಸೈಡ್ ಬರಬೇಕು? ಲೋನ್ ಅಂತ ಬಂದ್ರೆ, ಸಾಲ ಅಂತ ಬಂದ್ರೆ, ಕ್ಯಾಪಿಟಲ್ ಈಸ್ ಆಲ್ವೇಸ್ ಅಸೋಸಿಯೇಟೆಡ್ ಟು ಥಿಂಗ್ಸ್. ನಂಬರ್ 1 ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಸ್ವತ್ತುಗಳು ಮತ್ತೆ ಋಣಭಾರಗಳು ಅಂದ್ರೆ ಕ್ಯಾಪಿಟಲ್ ಸೈಡ್ ಬರ್ತವೆ. 10,000 ಲೋನ್ ಕೊಟ್ಟಿದೆ, ಬಟ್ ಈಗ ನಾವು ಲೋನ್ ವಾಪಸ್ ಇಸ್ಕೊತಿಲ್ಲ. ಲೋನ್ಗೆ 10% ಬಡ್ಡಿ, 10% ಬಡ್ಡಿ 1,000 ರೂಪಾಯಿನ ಇಸ್ಕೊತಾ ಇದ್ದೀವಿ. ಸೊ ಈಗ ನಾವೇನ್ ಇಸ್ಕೊಂಡ್ವಿ? ಈ ಇಂಟ್ರೆಸ್ಟ್ ಅನ್ನ ಇಸ್ಕೊಂಡ್ವಿ. ಇಂಟ್ರೆಸ್ಟ್ ಕ್ಯಾಪಿಟಲ್ ಆಗಲ್ಲ, ಯಾಕೆಂದ್ರೆ ಅದು ಋಣಭಾರ ಅಲ್ಲ, ಲೋನ್ ಅಲ್ಲ, ಲಯಬಿಲಿಟಿ ಅಲ್ಲ. ಆ ಇಂಟ್ರೆಸ್ಟ್ ನಮಗೆ ಇನ್ಕಮ್, ಇಸ್ಕೋತಾ ಇದೀವಿ ನಾವು, ಇನ್ಕಮ್, ಇಂಟ್ರೆಸ್ಟ್. ಸೊ ಈಗ ಆ ಇಂಟ್ರೆಸ್ಟ್ ಅನ್ನ ನಾವು ರಿಸೀವ್ ಮಾಡ್ತಾ ಇದ್ದೀವಿ, ಹಂಗಾಗಿ ರೆಸಿಟ್ಸ್, ಅದು ರೆಸಿಟ್ಸ್, ಸ್ವೀಕೃತಿ. ಬಟ್ ಎಂತಹ ಸ್ವೀಕೃತಿ? ಅದು ತಿಂಗಳ ಬರುತ್ತೆ. ಸೊ ಅದೇನ್ ಕ್ಯಾಪಿಟಲ್ ಅಲ್ಲ, ರೆವಿನ್ಯೂ. ಸೊ ಅಲ್ಲಿಗೆ ಏನಾಯ್ತು? ರೆವಿನ್ಯೂ ರೆಸಿಟ್ಸ್. ಸೊ ನಾನ್ ಟ್ಯಾಕ್ಸ್ ರೆವಿನ್ಯೂನಲ್ಲಿ ಇಂಟ್ರೆಸ್ಟ್ ರೆಸಿಟ್ಸ್, ಬಡ್ಡಿಯನ್ನ ಸ್ವೀಕಾರ ಮಾಡಿದ್ರೆ ಗೌರ್ನಮೆಂಟ್, ಅದು ಕೂಡ ರೆವಿನ್ಯೂ ರೆಸಿಟ್ಸ್ ಆಗುತ್ತೆ. ಅದರಲ್ಲಿ ನಾನ್ ಟ್ಯಾಕ್ಸ್ ರೆವಿನ್ಯೂ. ನೆಕ್ಸ್ಟ್ ಪ್ರಾಫಿಟ್ಸ್ ಅಂಡ್ ಡಿವಿಡೆಂಡ್ಸ್, ಲಾಭಗಳು ಮತ್ತೆ ಲಾಭಾಂಶಗಳು. ನೋಡಿ, ಗೌರ್ನಮೆಂಟ್ ಪಬ್ಲಿಕ್ ಸೆಕ್ಟರ್ ಯೂನಿಟ್ ಇದೆ, ಒಂದು ಕಂಪ್ನಿ ಇದೆ ಗೌರ್ನಮೆಂಟ್. ಆ ಕಂಪ್ನಿಯಿಂದ ಲಾಭ ಬಂದ್ರೆ, ಪ್ರಾಫಿಟ್ ಬಂದ್ರೆ, ಒಂದು 100 ರೂಪಾಯಿ ಪ್ರಾಫಿಟ್ ಬರುತ್ತೆ. ಗೌರ್ಮೆಂಟ್ನೇ ಕಂಪ್ನಿ, 100 ರೂಪಾಯಿ ಪ್ರಾಫಿಟ್ ಬರುತ್ತೆ. ಅದನ್ನ ರಿಸೀವ್ ಮಾಡುತ್ತಲ್ವಾ ಕಂಪ್ನಿ? ಓಕೆ, ಸೊ ರಿಸೀವ್ ಮಾಡ್ತಾ ಇದೆ ಅಂದ್ರೆ ಏನ್ ಹೇಳಿ? ರೆಸಿಪ್ಟ್ಸ್, ಸ್ವೀಕಾರ ಅಂತ. ಸೊ ಲಾಭ ರಿಸೀವ್ ಮಾಡ್ತಾ ಇದೆ. ಲಾಭ ಏನಾದ್ರು ಕ್ಯಾಪಿಟಲ್, ಲಾಭ ಏನಾದ್ರು ಅಸೆಟ್ ಅಥವಾ ಲಯಬಿಲಿಟಿ? ನೋ, ಏನು ಇಲ್ಲ. ಲಾಭ ಬರ್ತಾ ಇದೆ, ಅವಾಗ ಬರ್ತಾ ಇರುತ್ತೆ. ಸೊ ಅದು ನಮ್ಗೇನೋ ರೆವಿನ್ಯೂ. ಸೊ ರೆವಿನ್ಯೂ ರೆಸಿಟ್ಸ್. ಸೊ ಈ ರೀತಿಯ ಲಾಭಗಳು ಬಂದ್ರೆ ಗೌರ್ಮೆಂಟ್ ಕಂಪ್ನಿಯಿಂದ, ಅಥವಾ ಡಿವಿಡೆಂಟ್ ಬಂದ್ರೆ, ಲಾಭಾಂಶ, ಡಿವಿಡೆಂಟ್, ಲಾಭಾಂಶ. ಸರ್ ಏನ್ ಸರ್ ಲಾಭಾಂಶ? ಪ್ರಾಫಿಟ್ ಡಿವಿಡೆಂಟ್ ಎರಡು ಒಂದೇ ಅಲ್ವಾ? ನೋ. ಡಿವಿಡೆಂಟ್ ಅಂದ್ರೆ, ಈಗ ರಿಲಯನ್ಸ್ ಇದೆ ಕಂಪ್ನಿ, ರಿಲಯನ್ಸ್ ಕಂಪ್ನಿಗೆ 10,000 ಲಾಭ ಬಂದ್ರೆ ಇದು ಅದ್ರ ಪ್ರಾಫಿಟ್, ರಿಲಯನ್ಸ್ ಪ್ರಾಫಿಟ್. 10,000ವನ್ನ ಯಾರ್ಯಾರು ಇನ್ವೆಸ್ಟ್ ಮಾಡ್ಯಾರೋ ರಿಲಯನ್ಸ್ಗೆ ಎಲ್ರಿಗೂ ಕೊಡ್ತಾ ಬರುತ್ತೆ. 10 ಜನ ಇನ್ವೆಸ್ಟ್ ಮಾಡವ್ರೆ, 10 ಜನಕ್ಕೂ 10,000 ಪ್ರಾಫಿಟ್ ಅಲ್ಲಿ ಡಿವೈಡ್ ಆಗ್ಬೇಕು, ಎಲ್ರಿಗೂ 1,000 ಕೊಟ್ಕೊಂಡ್ಬರ್ತಾರೆ. ರಿಲಯನ್ಸ್ಗೆ 10,000 ಲಾಭ ಬಂದಿದೆ, ಅದು ಪ್ರಾಫಿಟ್, ಲಾಭ. 10 ಜನ ಇನ್ವೆಸ್ಟರ್ಸ್ ಇದ್ದಾರೆ ರಿಲಯನ್ಸ್ ಕಂಪ್ನಿಗೆ, 10 ಜನ ಶೇರ್ ಹಾಕವ್ರೆ, 10 ಜನಕ್ಕೂ 1,000 ಕೊಟ್ಟೆ, ಅದು ಡಿವಿಡೆಂಟ್. ಡಿವಿಡೆಂಟ್ ಈಸ್ ಎ ಪಾರ್ಟ್ ಆಫ್ ಪ್ರಾಫಿಟ್. ಲಾಭದಲ್ಲಿ ಒಂದು ಅಂಶ ಲಾಭಾಂಶ. ನೋಡಿ, ವರ್ಡ್ ಅನ್ನ ಬ್ರೇಕ್ ಡೌನ್ ಮಾಡಿ. ಲಾಭಾಂಶ ಅಂದ್ರೆ ಲಾಭದಲ್ಲಿ ಒಂದು ಅಂಶ ಲಾಭಾಂಶ. ಕನ್ನಡದವರು, ಇಂಗ್ಲಿಷ್ ಅವರು ಇಟ್ ಈಸ್ ಎ ಪಾರ್ಟ್ ಆಫ್ ಪ್ರಾಫಿಟ್. ಆ ಲಾಭ ಬಂದಿರುತ್ತಲ್ಲ ಅದರಲ್ಲಿ ಒಂದು ಪಾರ್ಟ್ ಡಿವಿಡೆಂಟ್. ಸಿಂಪಲ್ ರೀ, ಸಿಂಪಲ್, ಕಾಂಪ್ಲಿಕೇಟೆಡ್ ಮಾಡ್ಕೋಬೇಡಿ. ಒಂದು ಕಂಪ್ನಿಗೆ ಒಂದು ಚಪಾತಿ ಲಾಭ ಸಿಕ್ಕಿದೆ ಅನ್ಕೋಣ, ಒಂದು ಚಪಾತಿ ಲಾಭ, ಇದು ಪ್ರಾಫಿಟ್. ಈ ಚಪಾತಿನ 3 ಇನ್ವೆಸ್ಟ್ ಮಾಡವ್ರೆ, 4 ಇನ್ವೆಸ್ಟ್ ಮಾಡವ್ರೆ, 4 ಭಾಗ ಮಾಡ್ತೀವಿ.
ಕಂಪ್ಲೀಟ್ ಚಪಾತಿ ಏನು ಲಾಭ. ಚಪಾತಿ 4 ಭಾಗ ಮಾಡ್ತೀವಿ, ಯಾಕಂದ್ರೆ 4 ಜನ ಇನ್ವೆಸ್ಟರ್ಸ್ ಇದ್ದಾರೆ. ಒಂದು ಭಾಗನ ಪ್ರೇಮ್, ಇನ್ನೊಂದು ಭಾಗನ ಪರಿಮಳ, ಇನ್ನೊಂದು ಭಾಗನ ಪ್ರಿಯ, ಇನ್ನೊಂದು ಭಾಗನ ಪ್ರಕೃತಿ. 4 ಜನ ಇನ್ವೆಸ್ಟರ್ಸ್ ಇದೀವಿ ನಾವು. 4 ಒಂದೊಂದು ಭಾಗ ತಗತ್ತೀವಿ. ಸೊ ಈ ಪಾರ್ಟ್ ಆಫ್ ಪ್ರಾಫಿಟ್ ಏನಿದೆಯಲ್ವಾ, ಈ ಪಾರ್ಟ್ ಆಫ್ ಪ್ರಾಫಿಟ್ ಡಿವಿಡೆಂಟ್. ಇದು ಯೂನಿಟ್ ಡಿವಿಡೆಂಟ್, ಇದು ಯೂನಿಟ್ ಡಿವಿಡೆಂಟ್, ಇದು ಯೂನಿಟ್ ಡಿವಿಡೆಂಟ್, ಇದು ಯೂನಿಟ್ ಡಿವಿಡೆಂಟ್, ಎಲ್ಲ ಒಟ್ಟು ಸೇರಿಸಿದ್ರೆ ಅದು ಪ್ರಾಫಿಟ್. ಪ್ರಾಫಿಟ್ ಅಂದ್ರೆ ಕಂಪ್ಲೀಟು. ಒಂದು ಪ್ರಾಫಿಟ್ ಅಲ್ಲಿ ಒಂದು ಪಾರ್ಟು ಡಿವಿಡೆಂಟ್, ಲಾಭಾಂಶ. ಇದು ಕಂಪ್ಲೀಟ್ ಲಾಭ. ಲಾಭದಲ್ಲಿ ಒಂದು ಅಂಶ ಲಾಭಾಂಶ. ಸೊ ಆ ರೀತಿಯ ಲಾಭ ಅಥವಾ ಲಾಭಾಂಶಗಳು ಬಂದ್ರೆ ಗೌರ್ನಮೆಂಟ್ಗೆ, ಪ್ರಾಫಿಟ್ಸ್ ಅಂಡ್ ಡಿವಿಡೆಂಡ್ಸ್ ಬಂದ್ರೆ ಅದನ್ನ ನಾವು ರೆಸಿಟ್ಸ್ ರಿಸೀವ್ ಮಾಡ್ಕೋತೀವಿ ಗೌರ್ನಮೆಂಟ್. ಸೊ ರೆಸಿಟ್ಸ್ ಸ್ವೀಕಾರ ಯಾವ ರೀತಿ ಸ್ವೀಕಾರ? ಇದು ರೆವಿನ್ಯೂ. ಸೊ ರೆವಿನ್ಯೂ ರೆಸಿಟ್ ಸಿಂಪಲ್ ಇಷ್ಟೇ. ನಿಮ್ಗೆ ಐಡೆಂಟಿಫೈ ಮಾಡಕ್ ಹೇಳ್ತಾರೆ, ಇದು ರೆವಿನ್ಯೂ ರೆಸಿಟ್ಸ್ ಕ್ಯಾಪಿಟಲ್ ರೆಸಿಟ್ಸ್ ಅಂತ. ಅವಾಗ ತಲೆ ಕೆಡಿಸ್ಕೋಬಾರ್ದು. ಫಸ್ಟ್ ಆಫ್ ಆಲ್ ಅದು ರೆವಿನ್ಯೂನ ಕ್ಯಾಪಿಟಲ್ ಅಂತ ನೋಡ್ಕೋಬೇಕು, ನಂಬರ್ 1. ನಂಬರ್ 2, ನಾವೇನಾದ್ರು ಕೊಡ್ತಾ ಇದ್ರೆ ಎಕ್ಸ್ಪೆಂಡಿಚರ್, ನಾವ್ ಇಸ್ಕೋತಾ ಇದ್ರೆ ರೆಸಿಟ್ಸ್, ಅಷ್ಟೇ, ಬೇರೆ ಏನು ಇಲ್ಲ, ಕಾಂಪ್ಲಿಕೇಟೆಡ್ ಇಲ್ಲ. ನೆಕ್ಸ್ಟ್, ಗೌರ್ನಮೆಂಟ್ ದಂಡದ ರೂಪದಲ್ಲಿ ಫೈನು ಫೀಸ್ ಎಲ್ಲ ಕಲೆಕ್ಟ್ ಮಾಡುತ್ತಲ್ವಾ, ಅದು ಕೂಡ ಗೌರ್ನಮೆಂಟ್ಗೆ ರೆವಿನ್ಯೂ. ನೆಕ್ಸ್ಟ್, ಎಕ್ಸ್ಟರ್ನಲ್ ಗ್ರಾಂಟ್ಸ್, ಬಾಹ್ಯ ಅನುದಾನಗಳು. ಈಗ ಶ್ರೀಲಂಕಾಕ್ಕೆ ಕಷ್ಟ ಆಯ್ತು, ತೊಂದರೆ ಆಯ್ತು. ಅವಾಗ ಏನ್ ಮಾಡ್ತಾರೆ ಅಂದ್ರೆ, ಎಲ್ರು ಕೂಡ ಸಪೋರ್ಟಿಗೆ ನಿಂತ್ಕೊಂಡ್ರು. ಸಾಲ ಕೊಟ್ರೆ ಶ್ರೀಲಂಕಾಗೆ ವಾಪಸ್ ಕೊಡ್ಬೇಕು, ಅನುದಾನ ಕೊಟ್ರೆ ವಾಪಸ್ ಕೊಡಲ್ಲ. ಫಾರ್ ಎಕ್ಸಾಂಪಲ್, ನನ್ಗೆ ಹೊಟ್ಟೆ ಹಸ್ವಾಗಿದೆ, ನನ್ನ ಫ್ರೆಂಡು ಒಬ್ಬ ಬಂದು ಹೊಟ್ಟೆ ಹಸ್ವಾಗಿದೆ ಅಂದಾಗ 200 ರೂಪಾಯಿ ಸಾಲ ಕೊಡ್ತೀನಿ ಅಂತ ಕೊಡ್ತಾನೆ, ಅದು ಸಾಲ. ಅದೇ ಇನ್ನೊಬ್ಬ ಫ್ರೆಂಡು ಊಟ ಕೊಡಿಸ್ತೀನಿ ಬಾರೋ ಅಂತ ಕೇಳ್ತಾನೆ, ಅದು ಅನುದಾನ, ಅವನಿಗೆ ರಿಟರ್ನ್ ಕೊಡಲ್ಲ ನಾನು. ಬಟ್ ಈ 200 ರೂಪಾಯಿ ಕೊಟ್ಟರೆ ರಿಟರ್ನ್ ಕೊಡ್ಬೇಕು, ಈ ಊಟ ಕೊಡಿಸ್ದಂಗೆ ರಿಟರ್ನ್ ಕೊಡಲ್ಲ. ಸೊ ಅನುದಾನ ಅಂದ್ರೆ ಗ್ರಾಂಟ್ಸ್ ಅಂದ್ರೆ ನಾವು ಅವ್ರಿಗೆ ರಿಟರ್ನ್ ಕೊಡಲ್ಲ, ಅನುದಾನವಾಗಿ ಕೊಟ್ಟಿರ್ತಾರೆ, ಗ್ರಾಂಟ್ ಆಗಿ ಕೊಟ್ಟಿರ್ತಾರೆ, ಅದನ್ನಷ್ಟೇ. ಒನ್ ಸೈಡೆಡ್ ಟ್ರಾನ್ಸಾಕ್ಷನ್ಸ್. ಈ ರೀತಿ ನಮ್ಮ ಇಂಡಿಯಾಗೆ ಯಾರಾದ್ರೂ ಫಾರಿನ್ ಕಂಟ್ರಿ ಅವರೇ ಇಂಡಿಯಾ ಸಮಸ್ಯೆಲಿ ಇದೆಯಪ್ಪ, ತಗೋ ಒಂದು 10 ಲಕ್ಷ, ತಗೋ 10 ಕೋಟಿ, ತಗೋ 10 ಮಿಲಿಯನ್ ಅಂತ ಕೊಟ್ರೆ ಅದು ಅನುದಾನ. ಅವಾಗ ನಾವೇನ್ ಮಾಡ್ತೀವಿ? ರಿಸೀವ್ ಮಾಡ್ತೀವಿ. ಸೊ ವಾಪಸ್ ಕೊಡ್ಬೇಕಾ? ಏನಾದ್ರು ಸಾಲ ರಿಸೀವ್ ಮಾಡಿದ್ರೆ ಕ್ಯಾಪಿಟಲ್ ಸರ್ ಬಿಡುತ್ತೆ. ಇಲ್ಲಿ ಸಾಲ ಅಲ್ಲ, ಅದು ಸಾಲ ಅಲ್ಲ, ಗ್ರಾಂಟ್ಸ್. ಆ ರೀತಿ ಗ್ರಾಂಟ್ಸ್ ಅನ್ನ ರಿಸೀವ್ ಮಾಡ್ತಾ ಇದೀವಿ. ಸೊ ರೆಸಿಟ್ಸ್ ಸ್ವೀಕಾರ ಮಾಡ್ತಾ ಇದೀವಿ, ಸ್ವೀಕೃತಿ. ಸೊ ಯಾವ ರೀತಿ ಸ್ವೀಕೃತಿ? ರೆವಿನ್ಯೂ ರೆಸಿಟ್ಸ್, ರಾಜಸ್ವ ಸ್ವೀಕೃತಿ. ಸೊ ಈಗ ತಮಗೆ ಗೊತ್ತಾಯ್ತು ರೆವಿನ್ಯೂ ಸೈಡು, ರೆವಿನ್ಯೂ ರೆಸಿಟ್ಸ್, ರೆವಿನ್ಯೂ ಎಕ್ಸ್ಪೆಂಡಿಚರ್. ನಾವೀಗ ರೆವಿನ್ಯೂ ರೆಸಿಟ್ಸ್ ನೋಡಿದ್ವಿ, ರಾಜಸ್ವ ಸ್ವೀಕೃತಿ ನೋಡಿದ್ವಿ. ಆ ರೆವಿನ್ಯೂ ರೆಸಿಟ್ಸ್ ಅಲ್ಲಿ 2 ಟೈಪ್ಸ್. ಒಂದು ಟ್ಯಾಕ್ಸ್ ರೆವಿನ್ಯೂ, ತೆರಿಗೆ ಆದಾಯ. ಇನ್ನ ಒಂದು ತೆರಿಗೆಯೇತರ ಆದಾಯ. ತೆರಿಗೆ ಆದಾಯದಲ್ಲಿ ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್, ಅದನ್ನ ನೋಡಿದ್ವಿ. ತೆರಿಗೆಯೇತರ ಆದಾಯ, ನಾನ್ ಟ್ಯಾಕ್ಸ್ ರೆವಿನ್ಯೂ. ತೆರಿಗೆಯೇತರ ಆದಾಯ ಅದು ಫೀಸು, ಫೈನು, ಇಂಟ್ರೆಸ್ಟ್ ಇಶ್ಯೂ ಮಾಡಿದ್ರೆ, ಬಡ್ಡಿಯನ್ನ ಸ್ವೀಕಾರ ಮಾಡಿದ್ರೆ, ಅದು ಬಿಟ್ಟರೆ ಡಿವಿಡೆಂಟು, ಲಾಭಾಂಶ, ಲಾಭ ಪ್ರಾಫಿಟ್, ಡಿವಿಡೆಂಟು, ಲಾಭಾಂಶ, ಇವೆಲ್ಲವನ್ನು ಕೂಡ ರಿಸೀವ್ ಮಾಡಿದ್ರೆ ಅದು ನಾನ್ ಟ್ಯಾಕ್ಸ್ ರೆವಿನ್ಯೂ. ಅಲ್ಲಿಗೆ ನಿಮ್ಗೆ ರೆವಿನ್ಯೂ ಸೈಡ್, ರೆವಿನ್ಯೂ ರೆಸಿಟ್ ಸೈಡ್ ಆಯ್ತು. ರೆವಿನ್ಯೂನಲ್ಲಿ ರೆವಿನ್ಯೂ ರೆಸಿಟ್ಸ್ ಆಯ್ತು. ಈಗ ರೆವಿನ್ಯೂ ಎಕ್ಸ್ಪೆಂಡಿಚರ್. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಸಿಂಪಲ್, ಸರ್ಕಾರದಿಂದ ಒಂದಷ್ಟು ಖರ್ಚಾಗುತ್ತಲ್ವಾ. ಸರ್ಕಾರ ರೆವಿನ್ಯೂ ಇಷ್ಟು ರಿಸೀವ್ ಮಾಡ್ತಾ ಇದೆ, ಅದು ಖರ್ಚು ಮಾಡಲೇಬೇಕು. ಸೊ ಪೆನ್ಷನ್, ಪಿಂಚಣಿ, ಎಲ್ಲರಿಗೂ ಪೆನ್ಷನ್ ಕೊಡ್ತಾ ಇದ್ದೀವಿ. ಇದೇನಾಗುತ್ತೆ? ರೆವಿನ್ಯೂ ಎಕ್ಸ್ಪೆಂಡಿಚರ್. ಪೆನ್ಷನ್ ಕೊಟ್ಟಿದ್ದು ಯಾವತ್ತಾದ್ರೂ ವಾಪಸ್ ಬರುತ್ತಾ? ನೋ. ಹುಡುಗಿ ಖರ್ಚು ಮಾಡಿದ್ದು ಯಾವತ್ತಾರ ವಾಪಸ್ ಬರುತ್ತಾ? ನೋ. ಹಂಗಂತ ಪೆನ್ಷನ್ ಕೊಡ್ಬಾರ್ದ? ಕೊಡ್ಬೇಕು. ಬಟ್ ಈ ಪೆನ್ಷನ್ ಸಬ್ಸಿಡಿ ಯಾವಾಗಲೂ ಕೂಡ ರ್ಯಾಷನಲೈಸ್ಡ್ ಆಗಿರ್ಬೇಕು. ಯಾರಿಗೆ ತಲುಪಬೇಕು ಅವ್ರಿಗೆ ಮಾತ್ರ ಕೊಡ್ಬೇಕು. ಈಗ ನಮ್ಮ ಕರ್ನಾಟಕದಲ್ಲಿ ಮಾಡಿರ್ತಕ್ಕಂಥದ್ದು ಈ ಫ್ರೀ ಬೀಸ್ ಏನಿದಾವೆ, ಉಚಿತ ಬಸ್ನ ವ್ಯವಸ್ಥೆ ಆಗಿರ್ಬೋದು, ಈ ಉಚಿತ ಕೊಡುಗೆಗಳೇನಿದಾವಲ್ವಾ, ನಾನು ಇದು ಬ್ಯಾಡ್ ಅಂತ ಹೇಳ್ತಿಲ್ಲ, ಬಟ್ ರ್ಯಾಷನಲೈಸ್ಡ್ ಆಗಿಲ್ಲ. ಯಾರಿಗೆ ಕೊಡ್ಬೇಕು ಅವ್ರಿಗೆ ಕೊಡ್ಬೇಕು. ಈಗ ಉಚಿತ ಬಸ್ ವ್ಯವಸ್ಥೆ BPL ಕಾರ್ಡ್ ಅವ್ರಿಗೆ ಮಾತ್ರ ಕೊಟ್ಟು, ಅಥವಾ ಕಂಪ್ಲೀಟ್ ಎಲ್ಲ ಹೆಣ್ಮಕ್ಳಿಗೆ ಕೊಡೋದಕ್ಕಿಂತ ರೈತ ಮಹಿಳೆಯರಿಗೆ ಅಥವಾ ಇಷ್ಟು ಇನ್ಕಮ್ ಇರ್ತಕ್ಕಂಥ ಮಹಿಳೆಯರಿಗೆ ಈ ರೀತಿ ಕೊಡ್ಬೋದಿತ್ತು. ಅಂದ್ರೆ ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪಬೇಕು. ಇಲ್ಲ ರೈತರಿಗೆ ಉಚಿತ ಮಾಡ್ಬೋದಿತ್ತು ಬಸ್ನ, ಗಂಡ್ ಮಕ್ಳಾಗ್ಲಿ ಹೆಣ್ ಮಕ್ಳಾಗ್ಲಿ.
ಸೊ ಓವರ್ ಆಲ್ ಎಲ್ರಿಗೂ ಸಬ್ಸಿಡಿ ಕೊಟ್ರೆ ಗೌರ್ಮೆಂಟ್ ಕೊರೆ ಆಗುತ್ತೆ. ರ್ಯಾಷನಲೈಸ್ಡ್ ಮಾಡಬೇಕು, ಯಾರಿಗೆ ತಲುಪಬೇಕು ಅವ್ನಿಗೆ ತಲುಪಬೇಕು ಅದು. ಸೊ ಈ ಪೆನ್ಷನ್ ಕೊಟ್ರೆ ಗೌರ್ಮೆಂಟ್ ಇಂದ ಏನಾಗ್ತಾ ಇದೆ, ಖರ್ಚಾಗ್ತಾ ಇದೆ. ಖರ್ಚಂದ್ರೆ ಏನು, ಎಕ್ಸ್ಪೆಂಡಿಚರ್. ಸೊ ಯಾವ ರೀತಿ ಖರ್ಚಾಗ್ತಾ ಇದೆ, ಸೈಟ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದೆ ಗೌರ್ಮೆಂಟ್, ರೋಡ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದೆಯಾ, ಬಿಲ್ಡಿಂಗ್ ಮೇಲೆ ಮಾಡ್ತಾ ಇದೆಯಾ, ಹೆಲ್ತ್ ಆರೋಗ್ಯ, ನೋ, ಪೆನ್ಷನ್ ಅಷ್ಟೇ, ರಿಟರ್ನ್ ಬರಲ್ಲ. ಸೊ ಯಾವ ಸೈಡು, ರೆವಿನ್ಯೂ ಸೈಡು ಏನ್ ಮಾಡ್ತಾ ಇದೆ, ಎಕ್ಸ್ಪೆಂಡಿಚರ್. ಸೊ ರೆವಿನ್ಯೂ ಎಕ್ಸ್ಪೆಂಡಿಚರ್ ಈಸಿ ಅಲ್ವಾ, ರೆವಿನ್ಯೂ ಎಕ್ಸ್ಪೆಂಡಿಚರ್, ಕಂದಾಯ ವೆಚ್ಚ. ನೆಕ್ಸ್ಟ್ ಇಂಟ್ರೆಸ್ಟ್ ಪೇ ಮಾಡಿದ್ರೆ ಗೌರ್ಮೆಂಟೇ ಸಾಲ ಮಾಡಿರುತ್ತೆ. ಸಾಲ ಅಂತ ಬಂದ್ರೆ ಕ್ಯಾಪಿಟಲ್ ಸೈಡ್, ಬಟ್ ಅದು ಇಂಟ್ರೆಸ್ಟ್ ಅನ್ನ ರಿಸೀವ್ ಮಾಡಿದ್ರೆ ಅಥವಾ ಇಂಟ್ರೆಸ್ಟ್ ಅನ್ನ ಪೇ ಮಾಡಿದ್ರೆ ರೆವಿನ್ಯೂ ಸೈಡ್. ಸಾಲ ಅಂತ ಬಂದ್ರೆ ಕ್ಯಾಪಿಟಲ್ ಸೈಡು, ಬಂಡವಾಳ ಸೈಡ್, ಬಟ್ ಸಾಲದ ಬಡ್ಡಿ ಇಂಟ್ರೆಸ್ಟ್ ಅಂತ ಬಂದ್ರೆ ಅದು ರೆವಿನ್ಯೂ ಸೈಡ್. ನಾವ್ ಇಂಟ್ರೆಸ್ಟ್ ಕೊಟ್ರೆ ರೆವಿನ್ಯೂ ಎಕ್ಸ್ಪೆಂಡಿಚರ್, ನಾವ್ ಇಂಟ್ರೆಸ್ಟ್ ರಿಸೀವ್ ಮಾಡಿದ್ರೆ ರೆವಿನ್ಯೂ ರೆಸಿಟ್ಸ್. ಸೊ ಇಲ್ಲೇನ್ ಮಾಡ್ತಾ ಇದೀವಿ, ಬಡ್ಡಿ ಪಾವತಿಯನ್ನ ಮಾಡ್ತಾ ಇದ್ದೀವಿ, ರೆವಿನ್ಯೂನ ಕೊಡ್ತಾ ಇದ್ದೀವಿ, ರೆವಿನ್ಯೂ ಎಕ್ಸ್ಪೆಂಡಿಚರ್. ನೆಕ್ಸ್ಟ್ ಸಬ್ಸಿಡಿ, ಸಹಾಯಧನ. ಸಬ್ಸಿಡಿಯನ್ನ ಗೌರ್ಮೆಂಟ್ ಕೊಡ್ತಾ ಇದೆ. ಇಟ್ ಮೀನ್ಸ್ ಗೌರ್ಮೆಂಟ್ ಏನಾಗ್ತಾ ಇದೆ, ಎಕ್ಸ್ಪೆಂಡಿಚರ್ ಆಗ್ತಾ ಇದೆ. ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಏನೋ ರೋಡು, ರಸ್ತೆ, ಹೆಲ್ತ್ ಇದ್ರ ಮೇಲೆ ಮಾಡ್ತಾ ಇದೆಯೇನೋ, ಸಬ್ಸಿಡಿ ಕೊಡ್ತಾ ಇದೆ. ಸೊ ಯಾವ ಸೈಡು, ರೆವಿನ್ಯೂ ಸೈಡ್. ಸೊ ಏನಾಯ್ತು, ರೆವಿನ್ಯೂ ಎಕ್ಸ್ಪೆಂಡಿಚರ್. ನೆಕ್ಸ್ಟ್ ವಿದೇಶಗಳಿಗೆ ನೀಡುವ ಅನುದಾನ. ನಾವು ಗೌರ್ಮೆಂಟ್ ಬೇರೆ ಫಾರಿನ್ ಕಂಟ್ರಿಗೆ ಇದನ್ನ ಕೊಟ್ರೆ, ಅನುದಾನವನ್ನ ಕೊಟ್ರೆ, ಫಂಡ್ ಅನ್ನ ಕೊಟ್ರೆ, ಅವ್ರಿಗೆ ಸಾಲದ ರೂಪದಲ್ಲ, ಗ್ರಾಂಟ್ಸ್ ರೂಪದಲ್ಲಿ ಕೊಟ್ರೆ. ಈಗ ಫಾರ್ ಎಕ್ಸಾಂಪಲ್ ಪಾಕಿಸ್ತಾನದಲ್ಲಿ ಕ್ರಿಕೆಟ್ ನಡೀತಾ ಇದೆ, ಪಾಪ ಅವ್ರ ಹತ್ರ ದುಡ್ಡಿಲ್ಲ, ದುಡ್ಡಿಲ್ಲ ಅಂತೇಳಿ ಅವ್ರಿಗೊಂದು 100 ಕೋಟಿ ಕೊಡ್ತೀವಿ ಅನ್ಕೊಳ್ಳಿ. ಪಾಪ ಅವ್ರಿಗೆ ದುಡ್ಡಿಲ್ಲ ಅಂತ ಅವ್ರಿಗೆ ಕೊಡ್ತಾ ಇದೀವಿ ಅಂದ್ರೆ ನಮ್ಗೆ ಎಕ್ಸ್ಪೆಂಡಿಚರ್ ಆಯ್ತಲ್ವಾ, ಫ್ರೀಯಾಗಿ ಕೊಡ್ತಿದೀವಿ ಅವ್ರಿಗೆ, ಎಕ್ಸ್ಪೆಂಡಿಚರ್ ಆಯ್ತಲ್ವಾ. ಸೊ ಯಾವ ಸೈಡ್ ಬರುತ್ತೆ, ರೆವಿನ್ಯೂ ಎಕ್ಸ್ಪೆಂಡಿಚರ್, ಕಂದಾಯ ವೆಚ್ಚ, ರಾಜಸ್ವ ವೆಚ್ಚ. ಸೊ ವಿದೇಶಗಳಿಗೆ ನೀಡ್ತಕ್ಕಂಥ ಈ ರೀತಿಯ ಗ್ರಾಂಟ್ಸ್ ಏನಿದೆ, ಆದಾಯ ಏನಿದೆ, ಅದು ಕೂಡ ರೆವಿನ್ಯೂ ಎಕ್ಸ್ಪೆಂಡಿಚರ್. ನೆಕ್ಸ್ಟ್ ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿ, ರಾಜ್ಯಗಳಿಗೆ ನೀಡಲಾದ ಮೊತ್ತ. ನೋಡಿ, ಸೆಂಟ್ರಲ್ ಗೌರ್ಮೆಂಟ್ ಇದೆ, ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರ ಸರ್ಕಾರ. ಫ್ಲಡ್ ಆಯ್ತು ಕರ್ನಾಟಕದಲ್ಲಿ ಫ್ಲಡ್ ಆಯ್ತು. ಆ ಸಂದರ್ಭದಲ್ಲಿ ನಮ್ಮ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಒಂದು 500 ಕೋಟಿ ಕೊಡುತ್ತೆ. ಈ 500 ಕೋಟಿ ಏನ್ ಕೊಡ್ತಲ್ವಾ ಗೌರ್ಮೆಂಟ್ಗೆ, ಕೇಂದ್ರ ಸರ್ಕಾರಕ್ಕೆ ಏನಾಯ್ತು, ಸೆಂಟ್ರಲ್ ಗೌರ್ಮೆಂಟ್ಗೆ ವೆಚ್ಚ ಆಯ್ತು, ಎಕ್ಸ್ಪೆಂಡಿಚರ್ ಆಯ್ತು. ಸೊ ಯಾವ ರೀತಿ ಎಕ್ಸ್ಪೆಂಡಿಚರು, ರೆವಿನ್ಯೂ ಎಕ್ಸ್ಪೆಂಡಿಚರ್, ಕಂದಾಯ ವೆಚ್ಚ. ಸೊ ಸಿಂಪಲ್. ರೆವಿನ್ಯೂ ಎಕ್ಸ್ಪೆಂಡಿಚರ್ ಸೈಡ್ ಅಲ್ಲಿ ಪೆನ್ಷನ್ ಆಗಿರ್ಬೋದು, ಇಂಟ್ರೆಸ್ಟ್ ಆಗಿರ್ಬೋದು, ಸಬ್ಸಿಡಿ ಆಗಿರ್ಬೋದು, ವಿದೇಶಗಳಿಗೆ ನೀಡುವ ಅನುದಾನ ಆಗಿರ್ಬೋದು, ರಾಷ್ಟ್ರೀಯ ವಿಪತ್ತು ಸಂದರ್ಭದಲ್ಲಿ ನೋಡ್ತಕ್ಕಂಥ ಇವೆಲ್ಲವೂ ಕೂಡ ರೆವಿನ್ಯೂ ಎಕ್ಸ್ಪೆಂಡಿಚರ್ ಬರುತ್ತೆ. ಈಗ ನಾವು ಏನೇನ್ ಮುಗಿಸಿದ್ವಿ, ರೆವಿನ್ಯೂ ಬಜೆಟ್, ರೆವಿನ್ಯೂ ಸೈಡ್ ಅಲ್ಲಿ ರೆವಿನ್ಯೂ ಇಸ್ಕೋತೀವಿ, ರೆವಿನ್ಯೂ ರೆಸಿಟ್ಸ್, ರೆವಿನ್ಯೂ ಕೊಡ್ತೀವಿ, ರೆವಿನ್ಯೂ ಎಕ್ಸ್ಪೆಂಡಿಚರ್, ರಾಜಸ್ವ ಸ್ವೀಕೃತಿ, ರಾಜಸ್ವ ವೆಚ್ಚ. ಆ ರೆವಿನ್ಯೂ ರೆಸಿಟ್ಸ್ ಅಲ್ಲಿ ಯಾವ್ಯಾವ್ದು ಇಸ್ಕೋತೀವಿ ಅಂದ್ರೆ, ಒಂದು ಟ್ಯಾಕ್ಸ್ ರೆವಿನ್ಯೂ, ತೆರಿಗೆ ಆದಾಯ, ಇನ್ನೊಂದು ನಾನ್ ಟ್ಯಾಕ್ಸ್ ರೆವಿನ್ಯೂ, ತೆರಿಗೆಯೇತರ ಆದಾಯ. ಟ್ಯಾಕ್ಸ್ ರೆವಿನ್ಯೂ ಅಲ್ಲಿ ರೆವಿನ್ಯೂ ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್, ಪ್ರತ್ಯಕ್ಷ ತೆರಿಗೆ, ಪರೋಕ್ಷ ತೆರಿಗೆ. ನೆಕ್ಸ್ಟ್ ನಾನ್ ಟ್ಯಾಕ್ಸ್ ರೆವಿನ್ಯೂ ನಲ್ಲಿ ಫೀಸು, ಫೈನು, ಗ್ರಾಂಟ್ಸ್ ಇವೆಲ್ಲ ಇಸ್ಕೊಂಡ್ವಿ. ನೆಕ್ಸ್ಟ್ ರೆವಿನ್ಯೂ ಎಕ್ಸ್ಪೆಂಡಿಚರ್. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಕಂದಾಯ ವೆಚ್ಚ ಅಥವಾ ರಾಜಸ್ವ ವೆಚ್ಚ. ಸೊ ಈ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಏನ್ ಹೇಳಿ, ನಮಗೆ ಬಡ್ಡಿ ಪಾವತಿ ಆಗಿರ್ಬೋದು, ಈ ಪೆನ್ಷನ್ ಕೊಡೋದಾಗಿರ್ಬೋದು, ಈ ನಿಮ್ಗೆಲ್ಲ ಕೊಡ್ತಾ ಇದ್ರಲ್ಲ ಫ್ರೀ ಬೀಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ರೆವಿನ್ಯೂ ಎಕ್ಸ್ಪೆಂಡಿಚರ್. ಇದು ಯಾವ್ದು ಕೂಡ ಗೌರ್ಮೆಂಟ್ ವಾಪಸ್ ಬರುತ್ತಾ, ನೋ. ಈ ರೆವಿನ್ಯೂ ಎಕ್ಸ್ಪೆಂಡಿಚರ್ ನಿಮಗೆ ಕೊಡ್ತಾ ಇದಾರೆ ಅಂದ್ರೆ ಯಾವ ದುಡ್ಡಲ್ಲಿ ಕೊಡ್ತಿರೋದು, ಗೌರ್ಮೆಂಟ್ ಯಾವ್ದಾದ್ರು ಆದಾಯದ ಮೂಲ ಇದೆಯಾ, ನೋ, ಇರೋದೇ ಟ್ಯಾಕ್ಸ್ ಮನಿ. ಟ್ಯಾಕ್ಸ್ ಇಸ್ ನಥಿಂಗ್ ಬಟ್ ಜನರು ಕಷ್ಟಪಟ್ಟು ಗಳಿಸಿರ್ತಕ್ಕಂಥದ್ದು. ಸೊ ಗೌರ್ಮೆಂಟ್ ನಿಮ್ಗೆ ಇಷ್ಟೆಲ್ಲ ಕೊಡ್ತಾ ಇದೆ ಅಂದ್ರೆ, ಒಂದು ಟ್ಯಾಕ್ಸ್ ನಿಮ್ ಮೇಲೆ ಟ್ಯಾಕ್ಸ್ ಆಗುತ್ತೆ, ನಿಮ್ ಮೇಲೆ ಟ್ಯಾಕ್ಸ್ ಹಾಕಿ ಕಲೆಕ್ಟ್ ಮಾಡ್ಕೊಂಡು ಕೊಡುತ್ತೆ, ನಿಮ್ ಮೇಲೆ ಟ್ಯಾಕ್ಸ್ ಹಾಕಿ ಕೊಡ್ಬೇಕು. ಅದರ್ವೈಸ್ ಸಾಲ ಮಾಡ್ಕೊಡುತ್ತೆ, ಅವ್ರ ಮನೆಯಿಂದ ಏನ್ ಕೊಡಲ್ಲ. ನಾವು ಕೊಟ್ವಿ ಬಡವರ ಇದು, ನೋ, ಟ್ಯಾಕ್ಸ್ ಮನಿ, ಆಡ್ ಅರ್ನಡ್ ಮನಿ. ಸೊ ಅದೊಂದು ಕಷ್ಟಪಟ್ಟು ಬೆವರಿನ ಹಣ, ಅದನ್ನ ಕೊಡ್ತಾ ಇರ್ತಕ್ಕಂಥದ್ದು. ಸೊ ಈಗ ನಮ್ಗೆ ರೆವಿನ್ಯೂ ಸೈಡ್ ಕಂಪ್ಲೀಟ್ ಆಯ್ತು, ರೆವಿನ್ಯೂ ಸೈಡ್ ಕಂಪ್ಲೀಟ್. ಯಾವ್ದಕ್ಕನ ದುಡ್ಡು ಕೊಡ್ಲಿ, ಅನುದಾನದ ರೂಪದಲ್ಲಿ ಕೊಟ್ರ ಅದ್ ನಮ್ಗೆ ವಾಪಸ್ ಕೊಡಲ್ಲ. ಸೊ ಏನಾಗುತ್ತೆ, ನಾವು ಕೊಟ್ಟಿದೀವಿ ಅಂದ್ರೆ ಎಕ್ಸ್ಪೆಂಡಿಚರ್. ಸೊ ಯಾವ ರೀತಿ ಎಕ್ಸ್ಪೆಂಡಿಚರ್, ಏನ್ ಸೈಟ್ ಇನ್ವೆಸ್ಟ್ ಮಾಡ್ತಾ ಇದೀವಾ, ಅಮೆರಿಕದಲ್ಲಿ ಸೈಟ್ ತಗೋತಾ ಇದೀವಾ, ನೋ, ಫ್ರೀಯಾಗಿ ಕೊಡ್ತಾ ಇದೀವಿ. ಸೊ ಹಾಗೇನಾಗುತ್ತೆ, ರೆವಿನ್ಯೂ ಎಕ್ಸ್ಪೆಂಡಿಚರ್.
ಅರ್ಥ ಆಯ್ತೇನೆ ನೋಡಿ. ನಮ್ಗೆ ಕಾನ್ಸೆಪ್ಟ್ ಅರ್ಥ ಆದಾಗ ಬೈಹೆಟ್ ಮಾಡೋ ಅಗತ್ಯ ಇರಲ್ಲ. ಹುಡುಗರು ಏನ್ ಮಾಡ್ತಾರೆ, ಇದನ್ನ ಬೈಹೆಟ್ ಮಾಡ್ಬಿಡ್ತಾರೆ. ರೆವಿನ್ಯೂ ಸೈಡ್ ಅರ್ಥ ಆಯ್ತಾ, ರಾಜಸ್ವ ಸೈಡ್. ಈಗ ಕ್ಯಾಪಿಟಲ್ ಸೈಡ್ ಬರ್ತೀವಿ. ಅದಕ್ಕೆ ಹೇಳಿದ್ದು ಫಸ್ಟ್ ರೆವಿನ್ಯೂ ಮತ್ತೆ ಕ್ಯಾಪಿಟಲ್. ಫಸ್ಟ್ ವರ್ಡ್ ಹೇಳ್ಕೊಟ್ನಲ್ವಾ, ಅಲ್ಲಿ ಅರ್ಥ ಆಗಿದ್ರೆ ಇದು ಅರ್ಥ ಆಗಿರುತ್ತೆ. ಅಲ್ಲಿ ನಿಮಗೆ ಕಾನ್ಸಂಟ್ರೇಷನ್ ಲ್ಯಾಪ್ಸ್ ಆಗಿತ್ತಾ, ದಯವಿಟ್ಟು ಇವತ್ತಿನ ಕ್ಲಾಸ್ ಮರ್ತ್ಬಿಡಿ, ನಾಳೆ ಬಂದು ಮೊದ್ಲಿಂದ ನೋಡ್ಕೊಡಿ. ನಿಮ್ಗೆ ರೆವಿನ್ಯೂ ಕ್ಯಾಪಿಟಲ್ ಅಲ್ಲಿ ಅರ್ಥ ಆಗಿಲ್ಲ ಅಂದ್ರೆ ಇಲ್ಲಿ ದಯವಿಟ್ಟು ಅರ್ಥ ಆಗಲ್ಲ. ನಾಳೆ ನೋಡಿ ಇನ್ನೊಂದ್ಸತಿ ವಿಡಿಯೋನ. ಅಂಡ್ ಇದನ್ನ ರಿವಿಷನ್ ಮಾಡ್ಲೇಬೇಕು. ಈ ಕ್ಲಾಸ್ ಅಂತೂ ರಿವಿಷನ್ ಮಾಡ್ಲೇಬೇಕು. ಮಸ್ಟ್ ಅಂಡ್ ಶುಡ್ ಕ್ವಶನ್ ಬಂದೇ ಬರ್ತವೆ. ಅಂಡ್ ಟ್ರಿಕ್ಕಿ ಆಗಿರುತ್ತೆ. ಇಲ್ಲ ಅದರ್ವೈಸ್ ಏನ್ ಮಾಡ್ಬೇಕಂದ್ರೆ ಬೈಹೆಟ್ ಮಾಡ್ಕೊಂಡು ಹೋಗ್ಬೇಕು. ಬೈಹೆಟ್ ಮಾಡ್ಕೊಂಡು ಹೋದ್ರೆ ಎಕ್ಸಾಮ್ ಅಲ್ಲಿ ನೆನಪಿರಲ್ಲ. ನೆಕ್ಸ್ಟ್ ಈಗ ಕ್ಯಾಪಿಟಲ್ ಸೈಡ್ ಬರೋಣ. ಕ್ಯಾಪಿಟಲ್ ರಿಸಿಟ್ಸ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನೋಡೋಣ. ತಮಗೆ ಗೊತ್ತು ಕ್ಯಾಪಿಟಲ್ ರೆಸಿಟ್ಸ್ ಅಂದ್ರೆ ಏನು ಅಂತ. ತಮ್ಗೆ ಈಗ ಆಲ್ರೆಡಿ ಗೊತ್ತಿದೆ ಕ್ಯಾಪಿಟಲ್ ಅಂದ್ರೆ ಏನು ಅಂತ, ಬಂಡವಾಳ ಅಂದ್ರೆ ಏನು ಅಂತ ತಮಗೆ ಗೊತ್ತಿದೆ. ರೆಸಿಟ್ಸ್ ಅಂದ್ರೆ ಏನು? ರಿಸೀವ್ ಮಾಡೋದು, ಸೊ ಸ್ವೀಕಾರ ಮಾಡೋದು. ಕ್ಯಾಪಿಟಲ್ ನ ರಿಸೀವ್ ಮಾಡಿದ್ರೆ ಕ್ಯಾಪಿಟಲ್ ರೆಸಿಟ್ಸ್, ಬಂಡವಾಳನ ಸ್ವೀಕಾರ ಮಾಡಿದ್ರೆ ಬಂಡವಾಳ ಸ್ವೀಕೃತಿ. ಸೊ ತಮಗೆ ಗೊತ್ತಿದೆ ಕ್ಯಾಪಿಟಲ್ ಅಂದ್ರೆ ಏನು. ಕ್ಯಾಪಿಟಲ್ ಈಸ್ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಋಣಭಾರ, ಸ್ವತ್ತು ಇವೆರಡು ಬಂದಿದೆ ಅಂದ್ರೆ ಕ್ಯಾಪಿಟಲ್ ಸೈಡ್. ಅದನ್ನ ನಾವು ಇಸ್ಕೋತಾ ಇದ್ದೀವಿ ಅಂದ್ರೆ ರೆಸಿಟ್ಸ್, ಕೊಡ್ತಾ ಇದೀವಿ ಅಂದ್ರೆ ಎಕ್ಸ್ಪೆಂಡಿಚರ್, ಅಷ್ಟೇ. ಸೊ ದೋಸ್ ರೆಸಿಟ್ಸ್, ಕ್ಯಾಪಿಟಲ್ ರೆಸಿಟ್ಸ್ ಆರ್ ದೋಸ್ ರೆಸಿಟ್ಸ್ ಆಫ್ ದ ಗವರ್ನಮೆಂಟ್ ಇನ್ ವಿಚ್ ಐದರ್ ಕ್ರಿಯೇಟ್ ದ ಲಯಬಿಲಿಟಿ ಆರ್ ರೆಡ್ಯೂಸಸ್ ದ ಅಸೆಟ್ಸ್. ಅಂದ್ರೆ ಕ್ಯಾಪಿಟಲ್ ಅಥವಾ ಬಂಡವಾಳ ಸ್ವೀಕೃತಿ ಅಂದ್ರೆ ಇದು ಗವರ್ನಮೆಂಟ್ ನ ರಿಸೀವ್ ಮಾಡ್ತಕ್ಕಂಥದ್ದು ಅಥವಾ ಸ್ವೀಕೃತಿ ಇವು. ಬಟ್ ಈ ರೆಸಿಟ್ಸ್ ಇಂದ ಇಲ್ಲ ಕ್ಯಾಪಿಟಲ್ ಫಾರ್ಮೇಶನ್ ಆಗುತ್ತೆ, ಅಸೆಟ್ ಜಾಸ್ತಿ ಆಗುತ್ತೆ, ಇಲ್ಲ ಲಯಬಿಲಿಟಿ ಜಾಸ್ತಿ ಆಗುತ್ತೆ. ಇಲ್ಲ ಕ್ಯಾಪಿಟಲ್ ಜಾಸ್ತಿ ಆಗಬೇಕು, ಇಲ್ಲ ಲಯಬಿಲಿಟಿ ಜಾಸ್ತಿ ಆಗಬೇಕು. ಎರಡು ಆಗಿದೆ ಅಂದ್ರೆ ಕ್ಯಾಪಿಟಲ್ ಸೈಡ್. ಫಾರ್ ಎಕ್ಸಾಂಪಲ್ ರಿಕವರಿ ಆಫ್ ಲೋನ್ ನೋಡಿ, ಕೇರ್ಫುಲ್ ಆಗಿ ಗಮನಿಸಿ. ಇಂಡಿಯಾ ಲೋನ್ ಅನ್ನ ಕೊಟ್ಟಿದೆ ಯಾರಿಗೆ? USA-ಗೆ. ಸಾಲ ಕೊಟ್ಟಿರೋದು ರಿಟರ್ನ್ ಇಸ್ಕೊಳ್ಳುತ್ತೆ. ಸೊ ಇಂಡಿಯಾ USA-ಗೆ ಸಾಲ ಕೊಟ್ಟಿದೆ, ಲೋನ್ ಕೊಟ್ಟಿದೆ. ಎಷ್ಟು ಕೊಟ್ಟಿದೆ? 10,000 ಕೊಟ್ಟಿದೆ. ಸೊ ಈಗ USA-ಗೆ 10,000 ಸಾಲ ಕೊಟ್ಟಿದೀವಿ. ಅವ್ರು USA ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಇದಕ್ಕೆ 10% ಬಡ್ಡಿ ಕೊಡ್ತಾರೆ. 10% ಬಡ್ಡಿ ಇಂಟ್ರೆಸ್ಟ್ ಅನ್ನ ಕೊಡ್ತಾರೆ. ಸೊ ಏನು 10% ಇಂಟ್ರೆಸ್ಟ್ ಅಂದ್ರೆ 10,000ಕ್ಕೆ 1,000 ಆಗುತ್ತೆ. 1,000 ಬಡ್ಡಿಯನ್ನ ಕೊಡ್ತಾರೆ. ಇದನ್ನ ನಾವು ಇಂಡಿಯಾ ಏನ್ ಮಾಡ್ತಾ ಇದೆ? ರಿಸೀವ್ ಮಾಡ್ತಾ ಇದೆ. ಸೊ ಇದು ಯಾವ ಸೈಡ್ ಬರುತ್ತೆ? ಆನ್ಸರ್ ಮಾಡಿ, ಯಾವ ಸೈಡ್ ಬರುತ್ತೆ ಇದು? ಯಸ್, ವೆರಿ ಗುಡ್. ರೆವಿನ್ಯೂ ರೆಸಿಟ್ಸ್. ಏನ್ ಮಾಡ್ತಾ ಇದ್ದ? 1,000ನ ರಿಸೀವ್ ಮಾಡ್ತಾ ಇದೀವಿ. ರಿಸೀವ್ ಮಾಡ್ತಿದ್ದೇವೆ ಅಂದ್ರೆ ಸ್ವೀಕೃತಿ. ಯಾವ ರೀತಿ ರಿಸೀವ್ ಮಾಡ್ತಾ ಇರೋದು ನಾವು? ಅದು ರೆವಿನ್ಯೂ ಅಲ್ವಾ? ಬಡ್ಡಿ ಪದೇ ಬರ್ತಾನೆ ಇರುತ್ತಲ್ವಾ? ಕ್ಯಾಪಿಟಲ್ ಅಲ್ಲ ಅದು. ಸೊ ಅವಾಗ ಏನಾಗುತ್ತೆ? ರೆವಿನ್ಯೂ ರೆಸಿಟ್ಸ್, ರಾಜಸ್ವ ಸ್ವೀಕೃತಿ. ಈಗ 1,000 ಸಾಲ ಕೊಟ್ಟಿದ್ವಿ. ಕಮನ್ ಬನ್ನಿ ಕಾನ್ಸಂಟ್ರೇಷನ್ ಮಾಡಿ. ಹಳೆ ಹುಡುಗರ್ಗೇನೋ ಓಕೆ, ಹೊಸ ಹುಡುಗರ್ಗಿದ್ದು ಏನೋ ಅರ್ಥ ಆಗಲ್ಲ. ಈಗ ನಾನು ಅನುಭವಿಸಿದೀನಲ್ಲ ಸ್ಟಾರ್ಟಿಂಗ್ ಅಲ್ಲಿ. 1,000 ಸಾಲ ಕೊಟ್ಟಿದೀವಿ USA-ಗೆ. ಈಗ ಬಡ್ಡಿ ಇಸ್ಕೊತಿಲ್ಲ ನಾವು, ಕಂಪ್ಲೀಟ್ ಸಾಲ ಕೊಡ್ರಿ ಅಂತ ಕೇಳ್ತಿದೀವಿ. ಏನ್ ಮಾಡ್ತಾ ಇದೀವಿ? ಸಾಲ ಕೊಟ್ಟಿದ್ವಿ 1,000. ಈಗ ಕಂಪ್ಲೀಟ್ ಸಾಲವನ್ನ ರಿಕವರಿ ಮಾಡ್ಕೋತಾ ಇದೀವಿ. ಲೋನ್ ಕೊಟ್ಟಿದ್ವಿ, ಲೋನ್ ಕಂಪ್ಲೀಟ್ ಕೊಡಪ್ಪ ಸಾಲ ಅಂತ ಇಲ್ಲಿ ಇಸ್ಕೋತಾ ಇದೀವಿ. ಏನ್ 10,000 ಅವ್ರಿಗೆ ಕೊಟ್ಟಿದ್ವಲ್ವಾ ಸಾಲ ರೂಪದಲ್ಲಿ, ನಮಗೆ ಕ್ಯಾಪಿಟಲ್ ಅಲ್ವಾ ಅದು? ಸಾಲ ಮತ್ತೆ ಅಸೆಟ್ಸ್ ಅಂತ ಬಂದ್ರೆ, ಸ್ವತ್ತು ಮತ್ತೆ ಸಾಲ ಅಂತ ಬಂದ್ರೆ ಅಸೆಟ್ಸ್ ಅಲ್ವಾ? ಸೊ ನಮಗೆ ಕ್ಯಾಪಿಟಲ್ ಅಲ್ವಾ ಅದು? ಸೊ ಈ ಸಾಲ 10,000 ರೂಪಾಯಿ ರಿಟರ್ನ್ ಇಸ್ಕೊಂಡ್ರೆ ಅದು ಏನು? ಕ್ಯಾಪಿಟಲ್. ಸೊ ಏನ್ ಮಾಡ್ತಾ ಇದೀವಿ? ಇಸ್ಕೋತಾ ಇದೀವಿ. ಏನಾಯ್ತು? ಕ್ಯಾಪಿಟಲ್ ರೆಸಿಟ್ಸ್. ರಿಕವರಿ ಆಫ್ ಲೋನ್ಸ್, ಸಾಲಗಳ ವಸೂಲಾತಿ ಏನಿದು? ಕ್ಯಾಪಿಟಲ್ ರೆಸಿಟ್ಸ್, ಬಂಡವಾಳ ಸ್ವೀಕೃತಿ. ಅರ್ಥ ಆಯ್ತಾ ಇದು? ವೆರಿ ಗುಡ್ ಚೈತ್ರ.
ಅರ್ಥ ಆಯ್ತಾ ಇದು? ನೆಕ್ಸ್ಟ್ ಬರೋಣ. ಎಸ್, ಸಾಲಗಳು, ಇದಕ್ಕೆ ಬರೋಣ. ಈಗ ನೋಡಿ, ಇಂಡಿಯಾ, UK, ನಮ್ಮ ಲಂಡನ್ ಅವರು, ನಮ್ಮ ಇಂಗ್ಲೆಂಡ್ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ಸೊ ಇಂಗ್ಲೆಂಡ್ ಅಂತ ಬರ್ಕೊಳ್ಳಿ. ಇಂಡಿಯಾ, ಇಂಗ್ಲೆಂಡ್. ಇಂಗ್ಲೆಂಡ್ ಅವರು ನಮ್ಮ ಇಂಡಿಯಾದವ್ರಿಗೆ ಸಾಲ ಬೇಕಿತ್ತು, ಕೊಡ್ತಾವ್ರೆ. ನಮ್ಮ ಇಂಡಿಯಾದವ್ರಿಗೆ ಕಷ್ಟ ಇದೆ, ದಯವಿಟ್ಟು ನಮಗೆ ಸಾಲ ಕೊಡ್ರಪ್ಪ ಅಂತ ಇಂಡಿಯಾದವ್ರು ಕೇಳಿದ್ರು. ಸೊ ಇಂಗ್ಲೆಂಡ್ ಅವ್ರು ನಮ್ಗೆ ಸಾಲವನ್ನ ಕೊಡ್ತಾವ್ರೆ. ಎಷ್ಟು ಸಾಲ ಕೊಡ್ತಾವ್ರೆ ಅಂದ್ರೆ 20,000 ಕೊಡ್ತಾವ್ರೆ. ಸೊ ಇಂಗ್ಲೆಂಡ್ ನಾವು ಸಾಲ ಕೊಡ್ತಾವ್ರೆ, ನಾವೇನ್ ಮಾಡ್ತೀವಿ, ಸಾಲವನ್ನ ಇಸ್ಕೋತೀವಿ. ಇಸ್ಕೋತೀವಿ ಅಂದ್ರೇನು? ಸ್ವೀಕಾರ ಮಾಡ್ತೀವಿ, ರಿಸೀವ್ ಮಾಡ್ತೀವಿ. ಸೊ ಏನದು? ರೆಸಿಟ್ಸ್, ಸ್ವೀಕೃತಿ. ಇಂಗ್ಲೆಂಡ್ ಅವ್ರ ಹತ್ರ ನಾವು ಇಸ್ಕೊಂಡಿದೀವಿ, ರೆಸಿಪ್ಟ್ ಆಯ್ತು. ಬಟ್ ಇದು ಕ್ಯಾಪಿಟಲ್ ರೆವಿನ್ಯೂನ ಯೋಚನೆ ಮಾಡ್ಬೇಕು. ಸರ್ ಹೇಳ್ಕೊಟ್ಟಿದ್ದಾರೆ, ಸಾಲ ಅಂತ ಬಂದ್ರೆ ಅಥವಾ ಸೊತ್ತುಗಳು, ಅಸೆಟ್ ಮತ್ತೆ ಲೈಬಿಲಿಟಿ ಅಂತ ಬಂದ್ರೆ ಕ್ಯಾಪಿಟಲ್ ಸೈಡ್ ಹೇಳ್ಕೊಟ್ಟವ್ರೆ. ಸೊ ಸಿಂಪಲ್, ಕ್ಯಾಪಿಟಲ್ ಬಂಡವಾಳ ಸ್ವೀಕೃತಿ. ಸಾಲ ಇಸ್ಕೊಂಡ್ರೆ ರೆಸಿಟ್ಸ್, ಸ್ವೀಕೃತಿ. ಸಾಲ ಅಂತ ಬಂದ್ರೆ ಕ್ಯಾಪಿಟಲ್. ಸೊ ಅವಾಗ ಕ್ಯಾಪಿಟಲ್, ರೆಸಿಟ್ಸ್, ಬಂಡವಾಳ ಸ್ವೀಕೃತಿ. ಅದೇ ನಾವು ಸಾಲ ಕೊಟ್ಟಿರ್ತೀವಿ, ಆ ಸಾಲ ರಿಟರ್ನ್ ಇಸ್ಕೊಂಡ್ರೆ ಅದು ಕೂಡ ಕ್ಯಾಪಿಟಲ್ ರಿಸಿಟ್ಸ್. ಅದೇ ನಾವು ಸಾಲ ಕೊಟ್ಟಿರ್ತೀವಿ, ಬರೀ ಬಡ್ಡಿ ಇಸ್ಕೊಂಡ್ರೆ ರೆವಿನ್ಯೂ ರಿಸಿಟ್ಸ್. ಅರ್ಥ ಆಯ್ತಲ್ವಾ? ಸೊ ಸಾಲ ವಸೂಲಾತಿ ಮಾಡಿದ್ರೆ ಅಥವಾ ಸಾಲವನ್ನ ನಾವೇ ತೆಗೆದುಕೊಂಡ್ರೆ ರಿಕವರಿ ಆಫ್ ಲೋನ್, ಅಥವಾ ನೋಡಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಯ್ತಲ್ವಾ? ರಿಕವರಿ ಆಫ್ ಲೋನ್ ಇದು, ಸಾಲ ಮಾಡ್ತಿರೋದು ಇದು, ಎರಡು ಕೂಡ ಏನು ಕ್ಯಾಪಿಟಲ್ ರೆಸಿಟ್ಸ್. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ಬೈಟ್ ಮಾಡಬೇಡಿ. ನೆಕ್ಸ್ಟ್ ಡಿಸ್ಇನ್ವೆಸ್ಟ್ಮೆಂಟ್. ಈ ಕಾನ್ಸೆಪ್ಟ್ ಇಂಪಾರ್ಟೆಂಟ್. ಡಿಸ್ಇನ್ವೆಸ್ಟ್ಮೆಂಟ್, ಬಂಡವಾಳ ಹಿಂತೆಗೆತ ಅಂತ. ಎಲ್ಲಾದ್ರೂ ಖಾಲಿ ಇದೆಯಾ ನೋಡಿ. ಎಸ್, ಡಿಸ್ಇನ್ವೆಸ್ಟ್ಮೆಂಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಬಂಡವಾಳ ಹಿಂತೆಗೆತ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಮತ್ತೆ ನೋಡ್ರಿ, ನಮ್ ಗೌರ್ನಮೆಂಟು ಒಂದು ಕಂಪನಿ ಮೇಲೆ ಇನ್ವೆಸ್ಟ್ ಮಾಡವ್ರೆ. ಗೌರ್ನಮೆಂಟ್ ಒಂದು ಕಂಪನಿ ಇದೆ, ಆ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡವ್ರೆ. ಎಷ್ಟು ಇನ್ವೆಸ್ಟ್ ಮಾಡವ್ರೆ ಅಂದ್ರೆ 1,000 ರೂಪಾಯಿ ಇನ್ವೆಸ್ಟ್ ಮಾಡವ್ರೆ. ಅಲ್ಲಿಗೆ 100% ಇನ್ವೆಸ್ಟ್ಮೆಂಟ್ ಕೂಡ ಗೌರ್ಮೆಂಟ್ ಅವರೇ ಮಾಡವ್ರೆ. ಸೊ ಗೌರ್ಮೆಂಟ್ ಹತ್ರ ಎಷ್ಟಿದೆ? 100% ಶೇರ್ ಇದೆ. 100% ಶೇರು ಗೌರ್ಮೆಂಟ್ ಹತ್ರ ಇದೆ. ಯಾಕಂದ್ರೆ ಕಂಪ್ನಿಗೆ 1,000 ರೂಪಾಯಿ ಅವರೇ ಹಾಕವ್ರೆ, ಬೇರೆಯವ್ರ ಹತ್ರ ಹಾಕ್ಸಿಲ್ಲ. ಸೊ ಗೌರ್ಮೆಂಟ್ ಈ ಕಂಪನಿ ಇದು ಪಬ್ಲಿಕ್ ಸೆಕ್ಟರ್ ಯೂನಿಟ್. ಗೌರ್ಮೆಂಟ್ಗೆ ಎಮರ್ಜೆನ್ಸಿಗೆ ದುಡ್ಡು ಬೇಕಾಗಿದೆ. ಈಗ ಎಲ್ಲೂ ದುಡ್ಡು ಸಿಗ್ತಲ್ಲ, ಮತ್ತೆ ಸಾಲ ಮಾಡಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಸುಮ್ಮನೆ ಬಡ್ಡಿ ಜಾಸ್ತಿ ಆಗುತ್ತೆ. ಆಗ ಏನ್ ಮಾಡ್ತಾರೆ ಗೌರ್ಮೆಂಟ್ ಅವರು, ಈ ಕಂಪ್ನಿಲಿ ಇರುತ್ತಲ್ವಾ, ಇದರಲ್ಲಿ 10% ಶೇರ್ ಅನ್ನ ಪ್ರೇಮಿ ಕೊಡ್ತಾರೆ, ನನಗೆ ಕೊಡ್ತಾರೆ. ಎಷ್ಟು ಪರ್ಸೆಂಟ್ ಅನ್ನ? 10% ಶೇರ್ ಅನ್ನ. ಸೊ 10% ಶೇರ್ ಅಂದ್ರೆ ಎಷ್ಟು ರೂಪಾಯಿ? 100 ರೂಪಾಯಿ. 1000ದಲ್ಲಿ 10% ಅಂದ್ರೆ 100 ರೂಪಾಯಿ ಶೇರು. 100 ರೂಪಾಯಿ ಅಷ್ಟು ಶೇರ್ ಅನ್ನು ನನಗೆ ಕೊಡ್ತಾರೆ ಈ ಕಂಪ್ನಿಲಿ. ನಾನು ಅವಾಗ ಏನ್ ಮಾಡ್ತೀನಿ? 100 ರೂಪಾಯಿನ ಕೊಡ್ತೀನಿ. ಯಾರಿಗೆ ಕೊಡ್ತೀನಿ? ಗೌರ್ನಮೆಂಟಿಗೆ ಕೊಡ್ತೀನಿ. 100 ರೂಪಾಯಿ ಯಾರಿಗೆ ಕೊಡ್ತೀನಿ? ಗೌರ್ನಮೆಂಟಿಗೆ ಕೊಡ್ತೀನಿ. ನೋಡಿ, ಗೌರ್ನಮೆಂಟ್ ಒಂದು ಕಂಪನಿ ಇತ್ತು. ಈ ಕಂಪನಿ ಯಾವುದು ಅಂದ್ರೆ ABC ಕಂಪನಿ. ಇದಕ್ಕೆ ಎಷ್ಟು ಇನ್ವೆಸ್ಟ್ ಮಾಡಿದ್ರು ಗೌರ್ಮೆಂಟ್ ಅವರು ಅಂದ್ರೆ 1,000 ರೂಪಾಯಿನ ಇನ್ವೆಸ್ಟ್ ಮಾಡಿದ್ರು. ಸೊ ಕಂಪ್ಲೀಟ್ 100% ಶೇರ್ ಯಾರ ಹತ್ರ ಇತ್ತು? ಗೌರ್ಮೆಂಟ್ ಅವ್ರ ಹತ್ರ ಇತ್ತು. ಈ ಗೌರ್ಮೆಂಟ್ ಅವ್ರಿಗೆ ಎಮರ್ಜೆನ್ಸಿ ಇದೆ, ದುಡ್ಡು ಬೇಕು. ಆಗೇನ್ ಮಾಡ್ತಾರೆ?
ಆಗ ಗೌರ್ಮೆಂಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು 10% ಶೇರ್ ಅನ್ನ ನಮ್ಮಂತ ಪಬ್ಲಿಕ್ಗೆ ಪ್ರೇಮ್ಗೆ ಕೊಟ್ಟವ್ರೆ. 10% ಶೇರ್ ಅಂದ್ರೆ ಎಷ್ಟು? 1000 ರೂಪಾಯಿನಲ್ಲಿ 10% ಅಂದ್ರೆ 100 ರೂಪಾಯಿ. 100 ರೂಪಾಯಿ ಶೇರ್ ನನಗೆ ಕೊಟ್ಟವ್ರೆ. ನಾನು ಆ 100 ರೂಪಾಯಿ ಏನ್ ಮಾಡ್ತೀನಿ? ಗೌರ್ಮೆಂಟಿಗೆ ಕೊಡ್ತೀನಿ. ಸೊ ಈಗ ಗೌರ್ಮೆಂಟ್ನ ಈ ಕಂಪನಿಲಿ ಗೌರ್ಮೆಂಟ್ನ ಒಡೆತನ ಎಷ್ಟು? 90% ಅಷ್ಟೇ ಗೌರ್ಮೆಂಟ್. ಇನ್ನು 10% ಯಾರ್ದು? ಪ್ರೇಮ್ದು 10% ಕಂಪ್ನಿ. ಸೊ ಗೌರ್ಮೆಂಟ್ ಅವರು ನೋಡಿ, ಗೌರ್ಮೆಂಟ್ ಅವರು ಬಂಡವಾಳನ್ನ ಹೂಡಿಕೆ ಮಾಡಿದ್ರು. 1,000 ರೂಪಾಯಿ ಬಂಡವಾಳವನ್ನ ಹಾಕಿದ್ರು. ಸೊ ಈಗ ಆ 1,000 ರೂಪಾಯಿದಲ್ಲಿ 100 ರೂಪಾಯಿ ಪ್ರೇಮಿಗೆ ಕೊಟ್ಟು ಆ 100 ರೂಪಾಯಿನ ಗೌರ್ಮೆಂಟ್ ಅವ್ರು ಇಸ್ಕೊತಿದ್ದಾರೆ. ಆ 100 ರೂಪಾಯಿನ ಏನ್ ಮಾಡ್ತಿದ್ದಾರೆ? ಗೌರ್ಮೆಂಟ್ ಅವ್ರು ಇಸ್ಕೊತಾ ಇದ್ದಾರೆ. ಸೊ ಬಂಡವಾಳ ಹಾಕಿದ್ರು, ಈಗ ಬಂಡವಾಳದಲ್ಲಿ 100 ರೂಪಾಯಿ ಏನೇನ್ ಮಾಡ್ತವ್ರೆ? ಹಿಂತೆಗೆದ್ಕೋತಾ ಇದ್ದಾರೆ. ಸೊ ಇದನ್ನೇ ಬಂಡವಾಳ ಹಿಂತೆಗೆತ, ಬಂಡವಾಳ ಹಿಂತೆಗೆತ ಅಥವಾ ಡಿಸ್ಇನ್ವೆಸ್ಟ್ಮೆಂಟ್. ಸಿಂಪಲ್ ಸಿಂಪಲ್ ಸಿಂಪಲ್. ನೋಡಿ, ಗೌರ್ಮೆಂಟ್ ಇನ್ವೆಸ್ಟ್ ಮಾಡಿದ್ರು 1,000 ರೂಪಾಯಿನ, ಅದರಲ್ಲಿ 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಅನ್ನ ಬೇರೆಯವರಿಗೆ ಕೊಟ್ಟು ಆ ಇನ್ವೆಸ್ಟ್ಮೆಂಟ್ ಅನ್ನ ಏನ್ ಮಾಡ್ತಾವ್ರೆ? ವಾಪಸ್ ತೆಗೆದುಕೋತಾ ಇದಾರೆ. ಇದನ್ನೇ ಡಿಸ್ಇನ್ವೆಸ್ಟ್ಮೆಂಟ್. ಈಗ ಏನ್ ಮಾಡಿದ್ರು? ಇನ್ವೆಸ್ಟ್ಮೆಂಟ್ ಮಾಡಿದ್ರು, ವಾಪಸ್ ತಗೊಂಡ್ರು. ಇದನ್ನೇ ಡಿಸ್ಇನ್ವೆಸ್ಟ್ಮೆಂಟ್. ಹೆಸರಲ್ಲೇ ಇದೆ ನೋಡಿ, ಡಿಸ್ ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟ್ ಮಾಡಿದ್ರು, ವಾಪಸ್ ತೆಗೆದುಕೋತಾ ಇದಾರೆ. ಹೂಡಿಕೆ ಮಾಡಿದ್ರು, 100 ರೂಪಾಯಿ ವಾಪಸ್ ತೆಗೆದುಕೋತಾ ಇದಾರೆ. ಹೂಡಿಕೆ ಹಿಂತೆಗೆತ. ಕಾನ್ಸೆಪ್ಟ್ ಅರ್ಥ ಆಯ್ತೇನ್ರಿ? ಡಿಸ್ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟ್ ಅರ್ಥ ಆಯ್ತೇನ್ರಿ? ನಾನ್ ಯಾಕೆ 100 ಕೊಟ್ಟಿದ್ರೆ? ನಾನು ಇನ್ವೆಸ್ಟ್ ಮಾಡೋದ್ನಲ್ರಿ ಗೌರ್ಮೆಂಟ್ ಕಂಪ್ನಿ ಮೇಲೆ. ನಾನೀಗ ಗೌರ್ಮೆಂಟ್ ಕಂಪ್ನಿ ಓನರ್. 10%ಗೆ 10% ನನಗೆ ಕೊಟ್ಟವ್ರು ಶೇರು. ನಾನು ಇನ್ವೆಸ್ಟ್ ಮಾಡಿದ್ದೀನಿ ಅದಕ್ಕೆ. ಇನ್ನೇನೇ ಅದಕ್ಕೆ ಪ್ರಾಫಿಟ್ ಬಂದ್ರೆ ನನಗೆ ಸಿಗುತ್ತೆ. ಸೊ ನಾನು ಅದಕ್ಕೆ 100 ರೂಪಾಯಿ ಕೊಟ್ಟೆ. ಅರ್ಥ ಆಯ್ತಾ ಇದು? ಯಾವುದೇ ಕಂಪನಿ ಮೇಲೆ ನಾವ್ ಯಾಕೆ ಇನ್ವೆಸ್ಟ್ ಮಾಡ್ತೀವಿ ಅಂದ್ರೆ ನಮಗೆ ಪ್ರಾಫಿಟ್ ಸಿಗುತ್ತೆ ಅಂತ ಅಷ್ಟೇ. ಸಿಂಪಲ್. ಚೌಹಾಣ್ ಸರ್, ನಾನು ಯಾಕೆ ಇನ್ವೆಸ್ಟ್ ಮಾಡಿದೆ ಅಂದ್ರೆ ಗೌರ್ಮೆಂಟ್ ಕಂಪ್ನಿ ಪ್ರಾಫಿಟ್ ಸಿಗುತ್ತೆ ಮುಂದೆ ಅಂತ ಇನ್ವೆಸ್ಟ್ ಮಾಡಿದೆ ಅಷ್ಟೇ. ಹೂಡಿಕೆ ಹಿಂತೆಗೆತ. ಎಸ್, ವೆರಿ ಗುಡ್. ಎಲ್ರಿಗೂ ಅರ್ಥ ಆಗಿದೆಯಾ? ಗುಡ್. ಡಿಸ್ಇನ್ವೆಸ್ಟ್ಮೆಂಟ್. ಇನ್ನ ಸಿಂಪ್ಲಿಫೈಡ್ ಮಾಡಿ ಹೇಳ್ಬೇಕು ಅಂದ್ರೆ ನಿಮ್ಗೆ ಡಿಸ್ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟ್ ನೋಡಿ. ಒಂದು ಒಂದು ಪ್ಲಾಟ್ಗೆ ನಾನು ಇನ್ವೆಸ್ಟ್ ಮಾಡಿದ್ದೀನಿ. ಅಲ್ಲಿ 10 ಶ್ರೀಗಂಧದ ಮರಗಳನ್ನ ಹಾಕಿದೀವಿ. ಶ್ರೀಗಂಧದ ಮರಗಳನ್ನ ಹಾಕಿದ್ದೀನಿ. ನಾನೇ 10ಕ್ಕೂ ಹಾಕಿದ್ದು. ನಾನು ಎಷ್ಟು ಇನ್ವೆಸ್ಟ್ ಮಾಡಿದ್ದೀನಿ ಇಲ್ಲಿ ಅಂದ್ರೆ 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೇನೆ. 10 ಮರಗಳನ್ನ ಹಾಕಿದ್ದೀನಿ. ನನ್ಗೀಗ ಎಮರ್ಜೆನ್ಸಿ ಬಂತು. ಮನೆಗೆ ಏನೋ ಹೆಂಡತಿ ಮಕ್ಕಳು ಸಮಸ್ಯೆಗಳು ಬಂದ್ವು ಅಂದ್ಕೋಣ. ನನ್ಗೀಗ ದುಡ್ಡಿಲ್ಲ, ಎಲ್ಲೂ ಸಾಲ ಕೇಳಿದ್ರೆ ಯಾರು ಕೊಡ್ತಿಲ್ಲ. ಆಗೇನ್ ಮಾಡ್ತೀನಿ ಅಂದ್ರೆ, ಯಾರೋ ಇರ್ತಾನೆ, ಯಾರೋ ಒಬ್ಬ ಪರಮೇಶ ಅಂತ ಇರ್ತಾನೆ. ಆ ಪರಮೇಶಗೆ ನೋಡಪ್ಪ, ನಾನೊಂದು 2 ಗಿಡಗಳನ್ನ ತಗೊಂಡ್ಬಿಟ್ಟು ನೀನು ಅದ್ರ ಒಡೆತನ ನಿನಗೆ ಕೊಡ್ತೀನಿ. 2ಕ್ಕೆ ಎಷ್ಟಾಗುತ್ತೆ ಅಂದ್ರೆ, ನಾನು 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀನಿ, ಒಂದೊಂದು ಗಿಡಕ್ಕೆ 10 ರೂಪಾಯಿ ಮಾಡಿದ್ದೀನಿ. ಸೊ ನೀನ್ 2 ಗಿಡ ತೆಗೆದುಕೊಂಡು 20 ರೂಪಾಯಿ ನನಗೆ ಕೊಡು ಅಂತ ಹೇಳಿ 20 ರೂಪಾಯಿ ಇಸ್ಕೊತಾನೆ. ಸೊ ಈಗ ಪ್ರೇಮ್ ನಾನೇನಿದ್ದೀನಿ, ನನಗೆ ಎಷ್ಟು ಉಳಿತಾವ್ ಗಿಡ? 8. ಪರಮೇಶ್ವರ್ಗೆ ಎಷ್ಟು? 2. 100% ಫಸ್ಟ್ ಇನ್ವೆಸ್ಟ್ ಮಾಡಿದವ್ರು ಯಾರು? ಪ್ರೇಮ್. 100% ಇನ್ವೆಸ್ಟ್ ಮಾಡಿದ್ದೆ. ಅದ್ರಾಗ ಒಂದಷ್ಟು ಪರ್ಸೆಂಟೇಜ್ ಅನ್ನ ಪರಮೇಶ್ ಕೊಡ್ತಾ ಇದ್ದೀನಿ.
ಆ ದುಡ್ಡನ್ನು ನಾನು ಇಸ್ಕೊತಾ ಇದ್ದೀನಿ, ಇದೇ ಡಿಸ್ಇನ್ವೆಸ್ಟ್ಮೆಂಟ್. ಹೂಡಿಕೆ ಮಾಡಿರ್ತೀನಿ, ತೆಗೆದುಕೋತಾ ಇದ್ದೀನಿ, ಇದನ್ನೇ ಡಿಸ್ಇನ್ವೆಸ್ಟ್ಮೆಂಟ್. ರೀಸೆಂಟ್ ಆಗಿ ಇದೆಲ್ಲ ಆಯ್ತು ಅಂದ್ರೆ LIC ಕಂಪನಿಲಿ ಆಯ್ತು. ಎಲ್ಲ ಅಯೋಗ್ಯರು ಕೆಲವರು LIC ಪ್ರೈವೇಟ್ ಮಾಡಿದ್ರು, ಪ್ರೈವೇಟೈಸೇಷನ್ ಮಾಡಿದ್ರು, ಮಾರ್ತಾವ್ರೆ. ನೋ, LIC ಪ್ರೈವೇಟೈಸೇಷನ್ ಆಗಿಲ್ಲ, LIC ಖಾಸಗೀಕರಣ ಆಗಿಲ್ಲ. ನಿಮಗೆ ಗೊತ್ತು, ಪ್ರೈವೇಟೈಸೇಷನ್ ಆಗ್ಬೇಕಂದ್ರೆ ಮೋರ್ ದ್ಯಾನ್ 51% ಆಫ್ ಶೇರು ಪ್ರೈವೇಟ್ನವ್ರು ತೆಗೆದುಕೊಂಡಿರ್ಬೇಕು. LIC ಯಲ್ಲಿ 50% ಆಫ್ ಶೇರ್ನ ಮಾರಿದಾರ? ನೋ, ಮಾರಿಲ್ಲ. ನೋಡಿ, LIC ಏನಾಯ್ತು ಅಂದ್ರೆ ಗೌರ್ನಮೆಂಟ್ 100% ಇನ್ವೆಸ್ಟ್ ಮಾಡಿತ್ತು. ಎಲ್ಲಿ? LIC ಲಿ. ಎಷ್ಟು? 100% ಕೂಡ ಯಾರು ಮಾಡಿದ್ರು? ಗೌರ್ಮೆಂಟ್ ಅವ್ರು ಮಾಡಿದ್ರು. ಈ ಗೌರ್ಮೆಂಟ್ ಅವ್ರಿಗೆ ಬೇಕಾಗಿದೆ, ಸಾಲ ತೆಗೆದುಕೊಂಡ್ರೆ ಯಾರು ಕೊಡ್ತಾ ಇಲ್ಲ, ಮತ್ತೆ ಸಾಲ ಜಾಸ್ತಿ ಆಗುತ್ತೆ ಅಂತ ಹೇಳಿ ಏನ್ ಮಾಡೋದು ಅಂದ್ರೆ, ಈ 100% ಏನಿತ್ತಲ್ವಾ, ಇದ್ರಲ್ಲಿ ಒಂದು 5% ಶೇರ್ ಅನ್ನ, ಈ 5% ಶೇರ್ ಅನ್ನ ಪಬ್ಲಿಕ್ ಕೊಟ್ಟವ್ರೆ. ಇಟ್ ಮೀನ್ಸ್ ಪ್ರೈವೇಟ್ನವ್ರಿಗೆ ಕೊಟ್ಟವ್ರೆ. ಸೊ 5% ಶೇರ್ ಏನ್ ದುಡ್ಡು ಬರುತ್ತಲ್ವಾ, ಅದನ್ನ ಗೌರ್ಮೆಂಟ್ ಅವ್ರು ತಗೊಂಡವ್ರೆ. 5% ದುಡ್ಡೇ ಬರುತ್ತಲ್ಲ, ಅದನ್ನ ಗೌರ್ಮೆಂಟ್ ಅವ್ರು ತಗೊಂಡವ್ರೆ. ಈಗ LIC ಯಲ್ಲಿ 95% ಗೌರ್ನಮೆಂಟ್ ಶೇರ್ ಇದೆ, 5% ಮಾತ್ರ ನಮ್ಮ ಪ್ರೈವೇಟ್ನವ್ರದಿದೆ. ಸೊ ಹಿಂಗೆ ಯಾವುದೇ ಒಂದು ಕಂಪ್ನಿಯಲ್ಲಿ ಒಂದಷ್ಟು ಪರ್ಸೆಂಟೇಜ್ ಅನ್ನ ಪ್ರೈವೇಟ್ ಅವರಿಗೆ ಕೊಟ್ಟು ಆ ದುಡ್ಡನ್ನ ಗೌರ್ಮೆಂಟ್ ಎತ್ಕೊಂಡ್ರೆ ಅದನ್ನ ಇನ್ವೆಸ್ಟ್ ಮಾಡಿರ್ತಾರೆ. ಈಗೇನ್ ಮಾಡಿದ್ರು? ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಹೂಡಿಕೆ ಮಾಡಿರ್ತಾರೆ, ಈಗೇನ್ ಮಾಡಿದ್ರು? ಹೂಡಿಕೆ ತೆಗೆದುಕೊಂಡ್ರು. ಸೊ ಇದನ್ನೇ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಕರಿತೀವಿ. ಈ ಡಿಸ್ಇನ್ವೆಸ್ಟ್ಮೆಂಟ್ ಅಂದ್ರೆ ಅರ್ಥ ಆಗಿದೆ. ಈಗ ಡಿಸ್ಇನ್ವೆಸ್ಟ್ಮೆಂಟ್ ಯಾವ ಸೈಡ್ ಬರುತ್ತೆ ಅಂತ ಕೇಳ್ತಾರೆ. ಸೊ ಡಿಸ್ಇನ್ವೆಸ್ಟ್ಮೆಂಟ್ ಅಂದ್ರೆ ನಮ್ದೇ ಕಂಪ್ನಿದ ಒಂದು ಭಾಗ ಕೊಟ್ಟು ದುಡ್ಡು ಇಸ್ಕೊತಾ ಇದೀವಿ, ಅಲ್ಲಿ ಗೌರ್ಮೆಂಟ್ಗೆ ಏನಾಯ್ತು? ರಿಸೀವ್ ಆಯ್ತು. ಬಟ್ ಅಸೆಟ್ಸ್ ಅಲ್ಲಿ ಕಮ್ಮಿ ಆಯ್ತಲ್ವಾ? ಸೊ ಅಸೆಟ್ಸ್ ಲಯಬಿಲಿಟಿ ಅಂತ ಬಂದ್ರೆ ಯಾವ ಸೈಡು? ಕ್ಯಾಪಿಟಲ್. ಅಲ್ಲಿಗೆ ಏನಾಯ್ತು? ಕ್ಯಾಪಿಟಲ್ ರಿಸೀಟ್ಸ್. ನೋಡಿ ಮಜಾ ಹೆಂಗಿದೆ, ಎಕನಾಮಿ ಮಜಾ. ಸೊ ಡಿಸ್ಇನ್ವೆಸ್ಟ್ಮೆಂಟ್ ಏನಿದೆ, ಇದು ಏನ್ ಮಾಡಿದ್ವಿ ನಾವು? ಡಿಸ್ಇನ್ವೆಸ್ಟ್ಮೆಂಟ್ ಅಲ್ಲಿ ಈಗ ರಿಸೀವ್ ಮಾಡಿದ್ವಿ. ಸೊ ಏನಾಯ್ತು? ರಿಸೀಟ್ಸ್ ಆಯ್ತು. ಏನಾಯ್ತು? ಸ್ವೀಕೃತಿ ಆಯ್ತು. ಸೊ ಸ್ವೀಕೃತಿ ಆಗಿದೆ. ಅಲ್ಲಿಗೆ ಇದು ಏನಾಯ್ತು? ನಮ್ಮ ಅಸೆಟ್ ಅಲ್ಲಿ ಕಮ್ಮಿ ಆಯ್ತು. ಅಸೆಟ್ಸ್ ಲಯಬಿಲಿಟೀಸ್ ಅಲ್ಲಿ ಏನಾದ್ರು ವೇರಿಯೇಷನ್ ಅಂದ್ರೆ ಯಾವ ಸೈಡು? ಕ್ಯಾಪಿಟಲ್ ಸೈಡು. ಅಲ್ಲಿಗೆ ಏನಾಯ್ತು? ಕ್ಯಾಪಿಟಲ್ ರಿಸೀಟ್ಸ್ ಆಯ್ತು, ಬಂಡವಾಳ ಸ್ವೀಕೃತಿ. ಸೊ ಲೋನ್ ಅನ್ನ ಇಸ್ಕೊಂಡ್ರೆ, ಲೋನ್ ಅನ್ನ ರಿಕವರಿ ಮಾಡ್ಕೊಂಡ್ರೆ, ಕೊಟ್ಟಿದ್ದನ್ನ ವಾಪಸ್ ಇಸ್ಕೊಂಡ್ರೆ, ಮತ್ತೆ ಹೊಸದಾಗಿ ನಾವೇ ಸಾಲ ಮಾಡಿದ್ರೆ, ನೆಕ್ಸ್ಟ್ ಡಿಸ್ಇನ್ವೆಸ್ಟ್ಮೆಂಟ್ ಬಂಡವಾಳವನ್ನ ಹಿಂತೆಗೆದ್ರೆ, ಎಲ್ಲವನ್ನೂ ಕೂಡ ನಾವೇನ್ ಮಾಡ್ತಾ ಇದೀವಿ? ರಿಸೀವ್ ಮಾಡ್ತಾ ಇದೀವಿ. ಎಲ್ಲವೂ ಕೂಡ ಏನ್ ಬದಲಾವಣೆ ಆಗ್ತಾ ಇದೆ? ಅಸೆಟ್ಸ್ ಅಥವಾ ಲಯಬಿಲಿಟಿ ಬದಲಾಗ್ತಿದೆ ಅಂದ್ರೆ ಏನೈತೆ ಅರ್ಥ? ಕ್ಯಾಪಿಟಲ್ ಅಂತ ಅರ್ಥ. ಸೊ ಕ್ಯಾಪಿಟಲ್ ರಿಸೀಟ್ಸ್. ನಿಮ್ಗೆ ಎಕ್ಸಾಮ್ ಅಲ್ಲಿ ಹೆಂಗ್ ಕೇಳ್ತಾನೆ ಅಂದ್ರೆ, ಡಿಸ್ಇನ್ವೆಸ್ಟ್ಮೆಂಟ್ ಕೊಟ್ಟು ಇದು ಯಾವ ಸೈಡ್ ಬರುತ್ತೆ ಹೇಳಿ ಅಂತ ಕೇಳ್ತಾನೆ. ಸೊ ಅವಾಗ ಅಲ್ಲೇ ನೀವು ಬಿಡಿಸ್ಬೇಕು. ಲಾಸ್ ಆಯ್ತು ಅಂದ್ರೆ ಹೇಗೆ ಸರ್ ಕೊಡ್ಲೇಬೇಕಾ? ನಿಮ್ಗೆ ಅದನ್ನ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಹೇಳ್ಕೊಡ್ತೀನಿ. ಈಗ ಲಾಸ್ ಆಯ್ತು ಅಂದ್ರೆ ಏನು ಮಾಡಕ್ಕಾಗಲ್ಲ. ನೋಡ್ರಿ, ಈಗ ಪ್ರೇಮ್ಸ್ ಕ್ಲಾಸಸ್ ನನ್ ಮೇಲೆ ನೀವು ಇನ್ವೆಸ್ಟ್ ಮಾಡ್ತೀರಾ, ನನ್ ಕಂಪ್ನಿ ಲಾಸ್ ಆದ್ರೆ ನಿಮ್ಗೂ ಲಾಸೆ. ನನ್ ಕಂಪ್ನಿ ಪ್ರಾಫಿಟ್ ಮಾಡಿದ್ರೆ ನಿಮಗೆ ದುಡ್ಡು ಕೊಡ್ತೀವಿ, ಲಾಸ್ ಆದ್ರೆ ನೀವು ಅನ್ಭವಿಸ್ತೀರಾ, ನಿಮ್ಗೂ ಲಾಸೆ. ಈ ನಾವೆಲ್ಲ ಇನ್ವೆಸ್ಟ್ ಮಾಡೋದು ಹಂಗೆ ಅಲ್ವಾ? ಈಗ ಶೇರ್ ಮಾರ್ಕೆಟ್ ಬಿದ್ದು ಹೋಗ್ತಾ ಇದೆ, ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡವ್ರೆ, ಕಂಪ್ನಿ ಲಾಸ್ ಆಗೋದ್ರೇನು? ಶೇರ್ ಹೋಲ್ಡರ್ಸ್ಗೂ ಲಾಸೆ. ಶೇರ್ ಹೋಲ್ಡರ್ಸ್ ಯಾವಾಗಲೂ ಕೂಡ ಪ್ರಾಫಿಟ್ ಅಂಡ್ ಲಾಸ್ ಅನ್ನ ಶೇರ್ ಮಾಡ್ಕೊಳ್ಳೇಬೇಕು. ಶೇರ್ ಹೋಲ್ಡರ್ಸ್ ಅಂತ ಅದಕ್ಕೆ ತಾನೇ ಇರೋದು. ನನಗೆ ಲಾಭ ಆದ್ರೂ ನೀವು ಶೇರ್ ಮಾಡ್ಕೋಬೇಕು, ನನಗೆ ನಷ್ಟ ಆದ್ರೂ ನೀವು ಶೇರ್ ಮಾಡ್ಕೋಬೇಕು. ಅದೇ ಅಲ್ವಾ ಬಿಸ್ನೆಸ್ ಅಂದ್ರೆ? ನನ್ನ ಬಿಸ್ನೆಸ್ ಅಲ್ಲಿ ಲಾಭ ಆದ್ರೂ ನಿಮಗೆ ಕೊಡ್ತೀನಿ, ನನ್ನ ಬಿಸ್ನೆಸ್ ಅಲ್ಲಿ ಲಾಸ್ ಆದ್ರೂ ನಿಮ್ಗೆ ಲಾಸ್. ಲಾಸ್ದಲ್ಲೂ ಹಂಚ್ಕೋಬೇಕು, ಲಾಭದಲ್ಲೂ ಹಂಚ್ಕೊಳ್ಳೇಬೇಕು. ಜಸ್ಟ್ ಇಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟ್ ಅನ್ನ ತಿಳ್ಕೊಳ್ಳಿ. ನಿಮಗೆ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಡೀಟೇಲ್ಡ್ ಆಗಿ ಹೇಳ್ಕೊಡ್ತೇನೆ. ನೋಡಿ, ಇವು ತುಂಬಾ ಇದಾವ್ರಿ. ಇವನ್ ನೀವು ಓದ್ಕೊಳ್ಳೇಬೇಕು. ಮತ್ತೆ ಬಯಟ್ ಮಾಡೋದ್ರ ಅಂತ ಹೇಳ್ತೀನಿ, ಪಕ್ಕ ಡೆಫಿನೆಟ್ಲಿ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಅನ್ನ ಕಳ್ಕೊಡ್ತೀರಾ. ಬಯಟ್ ಮಾಡಿದಾಗ ಇಲ್ಲಿ ನೆನಪಿರುತ್ತೆ, ಎಕ್ಸಾಮ್ ಪ್ರೆಸರ್ ಅಲ್ಲಿ ನೆನಪಾಗಲ್ಲ. ಸೊ ಕಾನ್ಸೆಪ್ಟ್ ಅರ್ಥ ಆಗ್ಬೇಕು. ನೀವ್ ಯಾವ್ದೇ ತಂದ್ಕೊಡ್ಲಿ, ಇದು ಯಾವ ಸೈಡ್ ಬರುತ್ತೆ ಅಂದ್ರೆ ಈಸಿಯಾಗಿ ಹೇಳ್ಬೋದು ಅಂದ್ರೆ ಸಿಂಪಲ್. ನಾವು ರಿಸೀವ್ ಮಾಡ್ತಾ ಇದೀವ, ರೆಸಿಟ್ಸ್ ಸ್ವೀಕೃತಿ. ನಾವು ಕೊಡ್ತಾ ಇದ್ದೀವ, ಎಕ್ಸ್ಪೆಂಡಿಚರು. ಅದ್ರಲ್ಲಿ ಏನಾದ್ರು ಇದೆಯಾ? ನೋ.
ಎರಡು ಐಡೆಂಟಿಫೈ ಮಾಡ್ಬೇಕು, ಇದು ಕ್ಯಾಪಿಟಲ್ ಅಥವಾ ರೆವಿನ್ಯೂನಾ ಅಂತ. ಅಸೆಟ್ಸ್ ಲಯಬಿಲಿಟೀಸ್ ಅಂತ ಬಂದ್ರೆ, ಸ್ವತ್ತುಗಳು ಮತ್ತು ಸಾಲಗಳು ಅಂತ ಬಂದ್ರೆ ಕ್ಯಾಪಿಟಲ್, ಅದೆರಡು ಬರ್ಲಿಲ್ಲ ಅಂದ್ರೆ ರೆವಿನ್ಯೂ. ಅದಕ್ಕೆ ಫಸ್ಟ್ ನಾನೇನ್ ಕ್ಯಾಪಿಟಲ್ ಅಂತ ಹೇಳ್ಕೊಟ್ಟೆ, ರೆವಿನ್ಯೂ ಅಂತ ಹೇಳ್ಕೊಟ್ಟೆ, ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ ಇದೇ ಉದ್ದೇಶಕ್ಕೆ. ಅವೆರಡು ಅರ್ಥ ಆಗಿಲ್ಲ ಅಂದ್ರೆ ಇದು ಅರ್ಥ ಆಗಲ್ಲ. ಅಂಡ್ ಅಗೈನ್ ಈ ಚಾಪ್ಟರ್ ಆಗ್ಲಿ ಯಾವುದೇ ಚಾಪ್ಟರ್ ಆಗ್ಲಿ, ಎಕನಾಮಿ ಅರ್ಧಕ್ ಬರೋದು, ಅರ್ಧದಿಂದ ಹೋಗೋದು, ಆ ಎಲ್ಲೆಲ್ಲೋ ಜಾಯ್ನ್ ಆಗೋದು, ನೋಡೋದು, ಇದು ಏನು ವರ್ಕ್ ಆಗಲ್ರಿ. ಇದಕ್ಕಿಂತ ಸಿಂಪ್ಲಿಫೈಡ್ ಆಗಿ ಯಾರು ಹೇಳ್ಕೊಡಲ್ಲ. ಅಂಡ್ ಹೇಳಿದ್ನಲ್ವ, ಈ ತರ ಮಾಡೋದು ಅರ್ಥ ಆಗಲ್ಲ. ಎಕನಾಮಿ ಒಂದಕ್ಕೊಂದು ಲಿಂಕ್ ಇರುತ್ತೆ. ಸೊ ದಯವಿಟ್ಟು ಕೇಳೋ ಆಗಿದ್ರೆ ಫಸ್ಟ್ ಇಂದ ಲಾಸ್ಟ್ ವರ್ಗೂ ಕೇಳಿ, ಕೇಳಕ್ಕಾಗ್ಲಿಲ್ಲ ಮಧ್ಯದಲ್ಲಂತೂ ಜಾಯ್ನ್ ಆಗ್ಬೇಡಿ. ಓಕೆ, ನೆಕ್ಸ್ಟ್ ಇನ್ನೊಂದಿದೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸಿಂಪಲ್ ರೀ. ಕ್ಯಾಪಿಟಲ್ ಅಂದ್ರೆ ತಮಗೆ ಗೊತ್ತಲ್ವಾ, ಅಸೆಟ್ಸ್ ಲಯಬಿಲಿಟೀಸ್ ಕಮ್ಮಿ ಆದ್ರೆ ಜಾಸ್ತಿ ಆದ್ರೆ ಕ್ಯಾಪಿಟಲ್. ಎಕ್ಸ್ಪೆಂಡಿಚರ್ ಅಂದ್ರೆ ಗೊತ್ತು, ಖರ್ಚು ಮಾಡಿರೋದು. ಈಗ ನಾನು ನನ್ನ ಯಾವ್ದೋ ಒಂದು ಹುಡುಗಿಗೋಸ್ಕರ ಖರ್ಚು ಮಾಡೋದು, ಅದೇನು ರೆವಿನ್ಯೂ ಎಕ್ಸ್ಪೆಂಡಿಚರ್, ವಾಪಸ್ ಬರಲ್ಲ. ನಾನು ಸೈಟ್ ಮೇಲೆ ಹಾಕಿದ್ರೆ ಏನದು ಮುಂದೆ ರಿಟರ್ನ್ ಬರುತ್ತೆ, ಇದು ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಷ್ಟೇ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಎಕ್ಸ್ಪೆಂಡಿಚರ್ ಆನ್ ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತ ಸೌಕರ್ಯಗಳು, ರೋಡು, ಹಾಸ್ಪಿಟಲ್, ಸ್ಕೂಲ್ಸು, ಈ ರೀತಿ ಡ್ಯಾಮ್ಸು, ಬ್ರಿಡ್ಜ್, ಗೌರ್ಮೆಂಟ್ ಹೆಂಗ್ ಕಟ್ಸುತ್ತಲ್ಲ, ಇದೆಲ್ಲ ಏನು ಕ್ಯಾಪಿಟಲ್ ಅಲ್ವಾ. ಅಸೆಟ್ ಕ್ರಿಯೇಟ್ ಆಗುತ್ತಲ್ವಾ, ಸ್ವತ್ತು ಕ್ರಿಯೇಟ್ ಆಗುತ್ತಲ್ವಾ. ಸ್ವತ್ತು ಕ್ರಿಯೇಟ್ ಆಗಿದೆ ಅಂದ್ರೆ ಕ್ಯಾಪಿಟಲ್ ಸೈಡ್ ಬರುತ್ತಲ್ವಾ. ಸೊ ಬಂಡವಾಳ ಅಲ್ವೇನ್ರಿ. ಸೊ ಇದ್ರ ಮೇಲೆ ಏನ್ ಖರ್ಚು ಮಾಡ್ತಾ ಇದೀವ್ರಿ, ಅದೇ ಎಕ್ಸ್ಪೆಂಡಿಚರ್ ಅಲ್ವೇನ್ರಿ. ಸೊ ಅಲ್ಲಿಗೆ ಏನ್ರಿ ಆಗುತ್ತೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಬಂಡವಾಳ ವೆಚ್ಚ. ರೋಡ್ ಮಾಡ್ತಾ ಇದ್ದೀವಿ, ಎಲ್ಲ ಒಳ್ಳೇದಲ್ವಾ. ಹಾಸ್ಪಿಟಲ್ ಮಾಡ್ತಾ ಇದ್ದೀವಿ, ಬ್ರಿಡ್ಜ್ ಮಾಡ್ತಾ ಇದ್ದೀವಿ, ಎಜುಕೇಶನ್ ಕೊಡ್ತಾ ಇದ್ದೀವಿ. ಸೊ ಇದೆಲ್ಲವೂ ಕೂಡ ಒಳ್ಳೇದಲ್ವಾ, ರಿಟರ್ನ್ ಬಂದೇ ಬರುತ್ತಲ್ವಾ ಇನ್ ಫ್ಯೂಚರ್ ಅಲ್ಲಿ. ಹೆಂಗ್ ರಿಟರ್ನ್ ಬರುತ್ತೆ ಸರ್ ರೋಡ್ ಮಾಡಿದ್ರೆ? ರೋಡ್ ಚೆನ್ನಾಗಿದ್ರೆ, ಹಾಸ್ಪಿಟಲ್ ಚೆನ್ನಾಗಿದ್ರೆ, ಸ್ಕೂಲ್ಗಳಿಗೆಲ್ಲ ಚೆನ್ನಾಗಿದ್ರೆ ಎಜುಕೇಶನ್ ಆಗುತ್ತಲ್ವಾ. ಎಲ್ರಿಗೂ ಎಜುಕೇಶನ್ ಸಿಗಿದ್ರೆ ಏನಾಗುತ್ತೆ, ಎಲ್ರು ಕೆಲ್ಸಕ್ಕೆ ಹೋಗ್ತಾರಲ್ವಾ. ಎಲ್ರು ಕೆಲ್ಸಕ್ಕೆ ಹೋದ್ರೆ ಏನಾಗುತ್ತೆ, ಎಲ್ರು ಕೈಲಿ ದುಡ್ಡು ಇರುತ್ತಲ್ವಾ. ಎಲ್ರು ಕೈಲಿ ದುಡ್ಡು ಏನಾಗುತ್ತೆ ಇದ್ರೆ ಏನಾಗುತ್ತೆ, ಟ್ಯಾಕ್ಸ್ ಕಟ್ತಾರಲ್ವಾ. ಸೊ ಇಂಡೈರೆಕ್ಟ್ ಆಗಿ ಗೌರ್ಮೆಂಟ್ ಬಂದೇ ಬರುತ್ತೆ ಅದು. ಸೊ ಈ ರೀತಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಮಾಡಿರ್ತಕ್ಕಂಥ ಖರ್ಚನ್ನೇ ನಾವು ಏನ್ ಮಾಡ್ತಾ ಹೋಗ್ತೀವಿ, ಎಕ್ಸ್ಪೆಂಡಿಚರ್ ಆನ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ರಾಜು ಚೌಹಾಣ್ ಸರ್, ನಿಮ್ ಕ್ವಶನ್ ನನ್ಗೆ ಅರ್ಥ ಆಗ್ಲಿಲ್ಲ. ಇದಾ ಯೋಜನೆ ವೆಚ್ಚ, ಯೋಜನೆತರ ವೆಚ್ಚ. ಸಿಂಪಲ್ ರೀ, ರೆವಿನ್ಯೂ ಎಕ್ಸ್ಪೆಂಡಿಚರ್ ಅವು. ಪ್ಲಾನಡ್ ಎಕ್ಸ್ಪೆಂಡಿಚರ್, ನಾನ್ ಪ್ಲಾನಡ್ ಎಕ್ಸ್ಪೆಂಡಿಚರ್ ಅಂತ ಬರ್ತಾ ಹೋಗುತ್ತೆ ನೋಡಿ. ಅದೇನೇ ಎಕ್ಸ್ಪೆಂಡಿಚರ್ ಇರ್ಲಿ, ಅದು ಇದು ತೆಗೆದುಕೊಳ್ಳಿಕ್ಕೆ ಸೊ ನಿಮ್ಗೆ ಅದನ್ನೆಲ್ಲ ಹೇಳ್ಕೊಡ್ತೀನಿ. ಈಗ ಬಜೆಟ್ ಕ್ಲಾಸಿಫಿಕೇಶನ್ ಅನ್ನ ನೀಟಾಗಿ ನೋಡ್ಕೊಂಬನ್ನಿ, ಯಾವ್ಯಾವ್ದು ಸೈಡ್ ಬರುತ್ತೆ ಅಂತ ನೀಟಾಗಿ ನೋಡ್ಕೊಂಬನ್ನಿ. ನೋಡಿ, ಒಂದ್ ಬಿಲೀವ್ ಮಾಡ್ರಿ, ಈಗ ನಾನು ಹೇಳ್ಕೊಡ್ತಿದ್ದೀನಲ್ಲ ಕಾನ್ಸೆಪ್ಟ್, ಇದು ನನಗೆ ಒನ್ ಟೈಮ್ಗೆ ಅರ್ಥ ಆಯ್ತಾ ಸರ್? ಎಷ್ಟು ಟೈಮ್ ಓದಿದ್ವಿ ಸರ್? 5 ಟೈಮ್, 6 ಟೈಮ್, 7 ಟೈಮ್, 8 ಟೈಮ್, 9 ಟೈಮ್, 10 ಟೈಮ್ಸ್ ಓದಿದ್ಮೇಲೆ ನನ್ಗೆ ಅರ್ಥ ಆಗಿರೋದು. ಬಿಕಾಸ್ ನಾನು ಕೋಚಿಂಗ್ ಹೋಗಿಲ್ಲ. ನಿಮ್ಗೆ ಅಷ್ಟು ಟೈಮ್ ಬೇಕಾ? ನೋ. ಯಾಕೆ ಹೇಳಿ, ನನ್ನ ಕ್ಲಾಸ್ ಒನ್ ಟೈಮ್ ಅರ್ಥ ಆಗ್ಲಿಲ್ವಾ? ಇದು ಸ್ವಲ್ಪ ಟ್ರಿಕ್ಕಿ ಆಗಿದೆ. ಸೆಕೆಂಡ್ ಟೈಮ್ ನೋಡಿ, ಕ್ಲಾಸ್ ರೆಕಾರ್ಡೆಡ್ ಇರುತ್ತೆ, ದಯವಿಟ್ಟು ನೋಡಿ. ಅಲ್ಲಿ ನೋಡ್ಕೊಂಡು ನೀಟಾಗಿ ಬರ್ಕೋತಾ ಬನ್ನಿ. ಅಂಡ್ ಒಂದ್ ಥಿಂಗ್ ಎಲ್ರಿಗೂ ಹೇಳ್ತಿರೋದಿಷ್ಟೇ, ಒನ್ ಟೈಮ್ಗೆ ಯಾವ್ದಾದ್ರು ಅರ್ಥ ಆಗುತ್ತಾ ಅಷ್ಟು ಸಿಂಪ್ಲಿಫೈ ಮಾಡಿ ಹೇಳ್ತಾ ಇದ್ದೀನಿ, ಅರ್ಥ ಆಗುತ್ತೆ. ಬಟ್ ಸಮ್ಟೈಮ್ಸ್ 100% ಕಾನ್ಸಂಟ್ರೇಷನ್ ಬೇಕು. ಏನೋ ಮಾಡ್ಕೊಂಡು ಅದು ಇದು ಮಾಡ್ಕೊಂಡು ನೋಡ್ತೀನಿ ಅಂದ್ರೆ, ಸೊ ಸರ್ ಏನೋ ಹೇಳ್ತಾವ್ರೆ, ರೆವಿನ್ಯೂ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್, ಈ ತರ ಅನ್ಸ್ಬಿಡುತ್ತೆ. ಸೊ ನಾನು ಡೀಟೇಲ್ಡ್ ಆಗಿ ನಿಮ್ಗೆ ಅದಕ್ಕೇನೆ ಫಸ್ಟ್ ನಾನು ಹೇಳ್ಕೊಟ್ಟೆ, ಕ್ಯಾಪಿಟಲ್ ಅಂದ್ರೆ ಏನಪ್ಪಾ ಅಂತ ಹೇಳ್ಕೊಟ್ಟೆ, ರೆವಿನ್ಯೂ ಅಂದ್ರೆ ಏನಪ್ಪಾ ಅಂತ ಹೇಳ್ಕೊಟ್ಟೆ. ಅವೆರಡು ಗೊತ್ತಾಗಿದೆ, ಸಿಂಪಲ್. ಬಜೆಟ್ ಅಲ್ಲಿ 2 ಸೈಡ್ ಬರ್ತವೆ, ಕ್ಯಾಪಿಟಲ್ ಸೈಡ್, ರೆವಿನ್ಯೂ ಸೈಡ್. ಅದ್ರಲ್ಲಿ ಸಿಂಪಲ್. ನಾನು ರೆವಿನ್ಯೂ ಸೈಡ್ ಅಂತ ಬಂದ್ರೆ, ನನಗೆ ಒಂದಷ್ಟು ಬಿಲ್ಡಿಂಗ್ ಅಲ್ಲಿಂದ ಬಾಡಿಗೆ ಬರ್ತಾ ಇತ್ತು, ಅದು ಇದು ಬರ್ತಾ ಇದೆ, ಸ್ವೀಕಾರ ಮಾಡ್ತಾ ಇದ್ದೀನಿ, ರೆವಿನ್ಯೂ ರಿಸಿಪ್ಟ್ಸ್. ನಾನು ಬಿಲ್ಡಿಂಗ್ ಅದಕ್ಕೂ ಖರ್ಚು ಮಾಡ್ತಾ ಇದ್ದೀನಿ, ಅದೇನು ಹೇಳಿ, ರೆವಿನ್ಯೂ ಎಕ್ಸ್ಪೆಂಡಿಚರ್. ಸೊ ಈ ರೀತಿ ನಾನು ನೀಟಾಗಿ ಒಂದೊಂದೇ ಕನೆಕ್ಟ್ ಮಾಡ್ತಾ ಬರ್ತಾ ಇದ್ದೀನಿ. ದಯವಿಟ್ಟು ಅಗೇನ್ ಈ ಕ್ಲಾಸನ್ನ ಒಂದ್ಸರ್ತಿ ನೋಡಿ. ಅದೆಲ್ಲವೂ ಕೂಡ ರೆವಿನ್ಯೂ ಎಕ್ಸ್ಪೆಂಡಿಚರ್ ಬರುತ್ತೆ ಸರ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಸಿಂಪಲ್ ಸರ್, ಕ್ಯಾಪಿಟಲ್ ಇಂದ
ಅಸೆಟ್ ಕ್ರಿಯೇಟ್ ಆಗ್ಬೇಕು, ಇಲ್ಲ ಲಯಬಿಲಿಟಿ ಕ್ರಿಯೇಟ್ ಆಗ್ಬೇಕು. ಇವೆರಡು ವರ್ಡ್ ಅನ್ನು ತಲೆಯಲ್ಲಿ ಇಟ್ಕೊಡಿ. ಮತ್ತೆ ಕ್ಯಾಪಿಟಲ್ ಅಂದ್ರೆ ನಾನೇನು ಹೇಳ್ಕೊಟ್ಟೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ. ರೆವಿನ್ಯೂ ಅಂದ್ರೆ ಏನು ಕೊಟ್ಟೆ, ಎಗೈನ್ ಬರ್ತಾನೆ ಇರುತ್ತೆ. ಸೊ ಈಗ ಬರೋಣ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಖರ್ಚು ಮಾಡಿದ್ರೆ ಏನಾಗ್ತಾ ಇದೆ, ನಮಗೆ ಎಕ್ಸ್ಪೆಂಡಿಚರ್ ಆಗ್ತಾ ಇದೆ. ಅದೇನನ್ನ ಸೃಷ್ಟಿ ಮಾಡ್ತಾ ಇದೆ, ಅಸೆಟ್ ಅನ್ನ ಸೃಷ್ಟಿ ಮಾಡ್ತಾ ಇದೆ. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಸಿಂಪಲ್, ಬಂಡವಾಳ ವೆಚ್ಚ, ನೋ ಡೌಟ್. ನೆಕ್ಸ್ಟ್ ಬನ್ನಿ, ರೀಪೇಮೆಂಟ್ ಆಫ್ ಲೋನ್. ರೀಪೇಮೆಂಟ್ ಆಫ್ ಲೋನ್ ನೋಡಿ 10,000 ಇಂಡಿಯಾ ಗೌರ್ನಮೆಂಟು ಯಾರ ಹತ್ರ ಇಸ್ಕೊಂಡಿತ್ತಾಗ್ಲೇ, ಇಂಗ್ಲೆಂಡ್ ಅವ್ರ ಹತ್ರ ಇಸ್ಕೊಂಡಿತ್ತು. ಇಸ್ಕೊಂಡಿದೆ ಅಂದಾಗ ಏನಾಯ್ತು, ರಿಸೀವ್ ಆಯ್ತು. ಸಾಲ ಇಸ್ಕೊತಿದೆ ಅಂದಾಗ ಏನಾಯ್ತು, ಸರ್ವೇಲ್ ಕೊಟ್ಟಿದ್ದಾರೆ, ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಈಸ್ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ಕ್ಯಾಪಿಟಲ್. ಋಣ ಭಾರ ಮತ್ತೆ ಸೊತ್ತು ಅಂತ ಬಂದ್ರೆ ಕ್ಯಾಪಿಟಲ್ ಅಂತ ಬಂತು. ಇಸ್ಕೋತಾ ಇದೀವಿ, ರಿಸೀವ್ ಮಾಡ್ತಾ ಇದೀವಿ, ರೆಸಿಟ್ಸ್ ಯಾವ್ದದು, ಕ್ಯಾಪಿಟಲ್ ರೆಸಿಟ್ಸ್. ಈಗ ಇದನ್ನ ರೀಪೇ ಮಾಡ್ತಾ ಇದ್ದೀವಿ. ಈ ಸಾಲವನ್ನ 10,000 ರೀಪೇ ಮಾಡ್ತಾ ಇದ್ದೀವಿ. ಕೊಡ್ತಾ ಇದ್ದೀವಿ ಅಂದ್ರೆ ಏನಾಯ್ತ್ರಿ, ನನಗೆ ಎಕ್ಸ್ಪೆಂಡಿಚರ್ ಆಯ್ತ್ರಿ. ಕೊಡ್ತಾ ಇದ್ದೀನಿ ಅಂದ್ರೆ ಏನಾಯ್ತ್ರಿ, ನನಗೆ ಎಕ್ಸ್ಪೆಂಡಿಚರ್ ಆಯ್ತು, ವೆಚ್ಚ ಆಯ್ತು. ಏನ್ ಕೊಡ್ತಾ ಇರೋದು ನಾನು, ಸಾಲ ಅಂತ ಬಂದ್ರೆ ಯಾವ ಸೈಡ್ ಬರ್ಬೇಕು, ಕ್ಯಾಪಿಟಲ್. ಸೊ ಏನಾಯ್ತ್ರಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಬಂಡವಾಳ ವೆಚ್ಚ. ಸಿಂಪಲ್, ವೆರಿ ಸಿಂಪಲ್. ನೆಕ್ಸ್ಟ್ ಕಮಾನ್ ಬನ್ನಿ ಇಲ್ಲಿ, ಲೋನ್ ಟು ಸ್ಟೇಟ್ ಅಂಡ್ ಯೂನಿಯನ್ ಟೆರಿಟರೀಸ್. ಸೆಂಟ್ರಲ್ ಗೌರ್ಮೆಂಟ್ ಲೋನ್ ಕೊಡ್ತಾ ಇದೆ. ಯಾರಿಗ್ರಿ ಕೊಡ್ತಾ ಇರೋದು, ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರ ಲೋನ್ ಕೊಡ್ತಾ ಇದೆ. ಯಾರಿಗೆ, ಸ್ಟೇಟ್ ಗೌರ್ಮೆಂಟ್ಗೆ, ರಾಜ್ಯ ಸರ್ಕಾರಕ್ಕೆ, ಮತ್ತೆ ಯೂನಿಯನ್ ಟೆರಿಟರೀಸ್, ಕೇಂದ್ರಾಡಳಿತ ಪ್ರದೇಶಕ್ಕೆ. ಸೊ ಇವರಿಬ್ಬರಿಗೂ ಲೋನ್ ಕೊಡ್ತಾ ಇದೆ ಅಂದ್ರೆ ಏನ್ರಿ ಆಯ್ತು, ಎಕ್ಸ್ಪೆಂಡಿಚರ್, ವೆಚ್ಚ. ಕೊಡ್ತಾ ಇದ್ದಾರೆ ಅಂದ್ರೆ ಏನು, ಎಕ್ಸ್ಪೆಂಡಿಚರ್, ವೆಚ್ಚ. ಸೊ ಏನ್ ಕೊಡ್ತಿರೋದು, ಲೋನ್ ಅಂದ್ರೆ ಏನು, ಸರ್ ಹೇಳ್ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಈಸ್ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಲೋನ್ ಅಂತ ಬಂದ್ರೆ ಯಾವ ಸೈಡ್, ಕ್ಯಾಪಿಟಲ್ ಸೈಡ್ ಬರಬೇಕು. ಸೊ ಏನು ವೆಚ್ಚ ಅಂತ ಆಗಿತ್ತಲ್ವಾ, ಅದ್ರ ಪಕ್ಕದಲ್ಲಿ ಏನಾಗಬೇಕು, ಕ್ಯಾಪಿಟಲ್. ವೆರಿ ಈಸಿ. ನೀವ್ ಯಾವ್ದೇ ಕೊಡಿ, ಆಪ್ಷನ್ ನಲ್ಲಿ ಯಾವ್ದನ್ನೇ ಕೊಡಿ. ಮತ್ತೆ ಇನ್ನೊಂದು ನೆನಪಲ್ಲಿರ್ಲಿ, ಕಾನ್ಸೆಪ್ಟ್ ಬಹಳ ಇಂಪಾರ್ಟೆಂಟ್. ಆಪ್ಷನ್ ಅನ್ನ ಇದನ್ನೇ ಕೊಡ್ತಾನೆ, ನೋ ಕೊಡಲ್ಲ. ಈಗ ರಾಜು ಚೌಹಾಣ್ ಸರ್ ಕೇಳಿದ್ರಲ್ವಾ, ಆತರ ಬೇರೆಗೂ ಕೊಡ್ತಾರೆ. ಯಾವುದೇ ಒಂದು ಬುಕ್ ಅಲ್ಲಿ ಇರ್ತಕ್ಕಂಥವನ್ನ ಕೊಡಲ್ಲ, ಬೇರೆ ಕೊಡ್ತಾರೆ. ತಮಗೆ ಏನ್ ಗೊತ್ತಿರ್ಬೇಕು, ಕಾನ್ಸೆಪ್ಟ್ ಗೊತ್ತಿರ್ಬೇಕು. ಕಾನ್ಸೆಪ್ಟ್ ಸಿಂಪಲ್ ರೀ, ಇಲ್ಲಿ ವೆರಿ ಸಿಂಪಲ್. ನಾನ್ ಇಸ್ಕೋತಾ ಇದ್ದೀನಿ ಅಂದ್ರೆ ಏನ್ರಿ ಆಗುತ್ತೆ, ರೆಸಿಟ್, ಸ್ವೀಕೃತಿ, ರೆಸಿಟ್ಸ್. ನಾನ್ ಕೊಡ್ತಾ ಇದ್ದೀನಿ ಅಂದ್ರೆ ಏನ್ರಿ ಆಗುತ್ತೆ, ಎಕ್ಸ್ಪೆಂಡಿಚರ್, ಖರ್ಚು, ವೆಚ್ಚ. ಝೂಮ್ ಮೋಡಲ್ಲಿದೆ. ಓಕೆ, ಎಕ್ಸ್ಪೆಂಡಿಚರ್, ಖರ್ಚು. ಎರಡೇ ವರ್ಡ್ ಗೊತ್ತಾಗಬೇಕಾಗಿರೋದು, ಯಾವುದು, ಕ್ಯಾಪಿಟಲ್, ರೆವಿನ್ಯೂ. ಆಲ್ರೆಡಿ ಕ್ಯಾಪಿಟಲ್ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ, ರೆವಿನ್ಯೂ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಕೊಟ್ಟಿದ್ದೀನಿ. ರೆಸಿಟ್ಸ್, ಎಕ್ಸ್ಪೆಂಡಿಚರ್ ತಮಗೆ ಗೊತ್ತಿದೆ. ಇಸ್ಕೊಂಡ್ರೆ ರೆಸಿಟ್ಸ್, ಕೊಟ್ರೆ ಎಕ್ಸ್ಪೆಂಡಿಚರ್. ಸೊ ಕ್ಯಾಪಿಟಲ್ ಕೊಟ್ರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ರೆವಿನ್ಯೂ ಎಕ್ಸ್ಪೆಂಡಿಚರ್ ಮಾಡಿದ್ರ ರೆವಿನ್ಯೂ ಎಕ್ಸ್ಪೆಂಡಿಚರ್. ಕ್ಯಾಪಿಟಲ್ ಇಸ್ಕೊಂಡ್ವಾ, ಕ್ಯಾಪಿಟಲ್ ರೆಸಿಟ್ಸ್. ರೆವಿನ್ಯೂ ಇಸ್ಕೊಂಡ್ವಾ, ರೆವಿನ್ಯೂ ರೆಸಿಟ್ಸ್. ಇಟ್ಸ್ ವೆರಿ ಈಸಿ. ಸೊ ಈ ರೀತಿ ಇವೆಲ್ಲವೂ ಕೂಡ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಯ್ತು. ಸೊ ಈಗ ನಾವೇನೇನ್ ನೋಡಿದ್ವಿ ಅಂದ್ರೆ ಕ್ಲಾಸಲ್ಲಿ ನೋಡಿ, ಕಂಪ್ಲೀಟ್ ನೋಡಿದ್ವಿ ನೋಡಿ. ರೆವಿನ್ಯೂ ಅಂದ್ರೆ ಏನು ಅಂತ ನೋಡಿದ್ವಿ. ಬಜೆಟ್ ಅಲ್ಲಿ 2 ಸೈಡು, ಬಜೆಟ್ಸ್ ಅಲ್ಲಿ 2 ಸೈಡು, ಒಂದು ರೆವಿನ್ಯೂ ಸೈಡು. ಕನ್ನಡದಲ್ಲಿ ರಾಜಸ್ವ, ಕಂದಾಯ, ಸ್ವೀಕೃತಿ. ಎಲ್ಲ ವರ್ಡ್ ಒಂದೊಂದು ಬುಕ್ ಅಲ್ಲಿ ಒಂದೊಂದು ಯೂಸ್ ಮಾಡಿರ್ತಾನೆ. ಗೌರ್ಮೆಂಟ್ ಅಫಿಷಿಯಲ್ ಬಜೆಟ್ ಅಲ್ಲಿ ರಾಜಸ್ವ ಅಂತ ಯೂಸ್ ಮಾಡ್ತಾನೆ. ಗರಣಿ ಕೃಷ್ಣಮೂರ್ತಿ ಬುಕ್ ಅವ್ರಿಗೆ ಕಂದಾಯ ಅಂತ ಮಾಡ್ತಾನೆ. ಇನ್ನೊಬ್ಬ ಸರ್ ಬುಕ್ ಅಲ್ಲಿ ಕಂದಾಯ ಅಂತ ಮಾಡ್ತಾನೆ. ಇನ್ನೊಬ್ಬ ಸರ್ ಆದಾಯ ಅಂತ ಮಾಡ್ತಾನೆ. ಎಲ್ಲನೂ ಒಂದೇ.
ಕನ್ನಡದಲ್ಲಿ ಒಂದು ಪದಕ್ಕೆ 100 ಪದಗಳು ಸಿಗ್ತವೆ. ಸೊ ಕಂದಾಯ ಅಂದ್ರೂ ಒಂದೇ, ರಾಜಸ್ವ ಅಂದ್ರೂ ಒಂದೇ, ಆದಾಯ ಅಂದ್ರೂ ಒಂದೇ. ಸೊ ರೆವಿನ್ಯೂ ಸೈಡ್. ಇನ್ನೊಂದು ಸೈಡ್ ಏನಿರುತ್ತೆ, ಕ್ಯಾಪಿಟಲ್ ಸೈಡ್, ಬಂಡವಾಳ. ಸೊ ರೆವಿನ್ಯೂ ಅಂದ್ರೆ ಬಂದ್ರೆ ಖರ್ಚು ಮಾಡ್ತೀವಿ, ಇಸ್ಕೋತೀವಿ. ಖರ್ಚು ಮಾಡಿದ್ರೆ ರೆವಿನ್ಯೂ ಎಕ್ಸ್ಪೆಂಡಿಚರ್, ರಾಜಸ್ವ ವೆಚ್ಚ ಅಥವಾ ಕಂದಾಯ ವೆಚ್ಚ. ಇಸ್ಕೋತಾ ಇದೀವಿ ಅಂದ್ರೆ ರಾಜಸ್ವ ಸ್ವೀಕೃತಿ ಅಥವಾ ಕಂದಾಯ ಸ್ವೀಕೃತಿ. ಸೊ ಈ ರೆವಿನ್ಯೂ ರೆಸಿಟ್ಸ್ ಅಲ್ಲಿ 2 ಟೈಪ್ಸ್. ಒಂದು ಟ್ಯಾಕ್ಸ್ ರೆವಿನ್ಯೂ, ತೆರಿಗೆ ವೆಚ್ಚ, ತೆರಿಗೆ ಸ್ವೀಕೃತಿ. ಇನ್ನೊಂದು ನಾನ್ ಟ್ಯಾಕ್ಸ್ ರೆವಿನ್ಯೂ, ತೆರಿಗೆಯೇತರ ಆದಾಯ. ಸೊ ಕ್ಲಿಯರ್ ರೆವಿನ್ಯೂ ಸೈಡ್. ಕ್ಯಾಪಿಟಲ್ ಸೈಡ್ ನೋಡಿದ್ವಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಬಂಡವಾಳ ಸ್ವೀಕೃತಿ. ಸಾಲ ಇಸ್ಕೋತಾ ಇದ್ದೀವಿ, ಸೊ ರೆಸಿಟ್ಸ್ ಸ್ವೀಕೃತಿ. ಏನನ್ನ ಸಾಲ ಅಂತ ಬಂದ್ರೆ ಕ್ಯಾಪಿಟಲ್, ಸಿಂಪಲ್ ಸಿ ಹಾಕೋದು. ಕ್ಯಾಪಿಟಲ್ ರೆಸಿಟ್ಸ್, ಬಂಡವಾಳ ಸ್ವೀಕೃತಿ. ಡಿಸ್ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು, ನಾವು ಬಂಡವಾಳ ಹಾಕಿದ್ವಿ, ಅದನ್ನ ಇನ್ನೊಬ್ರಿಗೆ ಒಂದ್ ಸ್ವಲ್ಪ ಮಾರಿದ್ವಿ, ಅದರಿಂದ ಬಂದಕ್ಕಂತ ರಿಸೀವ್ ಮಾಡಿದ್ವಿ. ಡಿಸ್ಇನ್ವೆಸ್ಟ್ಮೆಂಟ್, ರಿಸೀವ್ ಮಾಡ್ತಾ ಇದ್ದೀವಿ ಏನನ್ನ, ಕ್ಯಾಪಿಟಲ್ ಅನ್ನ, ಕ್ಯಾಪಿಟಲ್ ರೆಸಿಟ್ಸ್. ನೆಕ್ಸ್ಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಬಂಡವಾಳ ವೆಚ್ಚ. ವೆರಿ ವೆರಿ ಸಿಂಪಲ್. ರೋಡ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ಸ್ಕೂಲ್ ಅನ್ನ ಕಟ್ತಾ ಇದ್ದೀವಿ, ಡ್ಯಾಮ್ ಕಟ್ತಾ ಇದ್ದೀವಿ, ಇವೆಲ್ಲ ಏನು ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತ ಸೌಕರ್ಯಗಳು. ಇವೆಲ್ಲದ್ರ ಮೇಲೆ ನಾವೇನ್ ಮಾಡ್ತಾ ಇದ್ದೀವಿ, ಎಕ್ಸ್ಪೆಂಡಿಚರ್, ವೆಚ್ಚ ಮಾಡ್ತಾ ಇದ್ದೀವಿ. ಎಕ್ಸ್ಪೆಂಡಿಚರ್, ವೆಚ್ಚವನ್ನ ಮಾಡ್ತಾ ಇದ್ದೀವಿ. ಯಾವ್ದ್ರ ಮೇಲೆ ಮಾಡ್ತಾ ಇರೋದು, ರೋಡು, ಸ್ಕೂಲು, ಇವೆಲ್ಲ ಏನು ಅಸೆಟ್, ಸ್ವತ್ತುಗಳು ಇವೆಲ್ಲ. ಸೊ ಅಲ್ಲಿಗೆ ಅಸೆಟ್ಸ್ ಅಂತ ಬಂದ್ರೆ ಯಾವ ಸೈಡು, ಸರ್ ಹೇಳಿದ್ದಾರೆ ಕ್ಯಾಪಿಟಲ್ ಸೈಡು. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸೊ ಅಲ್ಲಿಗೆ ನಿಮ್ಗೆ ಬಜೆಟ್ ಅಲ್ಲಿ ರೆವಿನ್ಯೂ ಸೈಡ್ ಆಯ್ತು, ಕ್ಯಾಪಿಟಲ್ ಸೈಡ್ ಆಯ್ತು. ಇದನ್ನ ಬಜೆಟ್ ಕ್ಲಾಸಿಫಿಕೇಶನ್ ಅಂತ ಹೇಳಿ ಹೇಳ್ಕೊಡ್ತೀವಿ. ಅಂಡ್ ಎಗೈನ್ ಹೇಳೋದೇನು ಅಂದ್ರೆ, ಒನ್ ಟೈಮ್ಗೆ ದಯವಿಟ್ಟು ಅರ್ಥ ಆಗಲ್ಲ, ಇದನ್ನ ಇವತ್ತೋಗಿ ಇನ್ನೊಂದು ಟೈಮ್ ಕ್ಲಾಸ್ ಕೇಳಿ, ದೆನ್ ಒಂದ್ಸತಿ ನೋಟ್ಸ್ ಓದಿ PDF ಅನ್ನ. ಅದರ್ವೈಸ್ ನಾಳೆ ಕ್ಲಾಸಿಗೆ ಬರಬೇಡಿ. ಇದು ಅರ್ಥ ಆಗಿಲ್ಲ ಅಂದ್ರೆ ನಾಳೆ ಕ್ಲಾಸ್ ಅರ್ಥ ಆಗಲ್ಲ. ಇವತ್ತೇ ಹೇಳ್ಕೊಳ್ಳೋಣ ಅನ್ಕೊಂಡೆ ಡೆಫಿಸಿಟ್ಸ್ ಕೊರತೆಯನ್ನ, ಬಜೆಟ್ ಕೊರತೆಗಳು, ಅದೇ ಸರ್ಪ್ಲಸ್, ಡೆಫಿಸಿಟ್, ಇದನ್ನ ಹೇಳ್ಕೊಳ್ಳೋಣ ಅನ್ಕೊಂಡೆ. ಬಟ್ ಅದು ಹೆವಿ ಟ್ರಿಕ್ ಇದೆ. ಎಫೆಕ್ಟಿವ್ ರೆವಿನ್ಯೂ ಡೆಫಿಸಿಟ್ಸ್, ಕ್ಯಾಪಿಟಲ್ ಡೆಫಿಸಿಟ್ಸ್, ಪ್ರೈಮರಿ ಡೆಫಿಸಿಟ್ಸ್, ಹೆವಿ ಟ್ರಿಕ್ ಇದೆ. ಬಟ್ ತುಂಬಾ ಈಸಿ. ನನಗಂತೂ ಅದು ಎಷ್ಟು ಈಸಿ ಅಂದ್ರೆ ಅಷ್ಟು ಈಸಿ. ಸ್ಟೂಡೆಂಟ್ಸ್ಗೆ ಅದು ಎಷ್ಟು ಕಷ್ಟ ಅಂದ್ರೆ ಅಷ್ಟು ಕಷ್ಟ. ಅದರ್ಥ ಆಗಿರ್ಬೇಕು ಅಂದ್ರೆ ಇವತ್ತಿನ ಕ್ಲಾಸ್ ಕಂಪಲ್ಸರಿ ಅರ್ಥ ಆಗಿರ್ಬೇಕು, ಅದರ್ವೈಸ್ ಅರ್ಥ ಆಗಲ್ಲ. ನಾನು ಇವತ್ತೇನ್ ಅನ್ಕೊಂಡ್ ಬಂದೆ ಅಂದ್ರೆ ಬಜೆಟ್ ಮುಗಿಸೋಣ ಅನ್ಕೊಂಡೆ, ಡೆಫಿಸಿಟ್ ಮುಗಿಸೋಣ ಅನ್ಕೊಂಡ್ ಬಂದೆ. ಬಟ್ ಇದ್ರ ಮೇಲೆ ಹೇಳ್ಕೊಂಡ್ರೆ ಅರ್ಥ ಆಗಲ್ಲ. ಸೊ ಇಲ್ಲಿಗಿರ್ಲಿ, ಇನ್ನೊಂದು ಕ್ಲಾಸಲ್ಲಿ ನಿಮ್ಗೆ ಇದನ್ನ ಮುಗಿಸ್ಕೊಡ್ತೀನಿ. ಅಲ್ಲಿಗೆ ಬಜೆಟ್ ಮುಗಿಯುತ್ತೆ, ಆಮೇಲೆ ಟ್ಯಾಕ್ಸ್ ಅನ್ನ ಶುರು ಮಾಡೋಣ. ಓಕೆನಾ? ಸೊ ನಿಮ್ಗೆ ಹೇಳ್ತಕ್ಕಂಥದ್ದು ಇವತ್ತಿನ ಕ್ಲಾಸ್ ಅನ್ನ ದಯವಿಟ್ಟು ನೋಡಿ. ನೋಡಿ ಇಷ್ಟೇ. ರೆವಿನ್ಯೂ ಡೆಫಿಸಿಟ್ಸ್ ಕಂದಾಯ ಕೊರತೆ, ಫಿಸಿಕಲ್ ಡೆಫಿಸಿಟ್ ಕೋಶೀಯ ಕೊರತೆ, ಎಫೆಕ್ಟಿವ್ ರೆವಿನ್ಯೂ ಡೆಫಿಸಿಟ್ ಪರಿಣಾಮ ಕಂದಾಯ ಕೊರತೆ, ಪ್ರೈಮರಿ ಡೆಫಿಸಿಟ್ ಪ್ರಾಥಮಿಕ ಕೊರತೆ, ಮಾನಿಟೈಸ್ಡ್ ಡೆಫಿಸಿಟ್ಸ್, ಇವೆಲ್ಲ ಶ್ರುತಿ ಮ್ಯಾಮ್ಗೆ ತುಂಬಾ ಬ್ಯಾಂಕಿಂಗ್ ಮಾಡ್ಕೊಡ್ತೀನಿ. ಅಂದ್ರೆ ಏನ್ ಗೊತ್ತಾ, ಎಕನಾಮಿ ಬುಕ್ಸ್ ಅಲ್ಲಿ ಹೆಂಗಿರುತ್ತಲ್ಲ ಹಂಗೆ ಅಂದು ಓದ್ಬಾರ್ದು. ಎಕನಾಮಿ ಆಕ್ಚುಲಿ ಯಾವ್ದಾದ್ಮೇಲೆ ಯಾವ್ದು ಓದಿದ್ರೆ ಅದನ್ನ ಓದಿದ್ರೆ ಮಾತ್ರ ಅರ್ಥ ಆಗುತ್ತೆ. ಈ ಕಾನ್ಸ್ಟಿಟ್ಯೂಷನ್ ಅಷ್ಟೇ, ನಾನು ಮೆಂಟರ್ಶಿಪ್ ಗ್ರೂಪ್ ಅಲ್ಲಿ ಕೊಡ್ತಾ ಇದ್ದೀನಿ. ಸಂವಿಧಾನದ ಬುಕ್ ನೀವೇನಿದೆಯಲ್ಲ ಅದ್ರ ಪ್ರಕಾರ ಓದಿದ್ರೆ ಅರ್ಥ ಆಗಲ್ಲ. ಅದ್ರಲ್ಲಿ ಹೆಂಗಿದೆ ಅಂದ್ರೆ, ಒಂದೊಂದು ಚಾಪ್ಟರ್ ಆದ್ಮೇಲೆ ಒಂದೊಂದು ಚಾಪ್ಟರ್ ಓದ್ಬೇಕು. ಫಾರ್ ಎಕ್ಸಾಂಪಲ್, ನಾನು ಯಾವತ್ತು ಲಕ್ಷ್ಮೀಕಾಂತ್ ಆಗ್ಲಿ ಯಾವುದೇ ಆಗ್ಲಿ ಫಸ್ಟ್ ಚಾಪ್ಟರ್ ಅನ್ನ ಯಾವತ್ತು ಓದ್ಸಲ್ಲ. ನನಗೆ ಯಾವ ಚಾಪ್ಟರ್ ಓದಿದ್ಮೇಲೆ ಯಾವ ಚಾಪ್ಟರ್ ಹುಡುಗರಿಗೆ ಲಿಂಕ್ ಸಿಗುತ್ತೆ. ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲೂ ಕೂಡ ಇದನ್ನ ಓದಿದ್ರೆ ಇದಕ್ ಲಿಂಕ್, ಇದನ್ನ ಓದಿದ್ರೆ ಇದಕ್ ಲಿಂಕ್, ಈ ರೀತಿ ಇರುತ್ತೆ. ನನ್ನ ಕ್ಲಾಸ್ ಅನ್ನು ಕೂಡ ಹಂಗೆ ಮಾಡೋದು. ಎಕನಾಮಿನೇ ಆಗ್ಲಿ ಯಾವುದೇ ಆಗ್ಲಿ, ಫಸ್ಟ್ ಆಫ್ ಆಲ್ ನಾನು ಮಾಡ್ತಿರೋ ಎಕನಾಮಿ ಯಾವ್ದು ಬುಕ್ಸ್ ಅಲ್ಲೂ ಕೂಡ ಸಿಗಲ್ಲ, ರೇರು, ಎಲ್ಲವೂ ಸಿಗಲ್ಲ, ಒಂದಷ್ಟು ಸಿಗುತ್ತೆ. ಸೊ ನಾನ್ ಹೆಂಗ್ ಮಾಡ್ತೀನಿ ಅಂದ್ರೆ, ಫಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ಎಕನಾಮಿ ಅಂತಕ್ಕಂಥದ್ದು ಡಾಟ್ ಕನೆಕ್ಟಿಂಗ್ ಹಿಂಗಿರುತ್ತೆ. ಕಂಟೆಂಟ್ ಬುಕ್ ಅಲ್ಲಿ ನಾವೇನ್ ಮಾಡ್ಬಿಡ್ತೀವಿ, ಲೈನಿಗೆ ಓದ್ಕೊಂಡು ಹೋಗ್ಬಿಡ್ತೀವಿ. ಲೈನಿಗೆ ಓದ್ಕೊಂಡು ಹೋದ್ರೆ ಅರ್ಥ ಆಗಲ್ಲ. ನಾವ್ ಅವಾಗ ಏನ್ ಮಾಡ್ಬೇಕು, ಇದನ್ನ ಓದಿದ್ರೆ ಇದನ್ನ ಓದ್ಬೇಕು, ಇದನ್ನ ಓದೋದಕ್ಕಿಂತ ಮುಂಚೆ ಇದನ್ನೇ ಓದ್ಬೇಕು, ಇದಾದ್ಮೇಲೆ ಇದೋದ್ಬೇಕು, ಇದಾದ್ಮೇಲೆ ಇದೋದ್ಬೇಕು, ಇದಾದ್ಮೇಲೆ ಇದನ್ನ ಓದ್ಬೇಕು, ಇದಾದ್ಮೇಲೆ ಇದೋದ್ಬೇಕು, ಆಮೇಲೆ ಇದು, ಈ ರೀತಿ ಓದ್ಬೇಕು. ಡಾಟ್ ಕನೆಕ್ಟಿಂಗ್ ಮೆಥಡ್ಸ್ ಅಂತ ಹೇಳಿ ಕರಿತೀವಿ.
ಲೈನಿಗೆ ಸುಮ್ಮನೆ ಇವ್ ಮೂರು ಓದೋದು ಇವ್ ಮೂರು ಓದೋದು ಇವ್ ಮೂರು ಅರ್ಥ ಆಗಲ್ಲ. ಸೊ ನಿಮಗೆ ಬ್ಯಾಂಕಿಂಗ್ ಅರ್ಥ ಆಗ್ಬೇಕು ಅಂದ್ರೆ ಒಂದು ಅಟ್ಲೀಸ್ಟ್ ಬಜೆಟ್ ಮುಗಿಸಿರ್ಬೇಕು, ದೆನ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಮುಗಿಸಿರ್ಬೇಕು, ನೆಕ್ಸ್ಟ್ ಬ್ಯಾಂಕಿಂಗ್ ಹೋಗ್ಬೇಕು. ಮಾನಿಟರಿ ಪಾಲಿಸಿ, ಫಿಸ್ಕಲ್ ಪಾಲಿಸಿ ಅರ್ಥ ಆಗ್ಬೇಕು ಅಂದ್ರೆ ಮಾನಿಟರಿ ಪಾಲಿಸಿ, ಫಿಸ್ಕಲ್ ಪಾಲಿಸಿ ಇವೆರಡು ಅರ್ಥ ಆಗ್ಬೇಕು ಅಂದ್ರೆ ಇನ್ಫ್ಲೇಷನ್ ಅರ್ಥ ಆಗಿರ್ಬೇಕು, ಮನಿ ಸಪ್ಲೈ ಅರ್ಥ ಆಗಿರ್ಬೇಕು, ಬಜೆಟ್ ಅರ್ಥ ಆಗಿರ್ಬೇಕು, ಟ್ಯಾಕ್ಸ್ ಸಿಸ್ಟಮ್ ಅರ್ಥ ಆಗಿರ್ಬೇಕು, RBI ಫಂಕ್ಷನ್ ಅರ್ಥ ಆಗಿರ್ಬೇಕು. ಇಷ್ಟು ಕ್ಲಾಸ್ ಆದ ನಂತರನೇ ಮಾನಿಟರಿ ಪಾಲಿಸಿ, ಫಿಸ್ಕಲ್ ಪಾಲಿಸಿ ಮಾಡಬೇಕು. ಬಟ್ ಬುಕ್ಕಲ್ಲಿ ಹಂಗೆ ಕೊಟ್ಟಿಲ್ಲ, ಎಲ್ಲಂದ್ರೆ ಅಲ್ಲೇ ಕೊಟ್ಟಿದ್ದಾನೆ. ನೆಕ್ಸ್ಟ್ ಎಕ್ಸ್ಟರ್ನಲ್ ಸೆಕ್ಟರ್ ಅಂದ್ರೆ ಇಂಟರ್ನ್ಯಾಷನಲ್ ಟ್ರೇಡ್. ಇದು ಅರ್ಥ ಆಗ್ಬೇಕು ಅಂದ್ರೆ ಇಂಟರ್ನ್ಯಾಷನಲ್ ಟ್ರೇಡ್ ಫಸ್ಟ್ ಓದಿದ್ರೆ ಅರ್ಥ ಆಗಲ್ಲ. ಇದಕ್ಕೇನು ಗೊತ್ತಿರ್ಬೇಕು ಗೊತ್ತಾ ನಿಮ್ಗೆ? ಬಜೆಟ್ ಗೊತ್ತಿರ್ಬೇಕು, ಟ್ಯಾಕ್ಸ್ ಗೊತ್ತಿರ್ಬೇಕು, ನೆಕ್ಸ್ಟ್ ಕರೆನ್ಸಿ ಅಪ್ರಿಸಿಯೇಷನ್, ಡಿಪ್ರಿಸಿಯೇಷನ್ಸ್, ಇಟ್ ಮೀನ್ಸ್ ವಿನಿಮಯ ಪದ್ಧತಿ, ಎಕ್ಸ್ಚೇಂಜ್ ರೇಟ್ ಗೊತ್ತಿರ್ಬೇಕು. ಇಷ್ಟೆಲ್ಲ ಗೊತ್ತಿದ್ರೆ, ಇಷ್ಟೆಲ್ಲ ಮುಗಿದ ನಂತರ ನೀವು ಇಲ್ಲಿಗೆ ಹೋಗ್ಬೇಕು. ಇಲ್ಲಿಗೆ ಹೋಗಿದ ನಂತರ BOP ಬರ್ಬೇಕು, ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಪಾವತಿ ಶಿಲ್ಕು ಬರ್ಬೇಕು. ದೆನ್ ಇಷ್ಟೆಲ್ಲ ಮುಗಿದ್ಮೇಲೆ ಎಲ್ಲ ಮುಗಿಯುತ್ತೆ. ಆಗ ನೀವೇನ್ ಮಾಡಬೇಕು ಅಂದ್ರೆ ಇನ್ಫ್ಲೇಷನ್ ಅನ್ನ, ಮನಿ ಸಪ್ಲೈ ಅನ್ನ, ಬ್ಯಾಂಕಿಂಗ್ ಅನ್ನ, ಬಜೆಟ್ ಅನ್ನ, ಟ್ಯಾಕ್ಸ್ ಅನ್ನ, ಮಾನಿಟರಿ ಪಾಲಿಸಿಯನ್ನ, ಫಿಸ್ಕಲ್ ಪಾಲಿಸಿಯನ್ನ, ಇಂಟರ್ನ್ಯಾಷನಲ್ ಟ್ರೇಡ್ ಅನ್ನ, ಇಷ್ಟು ಟಾಪಿಕ್ ಅನ್ನ ಕನೆಕ್ಟ್ ಮಾಡಿ ಒಂದ್ ಕ್ಲಾಸಲ್ಲಿ ಹೇಳ್ಕೊಡ್ತೇನೆ. ಇಷ್ಟೆಲ್ಲ ಕನೆಕ್ಟ್ ಮಾಡಿ ಮೊನ್ನೆ KS ಅಲ್ಲಿ ಒಂದು ಪ್ರಶ್ನೆ ಬಂದಿತ್ತು. ಇಟ್ ಮೀನ್ಸ್ ಈಚ್ ಅಂಡ್ ಎವ್ರಿ ಟಾಪಿಕ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ನೀಟಾಗಿ ಕಲ್ತ್ಕೊಂಬನ್ನಿ. ನಾನು ಹೇಳಿದ್ನಲ್ಲ 1 ವೀಕ್ ಎಕ್ಸ್ಟ್ರಾ ಕೊಡಿ ಅಂತ ಹೇಳಿದ್ದೀನಿ. ದಯವಿಟ್ಟು ನನಗೆ ಏನ್ ಗೊತ್ತಾ, ಅರ್ಥ ಮಾಡಿಸೋರ್ಗು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಇಷ್ಟೊತ್ತಿಗೆ ಮುಗಿಸ್ಲೇಬೇಕಿತ್ತು, ಸಾರಿ ಮುಗಿಸಿಲ್ಲ. ಇನ್ನೊಂದು ವೀಕ್ ಟೈಮ್ ಕೊಡಿ ಅಷ್ಟೇ ನನಗೆ ಮಂಡೆಯಿಂದ ಫ್ರೈಡೇವರೆಗೂ ಟೈಮ್ ಕೊಡಿ. ಸೊ ಅಷ್ಟರಲ್ಲಿ ಇಷ್ಟೆಲ್ಲವನ್ನು ಮುಗಿಸ್ತೀನಿ. ಅಲ್ಲಿಗೆ ನಿಮ್ದು ಎಕನಾಮಿ ಸಾಲಿಡ್. ಇದಕ್ಕಿಂತ ಜಾಸ್ತಿ ಯಾವ ಕ್ಲಾಸಲ್ಲೂ ಹೇಳ್ಕೊಟ್ಟಿಲ್ಲ ಅಂತ ನಾನು ಭಾವಿಸಿದ್ದೀನಿ. ಯಾಕಂದ್ರೆ ಐ ನೋ ದಟ್, ನನಗೆ ಗೊತ್ತು. ಇದಾದ ನಂತರ ಎನ್ವೈರನ್ಮೆಂಟ್ ಶುರು ಮಾಡೋಣ, ಓಕೆನಾ? ಏನ್ ಡೀಟೇಲ್ಸ್ ಹೇಳ್ಬೇಕು ಸರ್ ಚೌಹಾಣ್ ಸರ್? ಸಾಟರ್ಡೆ ಸಂಡೇ ಕ್ಲಾಸಸ್ ಇರೋದು ಇಲ್ಲ, ಸಾಟರ್ಡೆ ಸಂಡೇ ಕ್ಲಾಸಸ್ ಇರಲ್ಲ, ನಾಳೆ ನಾಡಿದ್ದಿರಲ್ಲ. ಐ ಹೋಪ್ ಏನಾಗಿದೆ ಗೊತ್ತಾ ಸರ್, ಇಲ್ಲಿ ರಾಜು ಚೌಹಾಣ್ ಸರ್, ನಿಮ್ದು ಸಮಸ್ಯೆ ಏನಾಗಿದೆ ಗೊತ್ತಾ? ಇದು ಕ್ಲಾಸ್ 21ನೇ ಕ್ಲಾಸು. ನೀವೇನ್ ಮಾಡಿದಿರಿ ಗೊತ್ತಾ, ಫಸ್ಟ್ ಕ್ಲಾಸ್ ಇಂದ ಇಲ್ಲಿವರೆಗೂ ನೋಡಿಲ್ಲ. ಮಧ್ಯದಾಗ ನಿಮ್ಗೆ ಪಾಪ ಕ್ಲಾಸ್ ಅಲ್ಲಿ ಇರ್ತೀರಾ, ನಿಮ್ಗೂ ಐ ಅಂಡರ್ಸ್ಟ್ಯಾಂಡ್ ಟೈಮ್ ಇರಲ್ಲ. ನೀವೇನ್ ಮಾಡ್ತೀರಾ, ಯಾವಾಗ ಸಾಧ್ಯನೋ ಅವಾಗ ಲೈವ್ ಜಾಯ್ನ್ ಆಗ್ತೀರಾ. ಅದಕ್ಕೇನಾಗುತ್ತೆ, ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗಲ್ಲ. ಯಾಕೆ ಅರ್ಥ ಆಗಲ್ಲ ಅಂದ್ರೆ ಹಳೆ ಕ್ಲಾಸಸ್ ಅನ್ನ ನೋಡಿರಲ್ಲ. ಸೊ ನಾನ್ ದಯವಿಟ್ಟು ನಿಮ್ಗೆ ಏನ್ ಸಜೆಸ್ಟ್ ಮಾಡ್ತೀನಿ ಗೊತ್ತಾ, ದಯವಿಟ್ಟು ಲೈವ್ಗೆ ಜಾಯ್ನ್ ಆಗದ ಬಿಟ್ಬಿಟ್ಟು ಕ್ಲಾಸ್ ಫಸ್ಟ್ ಇಂದ ನೀಟಾಗಿ ನೋಡ್ಕೊಂಡ್ ಬನ್ನಿ. ಕ್ಲಾಸ್ 1, 2, 3, 4, 5 ನಾನ್ ಕ್ಲಾಸ್ ಮಾಡೋದು ಹೆಂಗೆ ಅಂದ್ರೆ ಹೇಳಿದ್ನಲ್ವಾ, ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ. ಅದನ್ನ ಮುಗಿಸ್ಕೊಂಡು ಇಲ್ಲಿಗೆ ಬಂದಿರ್ತೀನಿ. ಬೇರೆ ಸ್ಟೂಡೆಂಟ್ಸ್ ಈಸಿಯಾಗಿ ಅರ್ಥ ಆಗ್ತಿರುತ್ತೆ. ಯಾಕೆ ಗೊತ್ತಾ, ಅವ್ರು ಅಷ್ಟೊಂದು ರಿವಿಷನ್ ಮಾಡಿರ್ತಾರೆ, ಅವತ್ತು ನೋಡ್ಕೊಂಡ್ ಬಂದಿರ್ತೀನಿ. ನಿಮ್ಗೆ ಯಾಕೆ ಅರ್ಥ ಆಗಲ್ಲ ಅಂದ್ರೆ ಹಳೆ ಕ್ಲಾಸ್ ಕೇಳಿರಲ್ಲ. ಸೊ ಅವಾಗ ಒಂದ್ಸತಿ ಅರ್ಥ ಆಗಲ್ಲ ಅನ್ಸುತ್ತೆ, ದಟ್ಸ್ ವೈ. ಅಂಡ್ ಎಕನಾಮಿಗೆ ಸ್ಟ್ರಾಟಜಿನ ಇಷ್ಟು ಸರ್, ಮಧ್ಯ ಜಾಯ್ನ್ ಆಗಬಾರ್ದು, ಮಧ್ಯ ಕಾನ್ಸಂಟ್ರೇಷನ್ ಬ್ರೇಕ್ ಮಾಡಬಾರ್ದು. ಇನ್ ಕೇಸ್ ಮಧ್ಯ ಬ್ರೇಕ್ ಆಯ್ತಾ ಕಾನ್ಸಂಟ್ರೇಷನ್, ಮಧ್ಯ ಜಾಯ್ನ್ ಆದ್ರ ಅವತ್ತು ಬಿಟ್ಟು ರೆಕಾರ್ಡೆಡ್ ಇರುತ್ತಲ್ಲ, ಕಂಪ್ಲೀಟ್ ಆದ್ಮೇಲೆ ರೆಕಾರ್ಡೆಡ್ ಅನ್ನ ನೋಡಿ, ದೆನ್ ಒಂದ್ಸತಿ ರಿವಿಷನ್ ಮಾಡಿ. ನೋಡಿ ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸಿಗೆ ನಾನು ಏನ್ ಹೇಳ್ತೀನಿ ಅಂದ್ರೆ, ನಿಮ್ಗೋಸ್ಕರ ಹಳೆ PPT ಅಲ್ಲ ಇದು. ಎಲ್ಲಾ ಫ್ಯಾಕಲ್ಟಿ ಏನ್ ಮಾಡ್ತಾರೆ ಗೊತ್ತಾ, ಹಳೆ PPT ಯಾವ್ದೋ ಹಾಕೊಂಡು ಪಾಠ ಮಾಡ್ತಾರೆ. ನಾನು ಪ್ರತಿ ಬ್ಯಾಚ್ಗೂ ಹೊಸ PDF ನೋಟ್ಸ್ ಅನ್ನ ಮಾಡಿಸ್ತೀನಿ. ಪ್ರತಿ ಬ್ಯಾಚ್ಗೂ ಎಕ್ಸ್ಟ್ರಾ ಕಂಟೆಂಟ್ ಅನ್ನ ಆಡ್ ಮಾಡಿಸ್ತೀನಿ. ಲಾಸ್ಟ್ ಬ್ಯಾಚ್ ಸ್ಟೂಡೆಂಟ್ಸ್ ನ ಕೇಳಿ, ಅವ್ರಿಗಿರ್ತಕ್ಕಂಥದ್ದು ಈ ಬ್ಯಾಚ್ಗೆ ಇರಲ್ಲ, ಈ ಬ್ಯಾಚ್ಗೆ ಇರ್ತಕ್ಕಂಥ ನೆಕ್ಸ್ಟ್ ಬ್ಯಾಚ್ಗೆ ಇರಲ್ಲ. ಸೊ ನೀವು ನಂಬಲ್ಲ, ನಾನ್ ನಿಮ್ಗೆ ನೋಟ್ಸ್ ಮಾಡ್ಬೇಕು ಅಂದ್ರೆ ಹೇಳಿದ್ನಲ್ವಾ, 8-10 ಬುಕ್ಕಿಂದ ಓದ್ಬೇಕು. 8-10 ಬುಕ್ಕಿಂದ ಅದನ್ನ ತೆಗೆದುಕೋಬೇಕು. ಅದರಲ್ಲಿ ಈಸಿಯೆಸ್ಟ್ ಯಾವ್ದಿರುತ್ತೋ ಅದನ್ನ ತೆಗೆದುಕೊಂಡ್ಬರ್ತೀನಿ ನಾನು ಅಷ್ಟು ಓದಿದ್ನ ನಿಮ್ಗೆ ಹೇಳ್ಕೊಟ್ರೆ ನನ್ನ ಕ್ಲಾಸು ಮುಗಿಯಲ್ಲ, ನಿಮ್ಗೂ ಅರ್ಥ ಆಗಲ್ಲ. ನಾನು ಅದ್ರಲ್ಲಿ ಸಿಂಪ್ಲಿಯೆಸ್ಟ್ ಯಾವ್ದಿರುತ್ತೆ ಅದನ್ನ ತೆಗೆದುಕೋಬೇಕು, ಅದನ್ನ ಐಡೆಂಟಿಫೈ ಮಾಡ್ಬೇಕು.
ಅದನ್ನ ಮಾಡಿ ಒಂದ್ ಕಡೆ ನಾನ್ ಟೈಪ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಅದಕ್ಕೆ ಕನ್ನಡ ವ್ಯಾಕರಣದಲ್ಲಿ, ಕನ್ನಡ ಬೇರೆ ಬುಕ್ಸ್ಗಳಲ್ಲಿ ಅದಕ್ಕೆ ಯಾವ್ದಾದ್ರು ವರ್ಡ್ ಇದೆಯಾ ನೋಡ್ಬೇಕು. ಎಲ್ಲಾ ವರ್ಡ್ಗೂ ಕನ್ನಡ ಸಿಗಲ್ಲ, ಅದನ್ನ ಹುಡುಕೋಬೇಕು. ನೆಕ್ಸ್ಟ್ ಇಂಗ್ಲಿಷ್ ಏನ್ ಈಸಿ, ಬಟ್ ಕನ್ನಡ ಇವತ್ತು ಬೆಂಗಳೂರಲ್ಲಿ ಅದಕ್ಕೆ ಕನ್ನಡ ಯಾವನು ತಲೆ ಕೆಡಿಸ್ಕೊಳ್ಳಲ್ಲ. ಅದರಲ್ಲೂ ಎನ್ವೈರನ್ಮೆಂಟ್, ಕಾನ್ಸ್ಟಿಟ್ಯೂಷನ್ ಮತ್ತೆ ಎಕನಾಮಿ ಯಾವನು ಕನ್ನಡ ಇಂಗ್ಲಿಷ್ ಎರಡು ಪದ ಯೂಸ್ ಮಾಡಲ್ಲ, ಯಾಕಂದ್ರೆ ಸುಮ್ಮನೆ ರಿಸ್ಕ್. ಅದನ್ನ ನೋಡ್ಕೋಬೇಕು. ದೆನ್ ಅದಾದ ನಂತರ ನಮ್ಮ ಭವ್ಯ ಅವ್ರ ಹತ್ರ ಹೋಗಿ ಇಷ್ಟೆಲ್ಲವನ್ನ ಕೊಟ್ಟು ನೀಟಾಗಿ PPT ಮಾಡಿಸ್ಬೇಕು. ಆ PPTಗೆ ಎಲ್ಲೆಲ್ಲಿ ಯಾವ ಚಿತ್ರ ಹಾಕ್ಬಿಡ್ತಾರೆ, AI ಯೂಸ್ ಮಾಡ್ಕೊಂಡು ಇಲ್ಲ ಗೂಗಲ್ ಯೂಸ್ ಮಾಡ್ಕೊಂಡು ಆ ಚಿತ್ರ ಡೌನ್ಲೋಡ್ ಮಾಡ್ಬೇಕು. ಸೊ ನಿಮ್ಗೆ ಎಲ್ಲಾನು ಹೊಸ್ತಾ ನಾನು ಮಾಡ್ತಾ ಇದ್ದೀನಿ. ಒಂದು PDF ಮಾಡ್ಲಿಕ್ಕೆ ಅರೌಂಡ್ ಒಂದು 8 hour ಇನ್ವೆಸ್ಟ್ ಮಾಡ್ತೀವಿ. ಸೊ ಅದೇ ಒಂದು ತೆಗೆದ ಇಷ್ಟೆಲ್ಲ ನಾವು ಮಾಡ್ತಾ ಇದೀವಿ. ನಿಮ್ ಕೆಲಸ ಏನ್ ಗೊತ್ತಾ? ಸಿಂಪಲ್. ನಿಮ್ ಕೆಲಸ ವೆರಿ ವೆರಿ ಸಿಂಪಲ್. ಕ್ಲಾಸ್ ಅವತ್ತಿಂದ ನೀಟಾಗಿ ನೋಡ್ಬೇಕು, ಅವತ್ತೇ ಹೋಗಿ ರಿವೈಸ್ ಮಾಡ್ಬೇಕು. ವಿತೌಟ್ ರಿವಿಷನ್ ನೆಕ್ಸ್ಟ್ ಕ್ಲಾಸಿಗೆ ಯಾರು ಹೋಗ್ಬೇಡಿ. ನನ್ಗೇನಿಷ್ಟು ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನೀವು ದುಡ್ಡು ಕೊಟ್ಟಿದ್ದೀರಾ, ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ, ನಾನು ಕ್ಲಾಸ್ ಕೊಡ್ತೀನಿ, ನೀವು ದುಡ್ಡು ಕೊಡ್ತೀರಾ. ಓದ್ರಿ, ಉದ್ದಾರನ ಆಗ್ಲಿ, ಬಿಟ್ಟಾಗ್ಬಿಡ್ರಿ. ಬಟ್ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಸೊ ಪ್ಲೀಸ್ ಇವತ್ತಿನ ಕ್ಲಾಸನ್ನು ನಾಳೆ ಆದ್ರೂ ದಯವಿಟ್ಟು ನೋಡ್ಕೊಂಬನ್ರಿ. ಯಾಕಂದ್ರೆ ಬಿಲೀವ್ ಮೀ, ನನ್ಗೆ ಯಾರೋ ಒಬ್ಬ ಸ್ಟೂಡೆಂಟ್ಸ್ ಮೆಸೇಜ್ ಮಾಡಿದ್ರು ನನಗೆ. ವಾಜಿರಾಮ್ ಇನ್ಸ್ಟಿಟ್ಯೂಷನ್ ಡೆಲ್ಲಿಲಿದೆ, ಅದರಲ್ಲಿ ಪಾಠ ಮಾಡ್ತಾ ಇರ್ತಕ್ಕಂಥ ಕ್ಲಾಸ್ ಕೇಳಿರ್ತಕ್ಕಂಥ UPSC ಸ್ಟೂಡೆಂಟು ನನ್ನ ನೋಟ್ಸ್ ನಿಡ್ಸ್ಕೊಂಡು ಬರ್ಕೋತಾ ಇದ್ದಾನಂತೆ, ಕ್ಲಾಸ್ ಕೇಳ್ತಿದ್ದಾನಂತೆ. ಕೇಳಿದ್ರೆ ಏನ್ ಹೇಳ್ತಾನೆ ಅಂದ್ರೆ ವಾಜಿರಾಮಲ್ಲೂ ಕೂಡ ಇಷ್ಟೊಂದು ಟಾಪಿಕ್ ಕವರ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅಷ್ಟು ಡೀಟೇಲ್ಡ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಇದೇ ರೀ ಹೊಸ ಬ್ಯಾಚು. ಆದಿತ್ಯ ಮ್ಯಾಮ್, ಇದೇ ಹೊಸ ಬ್ಯಾಚು. ಇವಾಗ ಶುರುವಾಗಿರೋದೇ ಹೊಸ ಬ್ಯಾಚು. ಇದು ಡೈಲಿ ಲೈವ್ ನಡೀತಾ ಇರುತ್ತೆ, ಅದನ್ನ ರೆಕಾರ್ಡೆಡ್ ಅದನ್ನ ಹಂಗೆ ಆಗ್ತಾ ಇರ್ತೀವಿ. ಸೊ ನೀವು ಫಸ್ಟ್ ದಿನದಿಂದ ಜಾಯ್ನ್ ಆಗಿದ್ದೀರಲ್ವಾ, ಸೊ ಲೈವ್ ನೋಡ್ತಾ ಇರ್ತೀರಾ. ಇವತ್ತು ಯಾವನಾದ್ರೂ ಜಾಯ್ನ್ ಆದ್ರೆ, ಯಾರಾದ್ರೂ ಸ್ಟೂಡೆಂಟ್ ಜಾಯ್ನ್ ಆದ್ರೆ ಆ ಸ್ಟೂಡೆಂಟ್ ಏನ್ ಮಾಡ್ತಾನೆ, ಫಸ್ಟ್ನೇ ಕ್ಲಾಸಿಂದ ನೋಡ್ಕೊಂಡ್ ಬರ್ತಾನೆ. ನೆಕ್ಸ್ಟ್ ಬ್ಯಾಚ್ ಮಾಡಿದ್ರೆ ಒಂದ್ 8-10 ತಿಂಗಳ ನಂತರ ಮಾಡಿದ್ರೆ ಹೊಸ ಕ್ಲಾಸ್ ಲೈವ್. ನಾನು ಇದೇ ಕ್ಲಾಸ್ ಆಗಲ್ಲ. ಏನಾದ್ರು ಹೊಸ ಟಾಪಿಕ್ ಸೇರಿಸೋದಿದ್ರೆ ಸೇರಿಸ್ತೀನಿ, ಇಲ್ಲ ಹೊಸ ಬಜೆಟ್ ಬಂತ ಬೇರೆ ಕ್ಲಾಸ್. ಲಾಸ್ಟ್ ಬ್ಯಾಚ್ ಅಲ್ಲಿ ಏನಾಯ್ತು ಅಂದ್ರೆ ಬಜೆಟ್ ಬೇರೆದಿತ್ತು, ಬೇರೆ ಮಾಡಿದೆ. ಈಗ ಬೇರೆ ಬಜೆಟ್, ಇದೇ ಕ್ಲಾಸ್ ಒಂದು 6-7 ತಿಂಗಳು ಓಡುತ್ತೆ. ಇಟ್ಸ್ ಎನಫ್. ದೆನ್ ಕರೆಂಟ್ ಅಫೇರ್ಸ್ ಅದು ಇದು ಬಂತ, ಅವಾಗ ಹೊಸದ್ ಮಾಡ್ತೀನಿ. ಎಸ್ ಸರ್, 100% ಇಷ್ಟ ಯಾರು ಹೇಳಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ ಯು ಸೋ ಮಚ್. ನನ್ನ ಎಫರ್ಟ್ಗೆ ಯಾವಾಗ ಬೆಲೆ ಸಿಗುತ್ತೆ ಅಂದ್ರೆ ನೀವು ಬೇರೆ ಸ್ಟೂಡೆಂಟ್ಗೆ ಸಜೆಸ್ಟ್ ಮಾಡಿದಾಗ, ನಮ್ಮ ಕ್ಲಾಸ್ ಬಗ್ಗೆ ಹೇಳಿದಾಗ ನನಗಂತೂ ಹೆಮ್ಮೆ ಇದೆ. ಲಾಸ್ಟ್ ಟೈಮಲ್ಲೂ ಕೂಡ ಡೆಲ್ಲಿ ಸ್ಟೂಡೆಂಟ್ ನನ್ನ ಕ್ಲಾಸ್ ಅನ್ನ ಕೇಳ್ತಾ ಇದ್ರು. ಅವ್ರದ್ದು ಈ ಸತಿ KS ಅಲ್ಲಿ 240 ಸ್ಕೋರ್ ಆಗಿದೆ. KS ಅಲ್ಲಿ ನನ್ನಿಂದ ಆಯ್ತು ಅಂತ ನಾನು ಹೇಳ್ತಿಲ್ಲ, ಬಟ್ ಅಲ್ಲಿಂದ ನನ್ನ ಕ್ಲಾಸ್ ಕೇಳ್ತಿದಾರಲ್ಲ, ಒಂದ್ ಖುಷಿ. ಮತ್ತೆ ಮಹಾರಾಷ್ಟ್ರದಿಂದ ಕೇಳ್ತಿದ್ದಾರೆ, ಮಹಾರಾಷ್ಟ್ರದಲ್ಲಿ ಒಬ್ರು ಸ್ಟೂಡೆಂಟ್ ಇದ್ದಾರೆ, ಅವ್ರು ನನ್ನ ಕ್ಲಾಸ್ ಕೇಳ್ತಿದ್ದಾರೆ. ಮತ್ತೆ ಕರ್ನಾಟಕದ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಇದ್ದಾರೆ. ಸೊ ಅಷ್ಟೊಂದು ಹೆಮ್ಮೆ ಇದೆ. ಥ್ಯಾಂಕ್ ಯು ಸೋ ಮಚ್. ಕ್ಲಿಯರ್ ಅಲ್ವಾ ಸರ್ ರಾಜು ಚೌಹಾಣ್? ವೆರಿ ಗುಡ್ ಸರ್. ತಲೆ ಕೆಡಿಸ್ಕೋಬೇಡಿ, ಡೌಟ್ ಇತ್ತ ನನ್ನ ಕೇಳಿ. ಬಟ್ ನಾನು ಹೇಳ್ಕೊಟ್ಟಿದ್ರು ಪದೇ ಕೇಳಿದ್ರೆ ನಂಗೆ ಬೇಸರ ಆಗುತ್ತೆ, ಯಾಕಂದ್ರೆ ಹೇಳ್ಕೊಟ್ಟಿರೋದು ನೀವು ಹೋಮ್ವರ್ಕ್ ಮಾಡಿರಲ್ಲ. ಎಸ್, ಗುಡ್, ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್. ನಾಳೆ ಕ್ಲಾಸಲ್ಲಿ ಸಿಗೋಣ. ನಾಳೆ ಇಲ್ಲ, ಐ ಥಿಂಕ್ ಮಂಡೇ. ಮಹಾರಾಷ್ಟ್ರದಿಂದ ನೀವೇನಾ ಪ್ರದೀಪ್ ಸರ್? ನೀವೇನಾ? ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೆ ಇನ್ನೊಬ್ರು ಸ್ಟೂಡೆಂಟ್ ಫೋನ್ ಮಾಡಿದ್ರು, ಸರ್ ನಾನು ಮಹಾರಾಷ್ಟ್ರದಿಂದ ಇದ್ದೀನಿ, KPSC ನಾನು ಕನ್ನಡ ಓದಿದ್ದೀನಿ, ನಿಮ್ ತರನೇ ಹೇಳಿದ್ರು ಪ್ರದೀಪ್ ಸರ್, ನನ್ಗೆ ಹೆಲ್ಪ್ ಮಾಡಿ ಅಂತ ಹೇಳಿ. 1-2-3 ಸ್ಟೂಡೆಂಟ್ಸ್ ಇದಾರೆ ಅಲ್ಲಿಂದ. ಸರ್ ನಾವು ದ ಗ್ರೇಟ್ ಯಾದಗಿರಿಯಿಂದ ಆದಿತ್ಯ. ಓಕೆ, ಆಯ್ತು, ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್, ಆರಾಮಾಗಿರಿ, ಚಂದ ಓದ್ಕೊಳ್ಳಿ. ನನ್ಗೆ ಕೋಪ ಏನಕ್ಕೆ ಬರುತ್ತೆ ಅಂದ್ರೆ ಸ್ಟೂಡೆಂಟ್ಸ್ ಕಲಿಬೇಕು, ಕಲಿದೇ ಇದ್ದಾಗ ಕೋಪ ಬರುತ್ತೆ ಅಷ್ಟೇ. ಅದರ್ವೈಸ್ ನಮಗೂ ನಿಮ್ಗೂ ಪರ್ಸನಲ್ ಏನ್ ಕೋಪ ಇರಲ್ಲ, ಕಲಿದೇ ಇದ್ದ ಕೋಪ.